ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಮೆಗಾ ಕ್ಲಾಸನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇದು ಎಲ್ಲ ತರಗತಿಗಳಿಗಿಂತ ವಿಭಿನ್ನವಾದ ತರಗತಿ ಅಂತಲೇ ಅನ್ಬೋದು. ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ, ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು, ಹಾಗೆ ವಾದಗಳು ಅಂದರೆ ರಚನಾವಾದ ಆಗಿರ್ಬೋದು, ಕ್ರಿಯಾವಾದ ಆಗಿರ್ಬೋದು, ವರ್ತನವಾದ ಆಗಿರ್ಬೋದು, ಗೆಸ್ಟಾಲ್ಟ್ ವಾದ ಆಗಿರ್ಬೋದು, ಅವುಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ, ಜೊತೆಗೆ ಪಂಥಗಳು, ಮನೋವಿಶ್ಲೇಷಣಾ ಪಂಥ, ಮಾನವತಾ ಪಂಥ, ಅದರ ಪ್ರತಿಪಾದಕರು ಯಾರ್ಯಾರು ಅಂಥೇಳಿ, ಹಾಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಸ್ನೇಹಿತರೆ. ಇದರ ಮೇಲೆ ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ. ಅಂತರವಲೋಕನ, ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ, ಪ್ರಾಯೋಗಿಕ ವಿಧಾನ, ವ್ಯಕ್ತಿ ಅಧ್ಯಯನ, ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನ, ಇನ್ನೂ ಅನೇಕ ವಿಧಾನಗಳು, ಹಾಗೆ ಪ್ರಮುಖವಾಗಿ ರಕ್ಷಣಾ ತಂತ್ರಗಳು ಎಲ್ಲವನ್ನು ಕೂಡ ಇದು ಒಂದೇ ವಿಡಿಯೋದಲ್ಲಿ 2 ಗಂಟೆಗಳ ಕಾಲ ನೀವು ಕಲಿತೀರಿ. ಯಾಕೆ ತಡ ಮಾಡೋದು, ಈಗಲೇ ಪ್ರಾರಂಭ ಮಾಡೋಣ ಬನ್ನಿ. ಮೊದಲಿಗೆ ನೋಡೋಣ ಶೈಕ್ಷಣಿಕ ಮನೋವಿಜ್ಞಾನ. ಅದಕ್ಕೆ ಮುಂಚೆ ಮನೋವಿಜ್ಞಾನ ಅಂದರೆ ಏನು ಅಂತಕ್ಕಂಥದ್ದನ್ನು ನಾವು ಕಲಿಬೇಕಾಗತ್ತೆ. ಬಹಳ ಇಂಪಾರ್ಟೆಂಟ್ ಇದು. ಯಾವಾಗಲೂ ಕೂಡ ನಿಮಗೆ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಮುಖ ಅಂಶ ಮನೋವಿಜ್ಞಾನ ಎಂದರೇನು, ಅಂದರೆ ಮನೋವಿಜ್ಞಾನದ ಅರ್ಥ ಏನು ಅಂತ ನೋಡೋದಾದರೆ ಅದು ಸೈಕಾಲಜಿ ಅಂತಕ್ಕಂಥ ಒಂದು ಇಂಗ್ಲೀಷ್ ಪದದಿಂದ ಬಂದಿದೆ. ಸೊ ನೀವು ಕೇಳಿರ್ಬೋದು ಸೈಕಾಲಜಿ ಅಂತ. ಸೊ ಸೈಕೆ ಪ್ಲಸ್ ಲಾಗಸ್ ಅಥವಾ ಲಾಗ್ ಅಂತೇಳಿ ಕರಿತೀವಿ. ಸೈಕಾಲಜಿ ಇಲ್ಲಿ 2 ಪದಗಳಿಂದ ಕೂಡಿದ ಒಂದು ಪದ ಆಗಿದೆ. ಇದನ್ನು ನಾವು ಆತ್ಮದ ಅಧ್ಯಯನ ಅಂತ ಕರಿತೀವಿ. ಸೈಕಾಲಜಿ ಅಂದರೆ ಏನು? ಆತ್ಮದ ಅಧ್ಯಯನ ಅಂತ ನಿಮಗೆ ಹೇಳ್ಬೋದು. ಸೊ ಪರೀಕ್ಷೆಗಳಲ್ಲಿ ನಿಮಗೆ ಯಾವ ರೀತಿ ಬೇಕಾದರೂ ಪ್ರಶ್ನೆಯನ್ನು ಕೇಳ್ಬೋದು. ಮನೋವಿಜ್ಞಾನ ಪದದ ಮೂಲ ಅರ್ಥ ಏನು ಅಂತ ಕೇಳೋದಾದರೆ ಆತ್ಮದ ಅಧ್ಯಯನ. ಇದರಲ್ಲಿ ನಂತರ ಏನಾಯಿತು, ಇದು ಆತ್ಮದ ಅಧ್ಯಯನ ಓಕೆ. ಈಗ ನಂತರದ ದಿನಗಳಲ್ಲಿ ಈ ಒಂದು ಸೈಕಾಲಜಿಯನ್ನು ನಾವು ಯಾವ ರೀತಿ ಕರಿತಿದ್ದೀವಿ ಅಂತ ನೋಡೋದಾದರೆ ಆತ್ಮದ ಅಧ್ಯಯನ ಅಂತ ಮೊದಲಿಗೆ ಕರೆದ್ರು, ಆ ನಂತರ ಅದನ್ನು ಮನಸ್ಸಿನ ಅಧ್ಯಯನ ಅಂತ ಕರೆದ್ರು, ಹಾಗೆ ನಂತರ ಅದನ್ನು ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದ್ರು. ಬಟ್ ಈಗ ಅದನ್ನು ವರ್ತನೆಯ ವಿಜ್ಞಾನ, ಮನೋವಿಜ್ಞಾನ ಅಂತ ಹೇಳಿದ್ರೆ ವರ್ತನೆಯ ವಿಜ್ಞಾನ ಅಂಥೇಳಿ ಕರಿತೀವಿ. ಬಹಳ ಇಂಪಾರ್ಟೆಂಟ್. ಇದನ್ನು ಆಲ್ಟರ್ನೇಟ್ ಆಗಿ ಸೀರೀಸ್ ಆಗು ಕೂಡ ಕೇಳ್ಬೋದು. ಮೊದಲು ಯಾವುದು, ನಂತರ ಯಾವುದು ಅಂತ. ಆತ್ಮ ಅದನ್ನು ಕಳ್ಕೊಂಡು, ಮನಸ್ಸು ಅದನ್ನು ಕೂಡ ಕಳ್ಕೊಂತು, ಪ್ರಜ್ಞೆ ಅದು ಕೂಡ ಇಲ್ಲ, ನಂತರ ವರ್ತನೆ. ಈಗ ವರ್ತನೆಯಲ್ಲಿ ಕೂತಿರ್ತಕ್ಕಂಥದ್ದು ನೀವು ನೋಡಿರ್ಬೋದು. ಹಾಗೆ ಮೊದಲು ಮನೋವಿಜ್ಞಾನವನ್ನು ತಾತ್ವಿಕತೆಯ ಆಧಾರದ ಮೇಲೆ ನಾವು ಏನು ಮಾಡಿದ್ವಿ ಅಂದರೆ ವರ್ಗೀಕರಣ ಮಾಡಿದ್ವಿ. ಸೊ ತಾತ್ವಿಕತೆ ಅಂದಾಗ ನಿಮಗೆ ಗೊತ್ತಿರಬೇಕು, ತತ್ವಶಾಸ್ತ್ರದ ತಳಹದಿಯ ಮೇಲೆ ಈ ಒಂದು ಮನೋವಿಜ್ಞಾನ ಅಂತಕ್ಕಂಥದ್ದು ಇತ್ತು. ನಂತರ ಮನೋವಿಜ್ಞಾನ ಮೊದಲು ತತ್ವಶಾಸ್ತ್ರದ ತಳಹದಿಯನ್ನು ಹೊಂದಿತ್ತು, ನಿಮಗೆಲ್ಲ ಗೊತ್ತು. ಈಗ ಮನೋವಿಜ್ಞಾನದ ಒಂದು ರೂಪುರೇಷೆಗಳು ಸಾಕಷ್ಟು ಬದಲಾಗಿದ್ದಾವೆ. ನಾನು ಆಗಲೇ ಹೇಳಿದೆ, ಆತ್ಮದ ಅಧ್ಯಯನದಿಂದ ಪ್ರಾರಂಭವಾಗಿ ಈಗ ವರ್ತನೆಯ ಅಧ್ಯಯನದವರೆಗೆ ಮನೋವಿಜ್ಞಾನ ಬೆಳೆದು ಬಂದಿದೆ. ಈ ಒಂದು ಮನೋವಿಜ್ಞಾನ ಏನಿದೆ, ಮನೋವಿಜ್ಞಾನವನ್ನು ಮೊದಲು ವರ್ತನಾ ವಿಜ್ಞಾನ ಮತ್ತು ಸೈಕಾಲಜಿ ಅಂತಕ್ಕಂಥ ಒಂದು ಪದವನ್ನು ಬಳಸಿ ಕರೆದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದರೆ ಅವರು JB ವ್ಯಾಟ್ಸನ್ ರವರು. ಸೊ ನಿಮಗೆ ಕೇಳ್ಬೋದು, ವರ್ತನಾ ವಿಜ್ಞಾನ ಎಂದು ಕರೆದ ಮೊದಲ ಮನೋವಿಜ್ಞಾನಿ ಯಾರಪ್ಪ ಅಂತ ಹೇಳಿದ್ರೆ JB ವ್ಯಾಟ್ಸನ್. ಹಾಗೆ ಸೈಕಾಲಜಿ ಅಂತಕ್ಕಂಥ ಪದವನ್ನು ಬಳಸಿರ್ತಕ್ಕಂಥವ್ರು ಕೂಡ JB ವ್ಯಾಟ್ಸನ್ ರವರು. ಇದನ್ನು ನೆನಪಿಟ್ಕೊಳ್ಳಿ, ಪರೀಕ್ಷೆಯಲ್ಲಿ ಸಾಕಷ್ಟು ಬಾರಿ ನಿಮಗೆ ಪ್ರಶ್ನೆ ಇದು ಬಂದಿದೆ. ನೇರವಾದ ಪ್ರಶ್ನೆಗಳು ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಬರುತ್ತೆ. ಸೈಕಾಲಜಿ ಅಂತಕ್ಕಂಥ ಪದವನ್ನು ಮೊದಲು ಬಳಸಿದವರು ಯಾರು? JB ವ್ಯಾಟ್ಸನ್. ಇನ್ನು ಮನೋವಿಜ್ಞಾನವು ಮೊದಲು ಆತ್ಮವನ್ನು ಕಳೆದುಕೊಂಡು, ನಂತರ ಮನಸ್ಸನ್ನು ಕಳೆದುಕೊಂಡು, ನಂತರ ಪ್ರಜ್ಞೆಯನ್ನು ಉಳಿಸಿಕೊಂಡಿದೆ. ಅಂದರೆ ಪ್ರಜ್ಞೆವರೆಗೂ ಒಂದು ಅಧ್ಯಯನವನ್ನು ತಂದುಕೊಟ್ಟಿರ್ತಕ್ಕಂತಹ ಮನೋವಿಜ್ಞಾನಿ ಯಾರಪ್ಪ ಅಂದರೆ ಅದು ವುಡ್ವರ್ತ್ ರವರು. ಸೊ ವುಡ್ವರ್ತ್ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದರು. ಮನೋವಿಜ್ಞಾನ ಈಗ ಅದು ವರ್ತನೆಯ ಅಧ್ಯಯನವಾಗಿದೆ. ಸೊ ಈಗ ಪ್ರಸ್ತುತ ಮನೋವಿಜ್ಞಾನ ಅಂತಕ್ಕಂಥದ್ದು ವರ್ತನೆಯ ಅಧ್ಯಯನ. ಹಾಗೆ ಮನೋವಿಜ್ಞಾನ ಪದವನ್ನು ಮೊದಲಿಗೆ ಯಾವಾಗ ಬಳಸಿದ್ರು ಅಂದರೆ 1576ರಲ್ಲಿ ಬಳಸಲಾಯಿತು. ಇದು 2 ಪದಗಳಿಂದ ಕೂಡಿದೆ. ಸೈಕಾಲಜಿ, ಸೈಕೆ ಪ್ಲಸ್ ಲಾಗಸ್ ಅಂತಕ್ಕಂಥ 2 ಪದಗಳಿಂದ ಕೂಡಿದೆ. ಇದೆಲ್ಲ ನಿಮಗೆ ಬೇಸಿಕ್ ಬೇಕಾಗ್ತದೆ. ಇನ್ನು ಆತ್ಮದ ಅಧ್ಯಯನವನ್ನು ಕೈ ಬಿಡಲು ಪ್ರಮುಖ ಕಾರಣ ಏನು ಅಂತ ನಿಮ್ಮನ್ನೇನಾದರೂ ಪ್ರಶ್ನೆಯನ್ನು ಕೇಳೋದಾದರೆ, ವೈಜ್ಞಾನಿಕವಾಗಿ ಆತ್ಮವನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಇಂಪಾರ್ಟೆಂಟ್, ಅದನ್ನು ನೆನಪಿಟ್ಕೊಳ್ಳಿ. ವೈಜ್ಞಾನಿಕ ವಿಶ್ಲೇಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಆತ್ಮದ ನಿಜವಾದ ಅರ್ಥವನ್ನು ಹೊಂದಿಲ್ಲ. ಯಾವುದು ಟ್ರೂ ಡೆಫಿನೇಷನ್ ಹೇಳಿ ಅಂದಾಗ ಯಾರು ಕೂಡ ಹೇಳಲಿಕ್ಕಾಗಲಿಲ್ಲ. ಹಾಗಾಗಿ ಆತ್ಮದ ಅಧ್ಯಯನ ಅಂತಕ್ಕಂಥದ್ದನ್ನು ಕೈ ಬಿಡಲಿಕ್ಕೆ ಪ್ರಮುಖವಾದ ಕಾರಣಗಳು ಇವು ಆದವು. ಹಾಗೆ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಪ್ಪ ಅಂದರೆ ಈ ಒಂದು ಮನೋವಿಜ್ಞಾನದ ಪಿತಾಮಹ ಯಾರು ಅಂತ ಒಂದು ಪ್ರಶ್ನೆ ಬರುತ್ತೆ. ಸೊ ಯಾರು ಅಂತ ಹೇಳಿದರೆ ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ರವರು. ಸೊ ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಜ್ಞಾನದ ಪಿತಾಮಹ ಅಂಥೇಳಿ ಕರಿತೀವಿ. ಸೊ ಹಾಗೆಯೇ
ಈ ಮನೋವಿಜ್ಞಾನವನ್ನು ನಾವು ಮುಂದುವರಿಸ್ತಾ ಅದರಲ್ಲಿ ಪಂಥಗಳ ಬಗ್ಗೆ ನಾವು ಮಾತಾಡೋಣ. ಅದಕ್ಕೂ ಮುಂಚೆ ಈಗ ನಾನು ಆವಾಗಲಿಂದ ಹೇಳಿದೆ ನಿಮಗೆ ಪ್ರಜ್ಞೆಯ ಅಧ್ಯಯನ ಅಂತ ಹೇಳಿದೆ. ಆತ್ಮ ಆಯಿತು, ಮನಸ್ಸಾಯಿತು, ಪ್ರಜ್ಞೆ ಅಂತಲೂ ಕರಿತೀವಿ, ಕೆಲವೊಮ್ಮೆ ಅದನ್ನು ಚೇತನಾವಸ್ಥೆ ಅಂತ ಕೂಡ ಕರಿತೀವಿ. ಪ್ರಜ್ಞೆ ಅಂತಲೂ ಕರಿತೀವಿ, ಚೇತನಾವಸ್ಥೆ ಅಂತ ಕರಿತೀವಿ, ಅಥವಾ ಜಾಗೃತ ಸ್ಥಿತಿ ಅಂತ ಕೂಡ ಕರಿತೀವಿ. ಸೊ ಇವೆಲ್ಲ ಪದಗಳು ಕೂಡ ಒಂದೇ ಆಗಿರೋದ್ರಿಂದ ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು 3 ಪದಗಳನ್ನು ಕೊಟ್ಟಿರ್ತೀನಿ. ಈ ಒಂದು ಚೇತನಾವಸ್ಥೆ ಅಥವಾ ಜಾಗೃತ ಸ್ಥಿತಿ ಅಥವಾ ಪ್ರಜ್ಞೆ ಬಗ್ಗೆ ಮೊದಲಿಗೆ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಅದು ವಿಲಿಯಂ ಊಂಟ್ರವರು. ಸೊ ವಿಲಿಯಂ ಊಂಟ್ ಈ ಒಂದು ಪದವನ್ನು ಅಂದರೆ ಚೇತನಾವಸ್ಥೆ ಅಥವಾ ಪ್ರಜ್ಞೆ ಅದರ ಬಗ್ಗೆ ಮಾತನಾಡಿರ್ತಕ್ಕಂತಹ ಮೊದಲ ಮನೋವಿಜ್ಞಾನಿ ವಿಲಿಯಂ ಊಂಟ್ರವ್ರ ಬಗ್ಗೆ ನಿಮಗೆ ಗೊತ್ತಿರ್ಬೋದು. ಲಿಪ್ಜಿಗ್ನಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಮೊದಲ ಪ್ರಯೋಗಾಲಯವನ್ನು ತೆಗೆದಿರ್ತಕ್ಕಂತಹ ಮನೋವಿಜ್ಞಾನಿಗಳು ಕೂಡ ಅವರೇನೆ. ಎಲ್ಲವೂ ಅನುಭವಕ್ಕೆ ಬರುವಂಥ ಸ್ಥಿತಿ ಏನು ಈ ಪ್ರಜ್ಞೆ ಅಂದರೆ? ಸೊ ಎಲ್ಲವೂ ಅನುಭವ. ಈ ಗಾಳಿ ತಣ್ಣಗಿದೆ, ಅಥವಾ ತುಂಬ ಸೆಕೆ ಇದೆ, ಅಥವಾ ತುಂಬ ಒಂದು ದಾಹ ಆಗ್ತಾ ಇದೆ, ಏನೋ ಒಂದು ಸುತ್ತಮುತ್ತ ಇರತಕ್ಕಂಥವು, ಅಥವಾ ಏನೋ ಶಬ್ದ ಬರ್ತಾ ಇದೆ, ಅಥವಾ ಯಾವುದೇ ಒಂದು ಸ್ಥಿತಿ ಎಲ್ಲವೂ ಅನುಭವಕ್ಕೆ ಬರ್ತಾ ಇದೆ ಅಂತಂದಾಗ ಅದು ಪ್ರಜ್ಞೆ ಇದೆ ಅಂತ. ಅನುಭವಕ್ಕೆ ಬಾರದೇ ಇರತಕ್ಕಂಥದ್ದು ಸ್ವಲ್ಪ ಅನುಭವಕ್ಕೆ ಬರ್ತಾ ಇದೆ, ಅರೆ ಪ್ರಜ್ಞೆ. ನೋಡಿ, ಪ್ರಜ್ಞೆ, ಅರಪ್ರಜ್ಞೆ, ಮತ್ತು ಸುಪ್ತ ಪ್ರಜ್ಞೆ, ಮತ್ತು ಪ್ರಜ್ಞಾಹೀನತೆ, ಪ್ರಜ್ಞೆ ಇಲ್ಲದೆ ಇರತಕ್ಕಂಥದ್ದು, ಇವೆಲ್ಲವೂ ಕೂಡ ಇದ್ದಾವೆ. ಬಟ್ ಎಲ್ಲವೂ ಅನುಭವಕ್ಕೆ ಬರುತ್ತಿರುವ ಸ್ಥಿತಿಯೇ ಪ್ರಜ್ಞಾಸ್ಥಿತಿ ಅಥವಾ ಚೇತನಾವಸ್ಥೆ ಅಂತ ಕೂಡ ನಾವು ಹೇಳ್ಬೋದು. ಹಾಗೆ ನಾವು ಮಾಡುತ್ತಿರುವ ಕೆಲಸ ಅಥವಾ ಯೋಚಿಸುತ್ತಿರುವ ಬಗ್ಗೆ ನಮಗೆ ಅರಿವಿದ್ರೆ ಆ ಸ್ಥಿತಿಯನ್ನು ಪ್ರಜ್ಞಾಸ್ಥಿತಿ ಅಂತ ಕರಿತೀವಿ, ಅಥವಾ ಚೇತನಾವಸ್ಥೆ ಅಂತ ಕರಿತೀವಿ. ನೋಡಿ, ಈಗ ಕೆಲವೊಂದು ಸರಿ ಏನು ಮಾಡ್ತಾರೆ, ಮಂಪರು ಪರೀಕ್ಷೆಗೆ ಒಳಪಡಿಸ್ತಾರೆ ಅಂತ ನೀವು ಅಪರಾಧ ಮನೋವಿಜ್ಞಾನ ಅದರಲ್ಲಿ ನೀವು ಕೇಳ್ಬೋದು. ಅಲ್ಲಿ ಅರೆ ಪ್ರಜ್ಞಾವಸ್ಥೆಗೆ ನಮ್ಮನ್ನು ಕರ್ಕೊಂಡೋಗಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ನಾವು ನಮ್ಮ ಯೋಚನೆ ಅಥವಾ ನಮ್ಮ ಉತ್ತರಗಳು ಹೇಗಿರ್ತವೆ ಅಂದರೆ ಮ್ಯಾಕ್ಸಿಮಮ್ 100% ಅಥವಾ 90% ಕರೆಕ್ಟ್ ಇರ್ತವೆ. ಸೊ ಅಲ್ಲಿ ಆ ಒಂದು ಉತ್ತರಗಳು ಏನಿರ್ತವೆ ಚೇತನಾವಸ್ಥೆ ಇರೋದಿಲ್ಲ. ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವನು ಎಲ್ಲ ಉತ್ತರಗಳನ್ನು ಹೇಳುವಂಥದ್ದು ನಿಮಗೆ ಗಮನಕ್ಕೆ ಬಂದಿರ್ಬೋದು. ಹಾಗಾಗಿ ಚೇತನಾವಸ್ಥೆ ಅಂತ ಹೇಳಿದ್ರೆ ನಾವು ಮಾಡ್ತಿರುವ ಕೆಲಸ, ಯೋಚಿಸುತ್ತಿರುವ ಬಗ್ಗೆ ನಮಗೆ ಅರಿವಿದ್ರೆ ಆ ಸ್ಥಿತಿಯನ್ನು ಪ್ರಜ್ಞಾಸ್ಥಿತಿ ಅಥವಾ ಚೇತನಾವಸ್ಥೆ ಅಂತ ಹೇಳಿ ನಾವು ಕರಿತೀವಿ. ಇದನ್ನು ನೀವು ನೆನಪಿಟ್ಕೊಳ್ಳಿ. ಹಾಗೆಯೇ ಮುಂದಿನ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಈ ಪಂಥಗಳ ಬಗ್ಗೆ ಮಾತಾಡೋಣ. ರಚನಾವಾದ, ಯಾಕೆಂದರೆ ಪರೀಕ್ಷೆಗಳಿಗೆ ಬೇಕಾಗಿರುವಂತಹ ಪ್ರಮುಖ ಅಂಶಗಳನ್ನು ನಾನು ನಿಮಗಿಲ್ಲಿ ವಿಚಾರ ಮಾಡ್ತಾ ಇದ್ದೀನಿ. ಅಲ್ಲಿ ರಚನಾವಾದ ನೀವು ಆಲ್ರೆಡಿ ಓದಿರ್ಬೋದು, ಅಥವಾ ಈಗ ಆಲ್ರೆಡಿ ಅದು ಅನೇಕ ಪ್ರಶ್ನೆಗಳನ್ನು ಈ ಒಂದು ವಿಭಾಗದಲ್ಲಿ ಅಟೆಂಡ್ ಮಾಡಿರ್ಬೋದು. ಆದರೂ ಕೂಡ ಏನಾದರೂ ನಿಮಗೆ ಬಿಟ್ಟೋಗಿರ್ತಕ್ಕಂಥ ಮಾಹಿತಿ ಇದ್ದರೆ ಅದನ್ನು ಇಲ್ಲಿ ರೀಕಾಲ್ ಮಾಡ್ಕೊಳ್ಳಿ. ನನಗೆ ಒಬ್ಬರು ಕಮೆಂಟ್ ಮಾಡಿದರು, ಸರ್ ರಚನಾವಾದ ಹಾಗೆ ಕ್ರಿಯಾವಾದ, ಸೊ ಇವುಗಳ ಬಗ್ಗೆ ನನಗೆ ಡೌಟ್ ಇದೆ, ಇದನ್ನು ಯಾರು ಮಂಡಿಸಿದ್ದು, ಹಾಗಂದರೆ ಏನು, ಅದು ಯಾವ ರೀತಿ ಪ್ರಶ್ನೆಗಳು ಬರುತ್ತೆ, ಸೊ ಇವೆಲ್ಲವಕ್ಕೂ ಕೂಡ ಈಗ ನಾನು ಆವಾಗಲೇ ಒಂದು ಕಾನ್ಸೆಪ್ಟನ್ನು ಕ್ಲಿಯರ್ ಮಾಡಿದ್ದೆ. ಏನದು? ಅನುಭವವಾಗುತ್ತಿರುವಂಥ ಸ್ಥಿತಿ, ಅಥವಾ ಇಲ್ಲಿ ಚೇತನಾವಸ್ಥೆ ಎಂದರೆ ಡ್ಯಾಶ್ ಅಂತ ಕೊಟ್ಟು ಅನುಭವದ ಹಿಂದಿನ ಸ್ಥಿತಿ, ಅನುಭವವಾದ ನಂತರದ ಸ್ಥಿತಿ, ಅನುಭವವಾಗುತ್ತಿರುವ ಸ್ಥಿತಿ, ಇವೆಲ್ಲವೂ ಅಂತ ಕೊಟ್ಟಿದ್ದಾರೆ ನೋಡಿ. ಸೊ ಈ ರೀತಿ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ನಿಮಗೆ ಬರ್ಬೋದು, ಅವನ್ನ ನೆನಪಿಟ್ಕೊಳ್ಳಿ. ಅಥವಾ ಚೇತನಾವಸ್ಥೆಯ ಅನುಭವಗಳ ಮನೋವಿಜ್ಞಾನ ಅಂತ ಹೇಳಿದರೆ ಚೇತನಾವಸ್ಥೆಯ ಅನುಭವಗಳ ಅಧ್ಯಯನವೇ ಮನೋವಿಜ್ಞಾನ ಅಂತ ಹೇಳಿದ್ದು ಯಾರು? ನಾನಾಗಲೇ ಹೇಳಿದೆ, ವಿಲಿಯಂ ಊಂಟ್. ನೋಡಿ, ಎಲ್ಲ ಪ್ರಶ್ನೆಗಳು ಯಾವಾಗ ಬೇಕಾದರೂ ನಿಮಗೆ ಪ್ರಶ್ನೆಯನ್ನು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಹಾಗಾಗಿ ಆ ಪ್ರಶ್ನೆಗಳ ಒಂದು ಸ್ವರೂಪವನ್ನು ಆಧರಿಸಿ ನಾನು ನಿಮಗೆ ಹೈಲೈಟ್ಸನ್ನು ತಿಳಿಸ್ಕೊಡುವಂಥ ಪ್ರಯತ್ನ. ಈಗ ರಚನಾವಾದಕ್ಕೆ ಬರೋಣ. ಈ ರಚನಾವಾದವನ್ನು ಮೊದಲಿಗೆ ಪ್ರತಿಪಾದನೆ ಮಾಡಿದ್ದು ಇ.ಬಿ. ಟಿಶ್ನರ್ ಅವರು. ಸೊ ಈ ಟಿಶ್ನರ್ ಅವರು ರಚನಾವಾದವನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಅದು ನೆನ್ಪಿಟ್ಕೊಳ್ಳಿ. ಹಾಗೆ ಮನೋವಿಜ್ಞಾನ ಮತ್ತು ದೇಹಶಾಸ್ತ್ರದ ನಡುವಿನ ಸಂಬಂಧ, ಇವೆರಡಕ್ಕೂ ಒಂದು ಲಿಂಕ್, ಅಂದರೆ ಸೌಂಡ್ ಮೈಂಡ್ ಈಸ್ ಎ ಸೌಂಡ್ ಬಾಡಿ ಅಂತ ನಾವು ಕರಿತೀವಿ. ದೇಹ ಮತ್ತು ಮನಸ್ಸು ಇವೆರಡಕ್ಕೂ ಕೂಡ ಏನು ಮಾಡ್ತಾರೆ, ಸಂಬಂಧವನ್ನು ಕಲ್ಪಿಸ್ತಾರೆ. ಭಾಳ ಇಂಪಾರ್ಟೆಂಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಮನೋವಿಜ್ಞಾನ ಮತ್ತು ದೇಹಶಾಸ್ತ್ರದ ನಡುವಿನ ಸಂಬಂಧವನ್ನು ಬೆಸೆಯುವುದು ವಿವರಿಸುವಂಥ ಮನೋವಿಜ್ಞಾನದ ಪಂಥ ಯಾವುದಪ್ಪ ಅಂದರೆ ಅದು ರಚನಾವಾದ. ಒಬ್ಬ ಅನುಭವಿಯ ಅನುಭವವನ್ನು ಅವನ ಶರೀರ ರಚನೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವಂಥ ಪ್ರಯತ್ನವನ್ನೇ ಕೂಡ ರಚನಾ ಪಂಥ ಅಂತ ನಾವು ಹೇಳ್ತೀವಿ. ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ಪ್ರಶ್ನೆ ಬಂದಿದೆ. ಅಂದರೆ ರಚನಾ ಪಂಥ ಅಂತ ಹೇಳಿದರೆ ಒಬ್ಬ ಅನುಭವಿಯ ಅನುಭವವನ್ನು ಅವನ ಶರೀರ ರಚನೆಯ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳುವಂಥ ಒಂದು ಪ್ರಯತ್ನ. ಹಾಗೆ ಶರೀರ ಹಿನ್ನೆಲೆಯಲ್ಲಿ ಅನುಭವಗಳ ಅಧ್ಯಯನವೇ ಡ್ಯಾಶ್
ಕೇಳ್ಬೋದು. ಅದನ್ನು ರಚನಾ ಪಂಥ ಅಂತ ಕರಿತೀವಿ. ಶಾರೀರಿಕ ಹಿನ್ನೆಲೆಯಲ್ಲಿ ಒಂದು ಅನುಭವಗಳ ಅಧ್ಯಯನವನ್ನು ರಚನಾ ಪಂಥ ಅಂತ ಕರಿತೀವಿ. ಹಾಗೆ ಇಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸ್ತಕ್ಕಂಥದ್ದು ಮೆದುಳು ಮತ್ತು ನರಮಂಡಲ. ದೈಹಿಕ ಆಧಾರ ಯಾವುದಪ್ಪ? ರಚನಾ ಪಂಥದ ಪ್ರಕಾರ ಮಾನಸಿಕ ಕ್ರಿಯೆಗಳಿಗೆ ದೈಹಿಕ ಆಧಾರ ಮೆದುಳು ಮತ್ತು ನರಮಂಡಲ. ಇದು ನೆನಪಿಟ್ಕೊಳ್ಳಿ. ಸೊ ಇದಿಷ್ಟು ರಚನಾವಾದದ ಬಗ್ಗೆ ಇರತಕ್ಕಂಥ ಇನ್ಫಾರ್ಮೇಷನ್. E.B. ಟಿಶ್ನರ್ ಅವರು ಇದರ ಒಂದು ಪ್ರತಿಪಾದಕರು ಆಗಿದ್ದರು. ಹಾಗೆ ಇನ್ನು ಕ್ರಿಯಾವಾದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನಾವು ನೋಡೋದಾದರೆ, ವ್ಯಕ್ತಿ ತಾನು ಬದುಕಿ ಉಳಿಯಲು ತನ್ನ ಬದುಕಿನ ವಾತಾವರಣದಲ್ಲಿ ಬದಲಾವಣೆ ತರಲಿಕ್ಕೆ ಬಯಸ್ತಾನೆ. ಬಹಳ ಇಂಪಾರ್ಟೆಂಟ್. ತಾನು ಬದುಕಬೇಕಂದ್ರೆ ತನ್ನ ಸುತ್ತ ಕೆಲವೊಂದು ಬದಲಾವಣೆಗಳು ಆಗಬೇಕು ಅಂತ ಬಯಸ್ತಾನೆ. ಅದನ್ನೇ ಕ್ರಿಯಾವಾದ ಅಂತ ಹೇಳ್ತಾರೆ. ಕ್ರಿಯಾವಾದ ಅಂದರೆ ಏನು? ವ್ಯಕ್ತಿ ತಾನು ಬದುಕು ಉಳಿಲಿಕ್ಕೆ ತನ್ನ ಬದುಕಿನ ವಾತಾವರಣದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಬಯಸ್ತಾನೆ. ಅದನ್ನು ಕ್ರಿಯಾವಾದ ಪ್ರತಿಪಾದಿಸುತ್ತೆ. ಈ ಕ್ರಿಯಾವಾದದ ಪ್ರಕಾರ ವ್ಯಕ್ತಿ ತನ್ನ ಪರಿಸರವನ್ನು ತನ್ನ ಅನುಕೂಲಕ್ಕೆ ತಕ್ಕಂತೆ ನೋಡ್ತಾನೆ. ಬಹಳ ಇಂಪಾರ್ಟೆಂಟ್. ಅಂದರೆ ಅವನ ಅನುಕೂಲಕ್ಕೆ ತಕ್ಕಂತೆ ನೋಡ್ತಕ್ಕಂಥದ್ದೇ ಈ ಒಂದು ಕ್ರಿಯಾವಾದದ ಒಂದು ಪ್ರಮುಖ ಅಂಶ. ಇನ್ನೊಂದು, ಈ ಕ್ರಿಯಾವಾದದ ಪ್ರಕಾರ ಮನೋವಿಜ್ಞಾನದ ಅರ್ಥ ಪರಿಸರದ ಹಿನ್ನೆಲೆಯಲ್ಲಿ ವ್ಯಕ್ತಿಯ ಅಧ್ಯಯನ ಮಾಡ್ತಕ್ಕಂಥದ್ದು. ನೋಡಿ, ಅಲ್ಲಿ ದೇಹ ರಚನೆ ಇತ್ತು, ಇಲ್ಲಿ ಪರಿಸರ ಬಂತು. ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಆಗಿ. ಕ್ರಿಯಾವಾದ ಏನು ಹೇಳ್ತದೆ ಅಂದರೆ, ವ್ಯಕ್ತಿ ಅಧ್ಯಯನವನ್ನು ಪರಿಸರದ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು. ಅಂದರೆ ಅವನು ಮಾಡ್ತಕ್ಕಂಥ ಕೆಲಸಗಳೆಲ್ಲವೂ ಅವನ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಅವನಿರುವಂಥ ಪರಿಸರಕ್ಕೆ ಸೀಮಿತವಾಗಿರ್ತವೆ ಅಂತಕ್ಕಂಥದ್ದು. ಹಾಗಾದರೆ ಒಂದು ಪ್ರಶ್ನೆ, ಯಾರು ಈ ಒಂದು ಕ್ರಿಯಾವಾದದ ಪ್ರತಿಪಾದಕರು ಅಂತ ನಿಮ್ಮನ್ನೇನಾದರೂ ಕೇಳಿದ್ರೆ, ಜಾನ್ ಡ್ಯೂಯಿ ಅವರು ಕ್ರಿಯಾವಾದದ ಪ್ರತಿಪಾದಕರು ಅಥವಾ ಪ್ರವರ್ತಕರು ಜಾನ್ ಡ್ಯೂಯಿ. ಕ್ರಿಯಾವಾದದ ಪ್ರಕಾರ ಮನುಷ್ಯನ ವರ್ತನೆ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಹೇಳಿದ್ರೆ, ಅಥವಾ ಯಾವುದನ್ನು ಆಧರಿಸಿರುತ್ತೆ ಅಂದರೆ, ಅದು ಕೇವಲ ಪರಿಸರವನ್ನು ಅವಲಂಬಿಸಿರುತ್ತೆ. ಸೊ ವ್ಯಕ್ತಿ ಇರ್ತಕ್ಕಂಥ ಪರಿಸರ ಏನಿದೆ ಅದು ಅವನ ಒಂದು ವರ್ತನೆಯನ್ನು ಅವಲಂಬಿಸಿರುತ್ತೆ ಅಂತಕ್ಕಂಥದ್ದು ನೀವು ನೆನಪಿಟ್ಕೋಬೇಕು. ಹಾಗೆಯೇ ಇನ್ನಷ್ಟು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ, ಈ ಒಂದು ಕ್ರಿಯಾವಾದದಲ್ಲಿ ಇದರ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಒಂದು ಅವಲೋಕನ ವಿಧಾನವ ಸೂಕ್ತ ಅಂತ ಹೇಳುತ್ತೆ. ಅಂದರೆ ನಿಮಗೆ ಪ್ರಶ್ನೆ ಯಾವ ರೀತಿ ಬರಬಹುದು ಪರೀಕ್ಷೆಯಲ್ಲಿ ಇದು ಅಂತ ಹೇಳಿದ್ರೆ, ಕ್ರಿಯಾವಾದಿಗಳ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಡ್ಯಾಶ್ ವಿಧಾನ ಸೂಕ್ತ ಅಂತ ಕೇಳ್ತಾರೆ. ಆವಾಗ ನೀವು ವ್ಯಕ್ತಿಯ ಅಧ್ಯಯನ, ಅವಲೋಕನ ವಿಧಾನ, ಮತ್ತು ಗೆಸ್ಟಾಲ್ಟ್ ವಿಧಾನ, ಇನ್ನೇನೇನೋ ಬೇರೆ ಬೇರೆ ಪದ್ಧತಿಗಳನ್ನು ಕೊಟ್ಟಾಗ ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನ ಎರಡೂ ಒಂದೇ. ಸೊ ಇದು ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಕ್ರಿಯಾವಾದ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಯಾಕೆಂದರೆ ನಿಮಗೆ ಇರುವಂಥ ಕಡಿಮೆ ಸಮಯದಲ್ಲಿ ಕವರ್ ಮಾಡ್ತಕ್ಕಂತಹ ಕೆಲವೊಂದು ಅಂಶಗಳನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು ವರ್ತನವಾದ, ಸೊ ಇದು ಒಂದು ವರ್ತನಾ ಪಂಥ ಅಂತಲೂ ಕೂಡ ನೀವು ಹೇಳ್ಬೋದು. ಈ ವರ್ತನವಾದ ಪ್ರಮುಖವಾಗಿ ಏನು ಅಧ್ಯಯನ ಮಾಡುತ್ತೆ? ವರ್ತನೆಯನ್ನು ಅಧ್ಯಯನ ಮಾಡುತ್ತೆ. ಮನೋವಿಜ್ಞಾನವನ್ನು ವರ್ತನೆ ಅಧ್ಯಯನ ಅಂತೇಳಿ ಇಲ್ಲಿ ಕರೀತಾರೆ. ಅದು ಬಹಳ ಇಂಪಾರ್ಟೆಂಟು. ಹಾಗೆ ಇದರ ಪ್ರತಿಪಾದಕರು ನಾನು ನಿಮಗೆ ತರಗತಿಯ ಮೊದಲಿಗೆ ಹೇಳಿದ್ದೆ, J.B. ವ್ಯಾಟ್ಸನ್ ಅವರೊಬ್ಬರು ವರ್ತನವಾದಿ. ಅವರೇ ಈ ಒಂದು ವರ್ತನವಾದದ ಪ್ರತಿಪಾದಕರು. ಸೊ ವರ್ತನವಾದವನ್ನು ಬೆಂಬಲಿಸ್ತಕ್ಕಂಥವರು ಇನ್ನೂ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ J.B. ವ್ಯಾಟ್ಸನ್ ರವರು. ಹಾಗೆ ಮನೋವಿಜ್ಞಾನವನ್ನು ವರ್ತನೆಯ ಅಧ್ಯಯನ ಅಂತ ಕರೆದ್ರು. ಈ ಪಂಥ ನೋಡಿ ಏನನ್ನು ನಿರಾಕರಿಸಿತು? ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳ್ಬೋದು. ಮನಸ್ಸು ಮತ್ತು ಅನುಭವ, ಹಾಗೆ ಸಂವೇದನೆ, ಚೇತನ ಅಂದರೆ ಪ್ರಜ್ಞೆ, ಇವುಗಳನ್ನು ಖಂಡಿತವಾಗಿ ನಿರಾಕರಿಸುತ್ತದು. ಅಂದರೆ ಮಾಡುವಂಥ ಕೆಲಸನೇ ಭಾಳ ಇಂಪಾರ್ಟೆಂಟು, ಇವೆಲ್ಲವೂ ಅಲ್ಲ ಅಂತಕ್ಕಂಥದ್ದು ಈ ಒಂದು ವರ್ತನವಾದ ಬಲವಾಗಿ ನಂಬಿದೆ ಮತ್ತು ಹೇಳುತ್ತೆ. ವರ್ತನವಾದದ ಪ್ರಕಾರ ವ್ಯಕ್ತಿ ಪ್ರತಿ ವರ್ತನೆಯು ಒಂದು ಪ್ರೇರಣೆಯಿಂದ ಕೂಡಿರುತ್ತೆ. ಪ್ರತಿ ವರ್ತನೆ, ಯಾವುದೇ ಒಂದು ವರ್ತನೆ ಮನುಷ್ಯ ಮಾಡ್ತಾ ಇದ್ದಾನೆಂದರೆ ಅದಕ್ಕೆ ಏನು ಕಾರಣ ಇರುತ್ತೆ? ಒಂದು ಪ್ರೇರಣೆ ಇರುತ್ತೆ. ಸೊ ಒಂದು ಮೋಟಿವೇಶನ್ ಇರುತ್ತೆ ಅಂತಕ್ಕಂಥದ್ದು ಈ ಒಂದು ವರ್ತನವಾದಿಗಳ ಪ್ರಕಾರ ಬಹಳಷ್ಟು ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟಿದೆ. ಅಂದರೆ ಈಗ ಏನಾದರೂ ಒಂದು ಕೆಲಸವನ್ನು, ಫಾರ್ ಎಕ್ಸಾಂಪಲ್ ನೀವು ಒಂದು ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡು ಓದ್ತಾ ಇದ್ದೀರಿ ಅಂದಾಗ, ಅಥವಾ ನಿಮ್ಮ ಊರಿಗೆ ನೀವು ಹೋಗ್ತಾ ಇದ್ದೀರಿ ಅಂದಾಗ, ದೆರ್ ಈಸ್ ಒನ್ ಮೋಟಿವೇಶನ್, ಅಂದರೆ ಒಂದು ಪ್ರೇರಣೆ ನಿಮ್ಮಲ್ಲಿದೆ. ಏನೋ ಒಂದು ಕೆಲಸ ಮಾಡ್ತಿದ್ದೀರ ಅಂದಾಗ ಆ ಒಂದು ಪ್ರೇರಣೆಯ ಶಕ್ತಿ ಎಷ್ಟಿರುತ್ತೆ ಅದ್ರ ಮೇಲ್ಗಡೆ ನೀವು ಯಾವುದೇ ಒಂದು ಕೆಲಸ ಅಥವಾ ಯಾವುದೇ ವರ್ತನೆಯನ್ನು ನೀವು ಮಾಡ್ತೀರಾ. ಅದರ್ವೈಸ್ ಯು ಕಾಂಟ್ ಅಂತ ಹೇಳಿಬಿಟ್ಟು. ಸೊ ಅದು ವರ್ತನವಾದಿಗಳ ಪ್ರಕಾರ ಇರುವಂಥದ್ದು ಬಹಳ ಮುಖ್ಯವಾಗಿ ನೀವು ತಿಳ್ಕೊಳ್ಬೇಕು. ಇನ್ನೊಂದು ಪ್ರಮುಖವಾದಂಥದ್ದು ಗೆಸ್ಟಾಲ್ಟ್ ವಾದ ಅಂತ ಬರುತ್ತೆ. ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಈ ವರ್ತನವಾದದ ಮೇಲೆ ಒಂದು ಪ್ರಶ್ನೆ ಕೇಳಿದ್ರು, ಅದನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈಗ ವರ್ತನವಾದಿಗಳ ಪ್ರಕಾರ ವ್ಯಕ್ತಿಯ ಪ್ರತಿಯೊಂದು ವರ್ತನೆಗೂ ಸಹ ಏನಾಗಿರುತ್ತೆ ಅಂತ,
ಸೊ ಏನಾಗಿರ್ತದೆ ಅಂದರೆ ನೀವು ಆಪ್ಷನ್ಸಲ್ಲಿ ಒಂದು ಪ್ರೇರಣೆಯಿಂದ ಕೂಡಿರ್ತದೆ. ಪ್ರತಿಯೊಂದು ವರ್ತನೆಯು ಕೂಡ ಒಂದು ಪ್ರೇರಣೆಯಿಂದ ಕೂಡಿರ್ತದೆ ಅಂತಕ್ಕಂಥದ್ದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ನೆಕ್ಸ್ಟು ನೋಡೋಣ, ಗೆಸ್ಟಾಲ್ಟ್ ವಾದ. ಏನು ಗೆಸ್ಟಾಲ್ಟ್ ಅಂತ ಹೇಳಿದ್ರೆ ಸಮಗ್ರ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಗೆಸ್ಟಾಲ್ಟ್ ಅಂದರೆ ಸಮಗ್ರತೆ, ಅರ್ಥನೇ ಇದೆ ಅದು, ಅಥವಾ ಜೋಡಣಾ ದೃಷ್ಟಿ. ಹೌದಾ, ಅದನ್ನು ನಾವು ಗೆಸ್ಟಾಲ್ಟ್ ಅಂತ ಕರಿತೀವಿ. ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದೇ. ಸರ್, ಇದಕ್ಕೆ ಯಾವುದೋ ಒಂದು ಪ್ರಯೋಗ ನೆನಪಾಗುತ್ತೆ ನನಗೆ, ಚಿಂಪಾಂಜಿ ಕೊಹಿಲರ್ ಅವರು ಮಾಡಿರ್ತಕ್ಕಂಥದ್ದು. ಎಸ್. ಸೊ ಅಲ್ಲಿ ಜರ್ಮನ್ ಪದ ಈ ಒಂದು ಗೆಸ್ಟಾಲ್ಟ್ ಅಂತಕ್ಕಂಥದ್ದು, ಇದರ ಅರ್ಥಪೂರ್ಣ ಆಕೃತಿ. ಬಿಡಿ ಬಿಡಿಯಾಗಿರಂಗಿಲ್ಲ. ಈಗ ಅಲ್ಲಿ ಒಂದು ಪಂಜರದಲ್ಲಿ ಚಿಂಪಾಂಜಿಯನ್ನು ಹಾಕಿದ್ರು, ಆ ಚಿಂಪಾಂಜಿಗೆ ಇಲ್ಲಿ ಬಾಳೆಗೊನೆಯನ್ನು ಹಾಕಿದ್ರು, ಒಂದು ಬಾಕ್ಸ್ಗಳನ್ನು ಇಟ್ಟಿದ್ರು, ಬಾಕ್ಸ್ ಹತ್ತಿ ಆ ಬಾಳೆಗೊನೆಯನ್ನು ತಗೊಂತು, ಮತ್ತು 2 ಪೈಪ್ಗಳನ್ನು ಇಟ್ಟಿದ್ರು, ಒಂದಕ್ಕೊಂದು ಜೋಡಿಸಿ ಇಲ್ಲಿ ಹೊರಗಡೆ ಇರ್ತಕ್ಕಂಥ ಒಂದು ಬಾಳೆಹಣ್ಣನ್ನು ತಿಂತು. ಅಂದರೆ ಬುದ್ಧಿಯನ್ನು ಉಪಯೋಗಿಸ್ತು, ಅದ್ರ ಬದಲು ಕಿರ್ಚೋದು, ಪರಚೋದು, ಎಗರೋದು ಏನೇನೋ ಮಾಡಲಿಲ್ಲ, ಅದು ಐಡಿಯಾ ಮಾಡ್ತು. ಅಂದರೆ ಸಮಗ್ರವಾಗಿ ಅಧ್ಯಯನವನ್ನು ಮಾಡ್ತು. ಅದಕ್ಕೆ ನಾವು ಗೆಸ್ಟಾಲ್ಟ್ ವಾದ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟು. ಈ ವಾದದ ಪ್ರಕಾರ ವ್ಯಕ್ತಿ ಸಂಗತಿಗಳನ್ನು ಜೋಡಣೆಯಿಂದ ಸಮಗ್ರವಾಗಿ ಸ್ವೀಕರಿಸುತ್ತಾನೆ. ಏನು ಮಾಡ್ತಾನೆ? ವ್ಯಕ್ತಿ ತನ್ನ ಸಂಗತಿಗಳನ್ನು ಜೋಡಣೆಯಿಂದ ಸಮಗ್ರವಾಗಿ ಸ್ವೀಕರಿಸ್ತಾನೆ. ಪ್ರಮುಖ ಆದ್ಯತೆ ಸಮಗ್ರತೆ ಅಥವಾ ಜೋಡಣೆಗೆ ಇಲ್ಲಿ ಕೊಡಲಾಗಿದೆ. ಬಿಡಿ ಬಿಡಿ ಭಾಗಗಳನ್ನು ಜೋಡಿಸಿಕೊಂಡು ಅರ್ಥ ಮಾಡಿಕೊಳ್ಳುವುದೇ ಸಮಗ್ರತೆ ಅಥವಾ ಜೋಡಣಾ ದೃಷ್ಟಿ ಅಥವಾ ಪಂಥ. ನೋಡಿ, ಮನೋವಿಜ್ಞಾನದ ಪಂಥಗಳು ಮತ್ತು ಅವುಗಳ ಪ್ರತಿಪಾದಕರು ಯಾರು ಅಂತ ಹೇಳಿ ನಾವಿವತ್ತು ಡಿಸ್ಕಷನ್ ಮಾಡೋಣ. ಅದಾದಮೇಲೆ ಉಳಿದ ಪಂಥಗಳ ಬಗ್ಗೆ ಕೂಡ ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಈ ರಚನಾ ಪಂಥ ಅಥವಾ ಸ್ಟ್ರಕ್ಚರಲಿಸಮ್ ಅಂತ ಕರಿತೀವಿ. ಸೊ ನೀವು ನೋಡ್ಬೋದು, ಸ್ಟ್ರಕ್ಚರಲಿಸಮ್ ಅಥವಾ ರಚನಾ ಪಂಥ ಅಂತ ಹೇಳಿ ನಾವೇನು ಕರಿತೀವಿ. ಸೊ ಈ ಒಂದು ಪಂಥದ ಸ್ಥಾಪಕರು ವಿಲ್ಹೆಲ್ಮ್ ವೂಂಟ್, ಪ್ರತಿಪಾದಕರು ಎ ಬಿ ಟಿಶ್ನರ್. ಸೊ ಕನ್ಫರ್ಮಿಗೆ ನಿಮಗೆ ಕನ್ಫ್ಯೂಷನ್ ಬೇಡ, ಸೊ ಅದು ಇದು ಅಂತ ಹೇಳ್ಬಿಟ್ಟು ಅಂತ ಒಂದೇ ಕಡೆ ನಾನು ತೊಗೊಂಬಂದಿದ್ದೀನಿ. ಹಾಗೆ ಕ್ರಿಯಾಪಂಥ ಫಂಕ್ಷನಲಿಸಮ್ ಅಂತ ಕರಿತೀವಿ. ಸೊ ಇದರ ಸ್ಥಾಪಕರು ವಿಲಿಯಂ ಜೇಮ್ಸ್ ಮತ್ತು ಜಾನ್ ಡೂಯಿ ಅವರು. ನಾನಲ್ಲಿ ಜಾನ್ ಡೂಯಿ ಅವರ ಬಗ್ಗೆ ಮಾತ್ರ ಹೇಳಿದ್ದೆ, ಅವ್ರ ಜೊತೆಗೆ ವಿಲಿಯಂ ಜೇಮ್ಸ್ ಅವರು ಕೂಡ ಇದ್ದಾರೆ. ಇನ್ನು ವರ್ತನಾ ಪಂಥ ಬಿಹೇವಿಯರಿಸಮ್ ಅಂತ ಕರಿತೀವಿ. ಇದನ್ನು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ನಿಮಗೆಲ್ಲ ಗೊತ್ತು, ಜೆ ಬಿ ವ್ಯಾಟ್ಸನ್. ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು? ಪಾವ್ಲವ್, ಸ್ಕಿನ್ನರ್ ಮತ್ತು ಗುತ್ರಿ ಅಂತಕ್ಕಂಥವ್ರು. ಸೊ ಈ 3 ಜನ ಅದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಪ್ರತಿಪಾದಕರು ಪಾವ್ಲವ್, ಸ್ಕಿನ್ನರ್ ಮತ್ತು ಗುತ್ರಿ ಅವರು ಕೂಡ ಇದ್ದಾರೆ ವರ್ತನಾ ಪಂಥಕ್ಕೆ ಸಂಬಂಧಪಟ್ಟಂತೆ. ಹಾಗೆಯೇ ಗೆಸ್ಟಾಲ್ಟ್ ಪಂಥ ನಾವು ಇದೀಗ ತಾನೇ ಅಭ್ಯಾಸ ಮಾಡಿದ್ವಿ. ಗೆಸ್ಟಾಲ್ಟ್ ವಾದ ಅಂತ ಕೂಡ ಹೇಳ್ಬೋದು, ಗೆಸ್ಟಾಲ್ಟ್ ಸ್ಕೂಲ್ ಅಂತ ಹೇಳಿ ಕರಿತೀವಿ. ಇದನ್ನು ಸ್ಥಾಪಿಸಿದವರು ವರ್ದಿಮಾರ್, ಮ್ಯಾಕ್ಸ್ ವರ್ದಿಮಾರ್, ಮತ್ತು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಕರ್ಟ್ ಕಾಫ್ಕಾ, ಕೊಹಿಲರ್ ಮತ್ತು ಲೆವೆನ್ ಅಂತಕ್ಕಂಥವ್ರು. ನೋಡಿ, ಇವರೆಲ್ಲರೂ ಪ್ರತಿಪಾದನೆಯನ್ನು ಮಾಡ್ತಾರೆ. ಹಾಗೆ ಮನೋವಿಶ್ಲೇಷಣಾ ಪಂಥವನ್ನು ಯಾರು ಅಭಿವೃದ್ಧಿಪಡಿಸಿದವರು ಅಂತಕ್ಕಂಥದ್ದನ್ನು ನೋಡೋಣ. ಈ ಮನೋವಿಶ್ಲೇಷಣಾ ಪಂಥವನ್ನು ಅಭಿವೃದ್ಧಿಪಡಿಸಿದವರು ಯಾರಪ್ಪ ಅಂತ ಹೇಳಿದ್ರೆ, ಮನೋವಿಶ್ಲೇಷಣಾ ಪಂಥ ಇದು ಸೈಕೋ ಅನಾಲಿಸಿಸ್ ಅಂತ ಕರಿತೀವಿ. ಇದರ ಒಂದು ಸಂಸ್ಥಾಪಕರು ಸಿಗ್ಮಂಡ್ ಫ್ರಾಯ್ಡ್. ಸೊ ಅವರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನು ಮಾನವತಾ ಮನೋವಿಜ್ಞಾನ, ಇದನ್ನು ಹ್ಯೂಮನಿಸ್ಟಿಕ್ ಸೈಕಾಲಜಿ ಅಂತ ಕರಿತೀವಿ, ಹ್ಯೂಮನಿಸಮ್ ಅಂತ ಕೂಡ ಹೇಳ್ಬೋದು. ಸಂಸ್ಥಾಪಕರು ಅಬ್ರಹಾಂ ಮಾಸ್ಲೋರವರು. ಸೊ ಇದನ್ನು ಕೂಡ ನೀವು ನೆನಪಿಟ್ಕೊಳ್ಳಿ. ಹಾಗೆ ವೈಯಕ್ತಿಕ ಮನೋವಿಜ್ಞಾನ, ಇಂಡಿವಿಜುವಲ್ ಸೈಕಾಲಜಿ ಅಂತ ಕರಿತೀವಿ. ಇದರ ಸ್ಥಾಪಕರು ಆಲ್ಫ್ರೆಡ್ ಅಡ್ಲರ್ ಅಂತಕ್ಕಂಥವ್ರು. ಆಡ್ಲರ್ 2ನೇ ಆ ಬರುತ್ತೆ. ಹಾಗೆಯೇ ನಾನು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ, ಅನಾಲಿಟಿಕಲ್ ಸೈಕಾಲಜಿ ಅಂತ ನಾವು ಕರಿತೀವಿ. ಅದರ ಸಂಸ್ಥಾಪಕರು ಕಾರ್ಲ್ ಯಂಗ್ ರವರು. ಸೊ ಕಾರ್ಲ್ ಯಂಗ್ ಅವರು ವಿಶ್ಲೇಷಣಾತ್ಮಕ ಮನೋವಿಜ್ಞಾನ ಬಗ್ಗೆ ಹೇಳಿದರು. ಸೊ ಇಲ್ಲಿ ಪರೀಕ್ಷೆಗೆ ಬೇಕಾಗಿರುವಂಥ ಕೆಲವೊಂದು ಅಂಶಗಳನ್ನು ನಾನಿವತ್ತು ಹೈಲೈಟ್ಸ್ ಮಾಡಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಸೊ ಇದರ ಕಂಟಿನ್ಯೂ ಪಾರ್ಟನ್ನು ಈಗ ನೋಡೋಣ. ಸೊ ಅದರಲ್ಲಿ ಮೊದಲನೇದಾಗಿ ಮನೋವಿಶ್ಲೇಷಣಾ ಪಂಥ. ಸೊ ಇದು ಮನೋವಿಶ್ಲೇಷಣಾ ಪಂಥ ಏನಂತಾರೆ? ಸೈಕೋ ಅನಾಲಿಸಮ್ ಅಂತೇಳಿ ಕರಿತೀವಿ. ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಸಿಗ್ಮಂಡ್ ಫ್ರಾಯ್ಡ್ರವರು. ಸೊ ನಿಮಗೆಲ್ಲ ಗೊತ್ತಿದೆ, ಸಿಗ್ಮಂಡ್ ಫ್ರಾಯ್ಡ್ರವರು ಮನೋವಿಶ್ಲೇಷಣಾ ಪಂಥವನ್ನು ಪ್ರತಿಪಾದನೆಯನ್ನು ಮಾಡಿದವರು. ಇನ್ನು ಮನೋವಿಶ್ಲೇಷಣಾ ಪಂಥದ ಪ್ರಕಾರ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಲು ಆತನ ಸುಪ್ತ ಚೇತನವನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಬರ್ಬೋದು. ಮನುಷ್ಯನ ಸುಪ್ತ ಚೇತನವನ್ನು ಅರ್ಥ ಮಾಡಿಕೊಂಡಾಗ ವ್ಯಕ್ತಿಯನ್ನು ಅರ್ಥ ಮಾಡಿಕೊಳ್ಳಬಹುದು. ಇದು ಯಾವ ಪಂಥದ ಪ್ರಕಾರ ಅಂತ ಕೇಳಿದ್ರು ಕೂಡ ಪ್ರಶ್ನೆ ಬರ್ತದೆ. ಮನೋವಿಶ್ಲೇಷಣಾ ಪಂಥ. ನೋಡಿ, ಆತನ ಸುಪ್ತ ಚೇತನವನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಇವರು ಮಾನವನ ಸಂಪೂರ್ಣ ವರ್ತನೆಯನ್ನು ವಿಶ್ಲೇಷಿಸುವ ಪ್ರಜ್ಞಾವಸ್ಥೆ ಮತ್ತು ಸೂಕ್ತ ಪ್ರಜ್ಞಾವಸ್ಥೆ
ಅಜಾಗೃತ ಅವಸ್ಥೆಗಳನ್ನು ಸೂಚಿಸ್ತಾರೆ. ನೋಡಿ, ಪ್ರಜ್ಞೆ, ಅರೆ ಪ್ರಜ್ಞೆ ಮತ್ತು ಅಜಾಗೃತ. ಸೊ ಈ ರೀತಿ ಒಂದು ಪ್ರಜ್ಞೆಗಳನ್ನು ಅವ್ರು ಏನು ಮಾಡ್ತಾರೆ, ವಿಂಗಡಣೆಯನ್ನು ಮಾಡಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಚೇತನ, ಅಧಿಚೇತನ ಮತ್ತು ಸುಪ್ತ ಚೇತನಗಳನ್ನು ಕೂಡ ಇವರು ವಿಂಗಡಣೆ ಮಾಡ್ತಾರೆ. ಯಾರು? ಸಿಗ್ಮಂಡ್ ಫ್ರಾಯ್ಡ್ ಅಥವಾ ಮನೋವಿಶ್ಲೇಷಣವಾದಿಗಳು. ಮನೋವಿಶ್ಲೇಷಕರ ಪ್ರಕಾರ ಮನೋವಿಜ್ಞಾನ ಎಂದರೆ ಚೇತನ ಅವಸ್ಥೆಯ ಮೇಲೆ ಸುಪ್ತ ಚೇತನದ ಪ್ರಭಾವ. ನೋಡಿ, ಏನು ಇವರ ಪ್ರಕಾರ ಅಂತ ಹೇಳಿದರೆ ಇದು ಭಾಳ ಇಂಪಾರ್ಟೆಂಟ್. ಯಾಕೆ ಅಂತಂದಾಗ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಯನ್ನು ನಾನು ನೋಡಿದ್ದೀನಿ. ಮನೋವಿಶ್ಲೇಷಕರ ಪ್ರಕಾರ ಮನೋವಿಜ್ಞಾನ ಅಂತ ಹೇಳಿದ್ರೆ ಚೇತನ ಅವಸ್ಥೆಯ ಮೇಲೆ ಸುಪ್ತ ಚೇತನದ ಪ್ರಭಾವ. ಓಕೆ, ಇನ್ನು ಮನೋವಿಶ್ಲೇಷಕರು ಮನಸ್ಸಿನ ರಚನೆಯನ್ನು 3 ಭಾಗಗಳಾಗಿ ವಿಂಗಡಿಸಿರ್ತಾರೆ. ಯಾವ ರೀತಿ? ಈಗೋ, ಸೂಪರ್ ಈಗೋ ನೀವು ಕೇಳಿರ್ಬೋದು. ಸೊ ಅವುಗಳ ಬಗ್ಗೆ ನಾನು ವ್ಯಕ್ತಿತ್ವ ಪಾಠದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಖರವಾಗಿ ಕೊಡ್ತೇನೆ. ಸದ್ಯಕ್ಕೆ ನೀವು 3 ಭಾಗಗಳು ಅಂತ ಗೊತ್ತಿರಲಿ. ಹಾಗೆ ಕಾರ್ಲ್ ಯಂಗ್ರವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಯ ಬಗ್ಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಸೊ ಈ ಮನೋವಿಶ್ಲೇಷಣಾ ಪಂಥದ ನಂತರ ಬರತಕ್ಕಂಥದ್ದು ಅವರು ಲಿಬಿಡೋ ಅಥವಾ ಜೈವಿಕ ಪ್ರಚೋದನೆಗೆ ಮಹತ್ವವನ್ನು ಕೊಡ್ತಕ್ಕಂಥವ್ರು ಕಾರ್ಲ್ ಯಂಗ್ರವರು. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗೆಯೇ ಈ ಪಂಥದ ಪ್ರಕಾರ ಅಂದರೆ ಈ ಮನೋವಿಶ್ಲೇಷಣಾ ಪಂಥದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಲೈಂಗಿಕತೆ ಪಾತ್ರಕ್ಕೆ ಮಹತ್ವವನ್ನು ನೀಡ್ತಾರೆ. ಅದಕ್ಕಾಗಿ ಏನು ಮಾಡಬೇಕು, ಶಾಲೆಯಲ್ಲಿ ಮಕ್ಕಳಿಗೆ ಲೈಂಗಿಕ ಶಿಕ್ಷಣ ಕೊಡುವಂಥ ಅವಶ್ಯಕತೆ ಇದೆ ಅಂಥೇಳಿ ಮನೋವಿಶ್ಲೇಷಣಾ ಪಂಥ ಅಂದರೆ ಸಿಗ್ಮಂಡ್ ಫ್ರಾಯ್ಡ್ರವರು ಒಂದು ಎಜುಕೇಷನ್ಗೆ ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಅಂತ ನಾವು ಹೇಳ್ಬೋದು. ಅಂದರೆ ಒಂದು ಲೈಂಗಿಕ ಶಿಕ್ಷಣವನ್ನು ಕೊಡೋದ್ರಿಂದ ಮಕ್ಕಳ ಒಂದು ಕಲಿಕೆಗೆ ಪೂರಕ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ಬೋದು ಅಂಥೇಳಿ ಹೇಳ್ತಾರೆ. ಹಾಗೆ ಮಕ್ಕಳಿಗೆ ನೀಡುವ ಶಿಕ್ಷಣದ ಜೊತೆಗೆ ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಿಸಬೇಕು ಅಂತ ಕೂಡ ಅವರು ಹೇಳ್ಕೊಡ್ತಾರೆ. ಈ ಒಂದು ಮನೋವಿಶ್ಲೇಷಣಾ ಪಂಥದ ಒಂದು ಪ್ರತಿಪಾದನೆ ಅದು. ಮಕ್ಕಳಿಗೆ ಕೇವಲ ಶಿಕ್ಷಣವನ್ನು ಕೊಡಬಾರ್ದು, ಆರೋಗ್ಯಕರವಾದ ವಾತಾವರಣವನ್ನು ನಿರ್ಮಿಸಿಕೊಡಬೇಕು ಅಂತ ಹೇಳಿ ಅವರು ಹೇಳ್ತಾರೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೊ ಇದಿಷ್ಟು ಮನೋವಿಶ್ಲೇಷಣಾ ಪಂಥದ ಬಗ್ಗೆ ಇರತಕ್ಕಂಥ ಕೆಲವೊಂದು ಹೈಲೈಟ್ಸ್ಗಳು. ಹಾಗೆ ಮುಂದಿನ ಭಾಗದಲ್ಲಿ ಮಾನವತಾ ಪಂಥ, ಹ್ಯೂಮನಿಸಮ್ ಅಂತ ನಾನೇನು ಹೇಳಿದ್ದೆ ಅದರ ಬಗ್ಗೆ ನೋಡೋಣ. ಈ ಒಂದು ಮಾನವತಾ ಪಂಥ, ಹ್ಯೂಮನಿಸಮ್, ಇದರ ಒಂದು ಪ್ರತಿಪಾದಕರು ಯಾರಪ್ಪ ಅಂದರೆ ಕಾರ್ಲ್ ರೋಜರ್ಸ್ ಮತ್ತು ಅಬ್ರಹಾಂ ಮಾಸ್ಲೋ. ಇವರು ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಅಬ್ರಹಾಂ ಮಾಸ್ಲೋ, ಕಾರ್ಲ್ ರಾಜರ್ಸ್ ಅಂತಕ್ಕಂಥವ್ರು. ಸೊ ಇವರು ಒಂದು ಮಾನವತಾ ಪಂಥವನ್ನು ಪ್ರತಿಪಾದನೆ ಮಾಡ್ತಾರೆ. ಇವರು ಒಂದು ವರ್ಡನ್ನು ಹೇಳ್ತಾರೆ, ಆತ್ಮ ವಾಸ್ತವೀಕರಣ ಅಂತಕ್ಕಂಥದ್ದು. ಅಂದರೆ ಈ ಒಂದು ಮಾನವತಾ ಪಂಥದ ಪ್ರಕಾರ ಮನುಷ್ಯ ಮೂಲಭೂತ ಪ್ರೇರಕ ಶಕ್ತಿ ಯಾವುದಪ್ಪ ಅಂದರೆ ಆತ್ಮ ವಾಸ್ತವೀಕರಣ. ಇವರು ಹೇಳ್ತಾರೆ ಆತ್ಮ ವಾಸ್ತವೀಕರಣನೇ ಅಲ್ಲಿ ಮನುಷ್ಯನ ಒಂದು ಮೂಲಭೂತ ಪ್ರೇರಕ ಶಕ್ತಿ ಅಂಥೇಳಿ ಹೇಳ್ತಾರೆ. ಯಾರು ಹೇಳೋದು ಅಂತ ಹೇಳಿದರೆ ಮಾನವತಾ ಪಂಥದ ಮನೋವಿಜ್ಞಾನಿಗಳು. ಮಾನವ ತನ್ನ ಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೊಂದಿದ್ದು ಸಾಧನೆಗೆ ಸಾಗುವಂತೆ ಪ್ರಯತ್ನಿಸಬೇಕು ಅಂಥೇಳಿ ಈ ಒಂದು ಮಾನವತಾ ಪಂಥ ಹೇಳ್ತದೆ. ಹಾಗೆ ಸಮಾಜ ಮತ್ತು ಶಾಲೆಯ ಮಧ್ಯೆ ಉತ್ತಮ ಬಾಂಧವ್ಯವನ್ನು ಬೆಳೆಸಬೇಕು ಅಂತೇಳಿ ಹೇಳುತ್ತೆ. ಹಾಗೆ ವ್ಯಕ್ತಿಗೆ ಆತ್ಮ ವಾಸ್ತವೀಕರಣಕ್ಕೆ ಅಡ್ಡ ಇರುವಂತಹ ಅಥವಾ ತೊಂದರೆ ಉಂಟು ಮಾಡುವಂತಹ ಅಂಶಗಳನ್ನು ಸಮಾಜದಿಂದ ತೊಡೆದು ಹಾಕಬೇಕು ಅಂಥೇಳಿ ಈ ಒಂದು ಮಾನವತಾ ಪಂಥ ನಮಗೆ ತಿಳಿಸ್ಕೊಡುತ್ತೆ. ಬಹಳ ಮುಖ್ಯವಾಗಿ ನಾವು ಈ ಪಂಥದಲ್ಲಿ ತಿಳಿಯಬೇಕಾಗಿರತಕ್ಕಂಥ ಅಂಶ ಏನಪ್ಪ ಅಂದರೆ ಈ ಪಂಥದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂಥ ಚಟುವಟಿಕೆಗಳನ್ನು ಆಯ್ದುಕೊಳ್ಳಲಿಕ್ಕೆ ಮತ್ತು ನಿರ್ವಹಣೆ ಮಾಡಲಿಕ್ಕೆ ಒಂದು ಸ್ವತಂತ್ರವನ್ನು ಕೊಡಬೇಕು. ಅಂದರೆ ಅವನಿಗೆ ಯಾರ ಮೇಲೂ ಕೂಡ ಡಿಪೆಂಡೆನ್ಸ್ ಇರಬಾರ್ದು, ಇಂಡಿಪೆಂಡೆಂಟಾಗಿ ಇರುವಂತೆ ಒಂದು ಅವಕಾಶವನ್ನು ಕೊಡಬೇಕಾಗತ್ತೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಚಟುವಟಿಕೆಗಳಿಗೆ ತಾನೇ ಕಾರಣ ಆಗ್ತಾನೆ. ಅಂದರೆ ಇಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಅವನು ಯಾವುದೇ ಒಂದು ಕೆಲಸವನ್ನು ಮಾಡಿದಾಗ ಅವನ ಚಟುವಟಿಕೆಗೆ ತಾನೇ ಕಾರಣ ಆಗ್ತಾನೆ. ಇದಕ್ಕಾಗಿ ಅವನು ಪರಿಸರವನ್ನಾಗಲಿ, ತಂದೆ ತಾಯಿಯರನ್ನಾಗಲಿ, ಸಮಾಜವನ್ನಾಗಲಿ ದೂಷಿಸುವಂತಿಲ್ಲ ಅಂತ ಹೇಳ್ತಾರೆ. ಸೊ ಇದನ್ನು ನೀವು ಅರ್ಥ ಮಾಡ್ಕೊಂಡಿರಬೇಕು. ಅಂದರೆ ಮೂಲಭೂತವಾಗಿ ಆತ್ಮ ವಾಸ್ತವೀಕರಣದ ಬಗ್ಗೆ ಈ ಒಂದು ಮಾನವತಾ ಪಂಥ ಏನಿದೆ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಕಾರ್ಲ್ ರಾಜರ್ಸ್ ರವರ ದೃಷ್ಟಿಯಲ್ಲಿ ವ್ಯಕ್ತಿತ್ವದ ಪ್ರಧಾನ ಕಾರಕ ಅಂದರೆ ಆತ್ಮದ ಪರಿಕಲ್ಪನೆ ನಾನು ಅಂತೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನಾನು ಅಂತಂದರೆ ನಾನು ಮಾಡಬಲ್ಲೆ ಎಂಬುದರ ಒಂದು ಅರಿವನ್ನು ಒಳಗೊಂಡಿರುತ್ತೆ ಅಂತ ಹೇಳಿಬಿಟ್ಟು ಅದರಲ್ಲಿ ಆದರ್ಶ ಆತ್ಮದ ಪರಿಕಲ್ಪನೆ ಕೂಡ ಇರುತ್ತೆ. ಸೊ ಇದ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಗಳನ್ನು ನೋಡಿರ್ತೀರಿ. ಆದರೂ ಕೂಡ ಮಾನವ ತನ್ನ ಸಾಮರ್ಥ್ಯದಲ್ಲಿ ಸಂಪೂರ್ಣ ವಿಶ್ವಾಸವನ್ನು ಹೊಂದಿ ಉನ್ನತ ಸಾಧನೆಯೆಡೆಗೆ ಸಾಗುವಂತೆ ಪ್ರೇರೇಪಿಸಬೇಕು ಅಂತ ಹೇಳಿ ಈ ಒಂದು ಶಿಕ್ಷಣಿಕ ಕ್ಷೇತ್ರಕ್ಕೆ ಈ ಒಂದು ಕೊಡುಗೆ ಮಾನವತಾ ಪಂಥದ ಒಂದು ಆಶಯ ಆಗಿದೆ. ಇನ್ನು ಮುಂದಿನ ಕಾನ್ಸೆಪ್ಟನ್ನು ನಾವು ನೋಡೋದಾದರೆ
ವಿಧಾನಗಳ ಬಗ್ಗೆ ನೋಡೋಣ. ಅದಷ್ಟು ಮಾಹಿತಿಗಳು ಸಾಕು. ಇನ್ನು ನಿಮಗೆ ಜ್ಞಾನ ಸಂರಚನಾವಾದ, ಅವುಗಳ ಒಂದು ಶೈಕ್ಷಣಿಕ ಕೊಡುಗೆಗಳು ಇವೆಲ್ಲವೂ ಕೂಡ ಇರ್ತದೆ. ಆದರೆ ಪರೀಕ್ಷೆ ದೃಷ್ಟಿಯಿಂದ ಅಷ್ಟು ಮಾಹಿತಿ ನಿಮಗೆ ಸಾಕು ಅಂತ ಹೇಳ್ತಾ, ಇನ್ನು ಮುಂದಿನ ಕಾನ್ಸೆಪ್ಟಲ್ಲಿ ಬರತಕ್ಕಂಥದ್ದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಮತ್ತು ಅವರ ಪ್ರತಿಪಾದಕರು ಯಾರ್ಯಾರು ಅಂತ ನೋಡೋಣ. ಬಹಳ ಮುಖ್ಯವಾಗಿ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಪ್ರಮುಖವಾಗಿ 7 ವಿಧಾನಗಳನ್ನು ನಾವಿಲ್ಲಿ ಗುರುತಿಸ್ಬೋದು. ಸೊ ಯಾವ್ಯಾವುದು? ಅಂತರವಲೋಕನ ವಿಧಾನ, ಇಂಟ್ರೋಸ್ಪೆಕ್ಷನ್ ಮೆಥಡ್, ವೀಕ್ಷಣಾ ವಿಧಾನ, ಅಬ್ಸರ್ವೇಷನ್ ಮೆಥಡ್, ಪ್ರಾಯೋಗಿಕ ವಿಧಾನ, ಎಕ್ಸ್ಪೆರಿಮೆಂಟಲ್ ಮೆಥಡ್, ಮತ್ತು ವ್ಯಕ್ತಿ ಅಧ್ಯಯನ, ಕೇಸ್ ಸ್ಟಡಿ, ಹಾಗೆ ಸಂದರ್ಶನ, ಇಂಟರ್ವ್ಯೂ, ಹಾಗೆ ಪರೀಕ್ಷಾ ವಿಧಾನ, ಟೆಸ್ಟಿಂಗ್ ಮೆಥಡ್, ಮತ್ತು ಸಮೀಕ್ಷಾ ವಿಧಾನ, ಸರ್ವೆ ಮೆಥಡ್. ಅಂದರೆ ಒಂದೊಂದು ವಿಧಾನ ಒಂದೊಂದು ರೀತಿಯಾಗಿರುತ್ತೆ. ಅವುಗಳನ್ನು ಯಾರು ಪ್ರತಿಪಾದನೆಯನ್ನು ಮಾಡ್ತಾರೆ ಮತ್ತು ಯಾವ ರೀತಿಯಾಗಿ ಅವುಗಳನ್ನು ನಾವು ಬಳಸಬೇಕು ಅಂತಕ್ಕಂಥದ್ದನ್ನು ಇದೀಗ ವಿವರಣೆ ಅಂತ ನೋಡ್ಕೊಂಡು ಹೋಗೋಣ. ಮೊದಲಿಗೆ ಅಂತರವಲೋಕನ ವಿಧಾನ. ಸೊ ನೀವು ಅಂತರವಲೋಕನ ವಿಧಾನವನ್ನು ಕೇಳಿರ್ಬೋದು, ಸಾಕಷ್ಟು ಬಾರಿ ಅವುಗಳ ಬಗ್ಗೆ ಓದಿರ್ಬೋದು. ನೀವು ಓದಿರುವಂತಹ ಕೇಳಿರುವಂತಹ ಅಂಶಗಳನ್ನು ಪುನರ್ಮನನ ಮಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ. ಸೊ ನಾನು ಕೂಡ ನಿಮ್ಮ ಜೊತೆಗೆ ಓದುವಂಥದ್ದು ಇನ್ನೊಂದು ಉದ್ದೇಶ. ಇದು ಒಂದು ಸದುದ್ದೇಶ ಅಂತ ಹೇಳಿ ಸಾಕಷ್ಟು ಜನ ಹೇಳಿದಿರಿ. ಮತ್ತು ನಿನ್ನೆ ದಿನ ನನಗೆ ಒಳ್ಳೆಯ ಕಮೆಂಟ್ಸನ್ನು ಕೊಟ್ಟಿದ್ರಿ. ನಿಮ್ಮ ಕಮೆಂಟ್ಗಳಿಂದ ನಾನು ಪ್ರೇರಿತನಾಗಿ ಮುಂದಿನ ತರಗತಿಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮ್ಯಾಥಮೆಟಿಕ್ಸ್ ತರಗತಿಗಳನ್ನು ನಿಲ್ಲಿಸಿದ್ದೀನಿ. ಕಾರಣ ಒಂದಷ್ಟು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ PDF ಅನ್ನು ನೋಡಿ ಸುಮ್ಮನಾಗ್ತಾ ಇದ್ದಾರೆ. ಮತ್ತು ನನಗೂ ಕೂಡ ಸಮಯ ಅವಕಾಶ ಇಲ್ಲ, ಲೆಕ್ಕಗಳನ್ನು ಬರೀಬೇಕು, ಮತ್ತು ಸ್ವಲ್ಪ ಅದಕ್ಕಾಗಿ ಪ್ರಿಪ್ರೇಷನ್ ಬೇಕಾಗಿದೆ. ಸೊ ಅವುಗಳನ್ನು ಕೂಡ ಒಂದು ಸರ್ಟೈನ್ ಟೈಮ್ನಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅಂತ ಹೇಳ್ತಾ ಅವಲೋಕನ ವಿಧಾನವನ್ನು ನೋಡೋಣ. ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಸೊ ಏನು ಇಂಟ್ರೋಸ್ಪೆಕ್ಷನ್ ಅಂತ ಒಂದು ವರ್ಡ್ ಇದೆ. ಸೊ ನಾನು ನಿಮಗೆ ಹೈಲೈಟ್ಸ್ ಹೇಳೋದ್ರ ಜೊತೆಗೆ ನನಗೆ ಗೊತ್ತಿರೋಷ್ಟು ಮಾಹಿತಿಯನ್ನು ಕೂಡ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಇಂಟ್ರೋ ನೋಡಿ, ಅಲ್ಲಿ ವರ್ಡ್ ಇದೆ ಇಂಟ್ರೋ ಅಂತ ಹೇಳಿ, INTRO ಇಂಟ್ರೋ. ಇನ್ನೊಂದು ಸ್ಪೆಕ್ಷನ್ ಅಂತ ಹೇಳಿ, ರೈಟ್? ಸೊ ಇಂಟ್ರೋಸ್ಪೆಕ್ಷನ್ ಅಂತ ಕರಿತೀವಿ. ಇಂಟ್ರೋ ಅಂತಂದರೆ ಒಳಗೆ ಅಂತ, ಅಂದರೆ ತನ್ನೊಳಗೆ ತಾನು, ಲುಕ್ಕಿಂಗ್ ಅಂತೇಳಿ ಕರಿತೀವಿ. ಸ್ಪೆಕ್ಷನ್ ಅಂತ ಹೇಳಿದರೆ ತನ್ನೊಳಗೆ ತಾನು, ಲುಕ್ಕಿಂಗ್ ಇನ್ವರ್ಡ್ ಅಂತೇಳಿ, ಅಂದರೆ ತನ್ನನ್ನು ತಾನು ಅರ್ಥ ಮಾಡಿಕೊಳ್ಳುವುದು, ವೀಕ್ಷಣೆ ಮಾಡಿಕೊಳ್ಳುವುದು, ಸ್ವಯಂ ವೀಕ್ಷಣೆ ಅಂಥೇಳಿ ಕನ್ನಡ ಮೀನಿಂಗ್ ಬರುತ್ತೆ. ಸೊ ಇದನ್ನು ನಿಮಗೆ ಗೊತ್ತಿದೆ. ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದರೆ AB ಟಿಶ್ನರ್ ಅವರು. ಸೊ AB ಟಿಶ್ನರ್ ಅವರು ಈ ಒಂದು ಅಂತರವಲೋಕನ ವಿಧಾನವನ್ನು ಪ್ರತಿಪಾದನೆ ಮಾಡ್ತಾರೆ. ಅವರು ಬ್ರಿಟಿಷ್ ಮನೋವಿಜ್ಞಾನಿಗಳು. ಇವರು ಅಂದರೆ ನಿಮಗೆ ಸಾಕಷ್ಟು ಮಾಹಿತಿಗಳಿದ್ದಾವೆ, ಆದರೂ ಕೂಡ ಬೇಕಾಗಿರೋಷ್ಟು ಸಂಕ್ಷಿಪ್ತ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತನ್ನನ್ನು ತಾನು ವೀಕ್ಷಣೆ ಮಾಡಿಕೊಳ್ಳೋದು ಅಥವಾ ಸ್ವಯಂ ವೀಕ್ಷಣೆ ಅಂತ ಹೇಳಿ ಇದರ ಅಂತ ಅರ್ಥ ಬರುತ್ತೆ. ವ್ಯಕ್ತಿ ತನ್ನ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವಂಥ ಏಕೈಕ ವಿಧಾನ. ನೋಡಿ, ಅಂದರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ನನಗೆ ತುಂಬ ಕೋಪ ಬಂದುಬಿಟ್ಟಿದೆ, ಅಥವಾ ನನಗೆ ತುಂಬ ದುಃಖ ಆಗಿಬಿಟ್ಟಿದೆ, ಅಥವಾ ಅತಿಯಾದ ಸಂತೋಷ ಆಗಿಬಿಟ್ಟಿದೆ ನನಗೆ, ಅಂದರೆ ನನಗೆ ಕೊಳೆದು ಕುಪ್ಪಳಿಸುವಂತಹ ಒಂದು ವಾತಾವರಣ ಇದೆ ನನಗೆ ಅಂದಾಗ, ನನ್ನ ಮನಸ್ಸಿನ ಭಾವನೆಯನ್ನು ನಾನೇ ಅಂತರ್ವೀಕ್ಷಿಸಿಕೊಂಡು ಅದರ ಒಂದು ಮಾನಸಿಕ ಸ್ಥಿತಿಯ ಬದಲಾವಣೆಗಳನ್ನು ಪರೀಕ್ಷೆ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ಈ ಒಂದು ಅಂತರವಲೋಕನ ವಿಧಾನ ಅಂತ ನಾವು ಹೇಳ್ಬೋದು. ಬಹಳ ಈಸಿಯಾಗಿ ಸಿಂಪಲಾಗಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದಾಗ, ಯಾವ್ಯಾವ ಸಂದರ್ಭದಲ್ಲಿ ಅತಿಯಾದ ಕೋಪ ಬಂದಾಗ, ಅತಿಯಾದ ದುಃಖ ಆದಾಗ, ಅತಿಯಾದ ಸಂತೋಷ ಆದಾಗ ನಮ್ಮ ಮನಸ್ಸಿನ ಭಾವನೆಗಳನ್ನು ನಾವೇ ವೀಕ್ಷಣೆ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡ್ಕೊಳ್ತಕ್ಕಂಥದ್ದು ಈ ವಿಧಾನದಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಹೇಳಿದೆ, ವ್ಯಕ್ತಿಯ ಆಂತರಿಕ ಭಾವನೆಗಳನ್ನು ಅಧ್ಯಯನ ಮಾಡುವ ಏಕೈಕ ವಿಧಾನ ಅಂತ ನಾವು ಹೇಳ್ಬೋದು. ಇನ್ನು ಬಹಳ ಇಂಪಾರ್ಟೆಂಟಾಗಿ ಈ ವಿಧಾನವನ್ನು ಎಲ್ಲ ಸ್ಥಳಗಳಲ್ಲಿಯೂ ಎಲ್ಲ ಕಾಲದಲ್ಲಿಯೂ ಕೂಡ ಬಳಸ್ಕೊಳ್ಬೋದು. ಇದಕ್ಕೆ ಇಂಥದೇ ಸ್ಥಳ ಅಂತ ಇಲ್ಲ. ನೀವು ಪಾರ್ಕಲ್ಲಿ ಕುತ್ಕೊಳ್ಬೇಕು, ಅಥವಾ ಶಾಲೆಯಲ್ಲಿರಬೇಕು, ಆಟದ ಮೈದಾನದಲ್ಲಿರಬೇಕು, ಮನೆಯಲ್ಲಿರಬೇಕು ಅಂತಿಲ್ಲ. ನಿಮ್ಮ ಮನಸ್ಸನ್ನ ನೀವು ನೋಡ್ಕೊಳ್ಳೋದು, ನಾವು ಏನು ಮಾಡ್ತಾ ಇದ್ದೀನಿ, ನಾನು ಯಾಕೆ ಈ ಥರ ಆಗಿದ್ದೀನಿ, ನನ್ನಲ್ಲಿ ಇರ್ತಕ್ಕಂಥ ಲೋಪಗಳು ಏನು ಅಂತಕ್ಕಂಥದ್ದನ್ನು. ಹಾಗೆ ಶಿಕ್ಷಕ ತನ್ನ ಬೋಧನೆಯಲ್ಲಿನ, ಇಲ್ಲಿ ನಾವು ಎಜುಕೇಷನ್ ಬಗ್ಗೆ ಮಾತಾಡೋದ್ರಿಂದ ಶಿಕ್ಷಕ ತನ್ನ ಬೋಧನೆಯಲ್ಲಿ ಸಫಲತೆ ಮತ್ತು ವಿಫಲತೆಗಳನ್ನು ಸ್ವಮೌಲ್ಯಮಾಪನ ಮಾಡಿಕೊಳ್ಳಲಿಕ್ಕೆ ಈ ವಿಧಾನ ಅತ್ಯಂತ ಸೂಕ್ತವಾದ ವಿಧಾನ. ಹಾಗೆ ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬರ್ಬೋದು ಈ ರೀತಿ, ಏನಂತಂದರೆ ಶಿಕ್ಷಕ ತನ್ನ ಪಾಠದಲ್ಲಿ ಬಂದಿರತಕ್ಕಂತಹ ಅಥವಾ ತನ್ನನ್ನು ತಾನು ತನ್ನ ಸಫಲತೆ ಮತ್ತು ವಿಫಲತೆಗಳನ್ನು ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳಿಕ್ಕೆ ಇರುವಂಥ ಏಕೈಕ ವಿಧಾನ ಯಾವುದು ಅಂತ ಹೇಳಿದ್ರೆ ಅದೇ ಅಂತರವಲೋಕನ ವಿಧಾನ. ನನ್ನನ್ನು ನಾನು ವಿಮರ್ಶೆ ಮಾಡ್ಕೊಳ್ಬೇಕು. ನಾನು ಜಗತ್ತನ್ನು ಮೆಚ್ಚಿಸಿ ನಡೆಯುವಂಥದ್ದು ನನ್ನ ಒಂದು ವೃತ್ತಿ ಅಲ್ಲ. ನನಗೆ ನಾನು ಮೊದಲು ಮೆಚ್ಚುಗೆ ವ್ಯಕ್ತಪಡಿಸ್ಬೇಕು. ಸರ್ವಜ್ಞನ ಒಂದು ವಚನ ಇದೆ, ತನ್ನ ತಾನು ಅರಿದಂಗೆ ಭಿನ್ನ ಭಾವನೆ ಇಲ್ಲ, ತನ್ನವರಿಲ್ಲ ಪರರಿಲ್ಲ, ತ್ರೈಭುವನ ಕೈಯೊಳಗೆ ಹಿಡಿದು ಸರ್ವಜ್ಞ. ನೀವು ಕೇಳಿರ್ಬೋದು. ಸೊ ಈ ಒಂದು ಯಾಕೆ ವಚನ ಹೇಳಿದೆ ಅಂದರೆ ಅದಕ್ಕೆ ಮತ್ತು ಈ ಒಂದು ಅಂತರವಲೋಕನಕ್ಕೆ ಎರಡಕ್ಕೂ ಕೂಡ ಬಹಳ ಒಂದು ರಿಲೇಟಿವ್ ಆಗಿದೆ.
ಹಿರೇಮಗಳೂರು ಕಣ್ಣನವರು ಉದಯ ಟಿವಿಯಲ್ಲಿ ನಡೆಸ್ಕೊಡ್ತಾ ಇದ್ರು. ಈ ಒಂದು ವಚನವನ್ನು ಸುಮಾರು ಒಂದು 20 ದಿನಗಳ ಕಾಲ ಎಕ್ಸ್ಪ್ಲೈನ್ ಮಾಡಿದರು. ನಮಗಿಷ್ಟೇ ಗೊತ್ತು, ತನ್ನ ತಾನು ಅರಿದಂಗೆ, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳದಂಗೆ, ತನ್ನ ತಾನು ಅರಿದಂಗೆ ಅಂದರೆ ನೋಡಿ ಎಷ್ಟು ಅರ್ಥವನ್ನು ವಿವರಣೆ ಮಾಡ್ತಾರೆ. ತನ್ನನ್ನು ತಾನು ಮೊದಲು ಅರ್ಥಕೊಂಡು ತನ್ನವರಿಲ್ಲ ಪರರಿಲ್ಲ ತ್ರೈಭುವನ ಕೈಯೊಳಗೆ ಹಿಡಿದು ಸರ್ವಜ್ಞ ಅಂತ ಹೇಳ್ತಾರೆ. ಸೊ ಇರಲಿ, ಮೊದಲು ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕಾಗಿ ಅಂತರವಲೋಕನ ಬಹಳ ಮುಖ್ಯ. ಇನ್ನು ಇದೊಂದು ವ್ಯಕ್ತಿನಿಷ್ಠವಾಗಿದೆ, ಇದು ಅತ್ಯಂತ ವ್ಯಕ್ತಿನಿಷ್ಠವಾಗಿರುವ ವಿಧಾನ ಅಂತ ನಿಮ್ಮ ಪರೀಕ್ಷೆಯಲ್ಲಿ ಏನಾದರೂ ಒಂದು ಪ್ರಶ್ನೆ ಇತ್ತು ಅಂದರೆ ನೀವು ಕರೆಕ್ಟಾಗಿ ಉತ್ತರ ಹಾಕಿ, ಅದೇ ಅಂತರವಲೋಕನ ವಿಧಾನ. ಓಕೆ, ಇನ್ನು ಈ ಒಂದು ವಿಧಾನದಲ್ಲಿ, ಅಂತರವಲೋಕನ ವಿಧಾನದಲ್ಲಿ ವ್ಯಕ್ತಿ ತನ್ನನ್ನು ತಾನು ಅರಿಯುತ್ತಾನೆ ಮತ್ತು ತನ್ನ ಸಾಮರ್ಥ್ಯಗಳನ್ನು ಹೋಲಿಸಿಕೊಂಡು ವಿಶ್ಲೇಷಣೆಯನ್ನು ಮಾಡ್ಕೊಳ್ತಾನೆ. ಅದು ಭಾಳ ಇಂಪಾರ್ಟೆಂಟ್. ಅವನು ಕಂಪೇರ್ ಮಾಡ್ಕೊಳ್ತಾನೆ, ವಿಶ್ಲೇಷಣೆಯನ್ನು ಕೂಡ ಮಾಡ್ಕೊಳ್ತಾನೆ. ಆದರೆ ಅಂತರವಲೋಕನ ವಿಧಾನದಲ್ಲಿ ಒಂದು ಮಿತಿ ಇದೆ. ಅದೇನಪ್ಪ ಅಂದರೆ ಮಕ್ಕಳಿಗೆ ಇದು ಅನ್ವಯಿಸೋದಿಲ್ಲ. ಮಕ್ಕಳು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ರೋ, ನಿಮ್ಮನ್ನು ನೀವು ನೋಡ್ಕೊಳ್ರೋ ಅಂದರೆ ಅವರಿಗಾಗೋದಿಲ್ಲ. ಇನ್ನು ಬುದ್ಧಿಮಾಂದ್ಯರಿಗೂ ಕೂಡ ಈ ಒಂದು ವಿಧಾನ ಅನ್ವಯಿಸುವುದಿಲ್ಲ. ಅದು ಬಹಳ ಇಂಪಾರ್ಟೆಂಟ್. ಚಿಕ್ಕ ಮಕ್ಕಳು, ಅಪಸಾಮಾನ್ಯರು ಅಂತ ಒಂದು ಪದಗಳನ್ನು ಬಳಸ್ತೀವಿ. ಹಾಗೆಯೇ ಇದಕ್ಕೆ ಈ ವರ್ತನೆಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ, ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಇದು ವೈಜ್ಞಾನಿಕ ವಿಧಾನ ಅಲ್ಲ. ಸೊ ದಿಸ್ ಇಸ್ ನಾಟ್ ಸೈಂಟಿಫಿಕ್ ಮೆಥಡ್. ಹಾಗೆ ಇನ್ನೊಂದು ಬಹಳ ಇಂಪಾರ್ಟೆಂಟು, ಮನುಷ್ಯ ಒಂದು ಏನಂತಾರಲ್ಲ, ಗಾಳಿಯ ವೇಗವನ್ನಾದರೂ ಅರ್ಥ ಮಾಡ್ಕೊಳ್ಬೋದು, ಹಾಗೆ ನೀರಿನ ಒಂದು ವೇಗವನ್ನು ಕೂಡ ಅರ್ಥ ಮಾಡ್ಕೊಳ್ಬೋದು. ಇದು ಇಷ್ಟೇ ನಿಮಿಷಕ್ಕೆ ಇಂಥ ಊರಿಗೆ ಹೋಗುತ್ತೆ, ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತ. ಆದರೆ ಮನಸ್ಸನ್ನು ನಾನು ಎಲ್ಲಿ ಹೋಗ್ತಾ ಇದೆ ಅಂತ ಹೇಳಿ ನಾವು ಹಿಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಆ ಒಂದು ಮನಸ್ಸಿನ ಭಾವನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗ್ತಾ ಇರುತ್ತೆ. ಈಗಿದ್ದಂಥ ಭಾವನೆಗಳು ಇನ್ನೊಂದು ಸರಿ ಇರಲ್ಲ. ಈಗ ಒಬ್ಬ ವ್ಯಕ್ತಿ ಅಳ್ತಾ ಇರ್ತಾನೆ ಅಂದರೆ ಒಂದು ಸ್ವಲ್ಪ ಹೊತ್ತಿಗೆ ಆಲೆ ಅವ್ನು ಚೇಂಜ್ ಆಗಿರ್ಬೋದು. ಅವನ ಸಮಾಧಾನ ಮಾಡ್ಕೊಳ್ತಾನೆ, ತನಗೆ ತಾನು ಸಮಾಧಾನ ಮಾಡ್ಕೊಳ್ತಾನೆ. ಅಥವಾ ತುಂಬ ದುಃಖ ಆಗಿದ್ದಾಗ ಯಾರಿಗೂ ಅವನು ಹೇಳಲಿಕ್ಕೆ ಆಗದಂಥ ಪರಿಸ್ಥಿತಿ ಬಂದಾಗ ಅಟ್ಲೀಸ್ಟ್ ಒಂದು ಪೇಪರ್ನಲ್ಲಾದರೂ ಬರೆದು ಅವನು ಸಮಾಧಾನ ಮಾಡ್ಕೊಳ್ತಾನೆ. ಅಥವಾ ಅವನು ಇನ್ನೊಬ್ಬ ಉತ್ತಮವಾದ ಸ್ನೇಹಿತ ಅಂತ ಅವನು ಯಾರನ್ನ ನಂಬಿರ್ತಾನೆ ಅವ್ರಿಗೆ ಒಂದಷ್ಟು ಮಾಹಿತಿಗಳನ್ನು ಹೇಳಿದಾಗ ಅವನು ಸಮಾಧಾನ ಮಾಡ್ಕೊಳ್ತಾನೆ. ಹಾಗೆ ಮನುಷ್ಯ ತನ್ನ ಭಾವನೆಗಳು ಕ್ಷಣ ಕ್ಷಣಕ್ಕೆ ಬದಲಾಗೋದ್ರಿಂದ ಈ ವಿಧಾನದಲ್ಲಿ ಬಂದಿರತಕ್ಕಂಥ ಮಾಹಿತಿಗಳು, ನೀನು ತುಂಬ ಫ್ರಸ್ಟ್ರೇಷನಲ್ಲಿದ್ದಾಗ ನೀನು ಅಂತರವಲೋಕನ ಮಾಡಿಕೊಂಡಾಗ ನಿನಗೆ ಒಂದು ರೀತಿ ಮಾಹಿತಿ ಬರುತ್ತೆ. ಅಥವಾ ತುಂಬ ಹ್ಯಾಪಿಯಾಗಿದ್ದಾಗ ನಿನಗೊಂದು ರೀತಿ ಮಾಹಿತಿ ಬರುತ್ತೆ. ಸೊ ಇದು ನೋಡಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು, ಸಮಯ ಸಂದರ್ಭಕ್ಕೆ ತಕ್ಕಂತೆ ಅಥವಾ ನಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಭಾವನೆಗಳು ಕ್ಷಣ ಕ್ಷಣಕ್ಕೂ ಬದಲಾಗೋದ್ರಿಂದ ಈ ವಿಧಾನದಲ್ಲಿ ಬಂದಿರತಕ್ಕಂತಹ ಮಾಹಿತಿಗಳು ಅಷ್ಟು ಸೂಕ್ತ ಅಂತ ನಾವು ಅನಿಸೋದಿಲ್ಲ. ನಾನು ಹೇಳ್ತಾ ಇದ್ದೀನಿ, ಮೆರಿಟ್ಸ್ ವಿತ್ ಡಿಮೆರಿಟ್ಸ್ ಎರಡೂ ಹೇಳ್ತಾ ಇದ್ದೀನಿ. ಆದರೂ ಶಿಕ್ಷಕನೋರ್ವ ತನ್ನ ಲೋಪದೋಷಗಳನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಬಳಸುವ ಉತ್ತಮ ವಿಧಾನ ಅಂತರವಲೋಕನ ವಿಧಾನ. ಸೊ ಮೆರಿಟ್ ಕೂಡ ಇದೆ, ಡಿಮೆರಿಟ್ ಕೂಡ ಇದೆ. ನೀವು ಅದನ್ನು ಅಬ್ಸರ್ವ್ ಮಾಡಬೇಕು. ಯಾಕೆ ಅಂದರೆ ನಾವು ಎರಡನ್ನೂ ಕೂಡ ಇಲ್ಲಿ ಅಭ್ಯಾಸ ಮಾಡಬೇಕಾಗುತ್ತೆ, ಪರೀಕ್ಷೆಯಲ್ಲಿ ಕೇಳಬಹುದು. ಹಾಗೆಯೇ ಇನ್ನೊಂದು ನಿಮಗೆ ನೆನಪಿರಬೇಕು, ಇಲ್ಲಿ ವ್ಯಕ್ತಿನಿಷ್ಠ ಅಂತ ಒಂದು ಪದ ಇದೆ. ಹಾಗೆಯೇ ಈ ಒಂದು ವಿಧಾನ ಅತ್ಯಂತ ಸೂಕ್ತವಾದ ವಿಧಾನ. ಏನಕ್ಕೆ ಅಂದಾಗ ತನ್ನನ್ನು ತಾನು ಅಧ್ಯಯನ ಮಾಡಿಕೊಳ್ಳಿಕ್ಕೆ. ಇಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಆದರೂ ಕೂಡ ಇದರ ಒಂದು ಅವಶ್ಯಕತೆ ಶಿಕ್ಷಕರಿಗೆ ಖಂಡಿತ ಇದೆ ಅಂತ ಹೇಳ್ತಾ AB ಟಿಶ್ನರ್ ಅವರ ಪ್ರತಿಪಾದನೆ ಮಾಡಿರ್ತಕ್ಕಂತಹ ಈ ಒಂದು ವಿಧಾನ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಒಂದು ಕಾನ್ಸೆಪ್ಟ್ಗೆ ಹೋಗೋಣ. ಎರಡನೇದು ಯಾವುದಪ್ಪ ಅಂದರೆ ವೀಕ್ಷಣಾ ವಿಧಾನ. ಕೆಲವೊಂದು ಸರಿ ವೀಕ್ಷಣಾ ವಿಧಾನ ಅಂತಾರೆ, ಕೆಲವೊಂದು ಸರಿ ಅವಲೋಕನ ವಿಧಾನ ಅಂತಾರೆ. ಹಾಗಾಗಿ ಇಂಗ್ಲೀಷ್ನಲ್ಲಿ ಒಂದೇ ಇದೆ, ಅಬ್ಸರ್ವೇಷನ್ ಮೆಥಡ್ ಅಂತೇಳಿ. ಸೊ ಈ ಒಂದು ಅಬ್ಸರ್ವೇಷನ್ ಮೆಥಡ್ ಅಥವಾ ವೀಕ್ಷಣಾ ವಿಧಾನ ಅಂತಂದರೆ ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ವರ್ತನವಾದಿಯಾಗಿರ್ತಕ್ಕಂತಹ JB ವ್ಯಾಟ್ಸನ್ ರವರು. ಸೊ ಈ JB ವ್ಯಾಟ್ಸನ್ ರವರು ಏನು ಮಾಡ್ತಾರಪ್ಪ ಅಂತಂದರೆ, ಈ ಮನೋವಿಜ್ಞಾನದಲ್ಲಿ ಮಾನವನ ಮತ್ತು ಪ್ರಾಣಿಗಳ ವರ್ತನೆಯನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ನಾವು ಅಧ್ಯಯನ ಮಾಡ್ಬೋದು ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅಂದರೆ ಅವರು ಹೇಳ್ತಾರೆ, ವೀಕ್ಷಣಾ ವಿಧಾನ ಅಂದರೆ ಏನು ಅಂದರೆ ಒಂದು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ. ನೋಡಿ, ವೀಕ್ಷಣೆ ಅಂದರೆ ಸುಮ್ಮನೆ ಅಲ್ಲ. ವಿ ಹ್ಯಾವ್ ಟು ಅನಲೈಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅಥವಾ ಪರ್ಟಿಕ್ಯುಲರ್ ಥಿಂಗ್. ಒಬ್ಬ ವ್ಯಕ್ತಿಯಲ್ಲಿ ಒಂದು ಪ್ರಮುಖವಾದಂಥ ಒಂದು ಆಬ್ಜೆಕ್ಟಿವನ್ನು ಹಿಡ್ಕೊಂಡು ಉದ್ದೇಶ ಸಾಧನೆಗಾಗಿ ವ್ಯಕ್ತಿಯ ಒಂದು ಬಾಹ್ಯ ವರ್ತನೆಯನ್ನು ಅಧ್ಯಯನ ಮಾಡುವುದನ್ನು ವೀಕ್ಷಣಾ ವಿಧಾನ ಅಂಥೇಳಿ ಕರಿತೀವಿ. ನೋಡಿ, ಅರ್ಥ ಮಾಡ್ಕೊಳ್ಳಿ, ಬಹಳ ಇಂಪಾರ್ಟೆಂಟು. ಒಬ್ಬ ವ್ಯಕ್ತಿಯನ್ನು ನಿರ್ದಿಷ್ಟ ಉದ್ದೇಶ ಸಾಧನೆಗಾಗಿ ಬಾಹ್ಯ ವರ್ತನೆಗಳನ್ನು ಅಧ್ಯಯನ ಮಾಡೋದಕ್ಕೆ ವೀಕ್ಷಣಾ ವಿಧಾನ ಅಂತ ಕರಿತೀವಿ. ಸೊ ಈ ವೀಕ್ಷಣಾ ವಿಧಾನದಲ್ಲಿ ಪ್ರಮುಖವಾಗಿ 3 ಪ್ರಕಾರಗಳಿದ್ದಾವೆ. ಸೊ ಯಾವ್ಯಾವ ಸರ 3 ಪ್ರಕಾರಗಳು? ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ. ಒಂದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಒಂದು ಕಂಟ್ರೋಲ್ಡ್ ಒಂದು ಸಿಚುಯೇಷನಲ್ಲಿ ನಾವು ಅಬ್ಸರ್ವೇಷನ್ ಮಾಡುವಂಥದ್ದು. ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ, ಇನ್ನೊಂದು ಸ್ವಾಭಾವಿಕ ವೀಕ್ಷಣೆ.
ಇವು 3 ರೀತಿಯಾದ ವೀಕ್ಷಣೆಗಳಿದ್ದಾವೆ. ವ್ಯಕ್ತಿಯನ್ನು ನಾವು ಕೆಲವೊಂದು ಸಂದರ್ಭದಲ್ಲಿ ನಾವು ವೀಕ್ಷಣೆಯನ್ನು ಮಾಡ್ತೀವಿ, ಕೆಲವೊಂದು ಸಂದರ್ಭಗಳಲ್ಲಿ ಅವನ್ನ ಯಾವ ರೀತಿಯಾಗಿ ವೀಕ್ಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಇದರಲ್ಲಿ ಕೆಲವೊಂದು ಸರಿ ಪೂರ್ಣ ಸನ್ನಿವೇಶದ ವೀಕ್ಷಣೆ ಅಂತ ಕೂಡ ಕರಿತೀವಿ ನಾವು ಅದನ್ನು. ವ್ಯಕ್ತಿಯನ್ನು ಉದ್ದೇಶಪೂರ್ವಕವಾಗಿ ಒಂದು ನಿಯಂತ್ರಿತ ಸನ್ನಿವೇಶಕ್ಕೆ ಒಳಪಡಿಸಿ, ಅಂದರೆ ತರಗತಿ ಕ್ಲಾಸ್ ರೂಮ್ ಇದೆಯಲ್ಲ, ಅಲ್ಲಿ ನಾವು ಅವನ್ನ ವೀಕ್ಷಣೆ ಮಾಡ್ತಾ ಇದ್ದೀವಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಅಂದಾಗ, ಆ ಥರದ ವೀಕ್ಷಣೆ ಸಂದರ್ಭದಲ್ಲಿ ಮಗು ಯಾವ ರೀತಿಯಾದ ವರ್ತನೆಯನ್ನು ತೋರಿಸ್ತಾನೆ ಅಂತಕ್ಕಂಥದ್ದು ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಅದೇ ವಿದ್ಯಾರ್ಥಿಯನ್ನು ನಾನು ಒಂದು ಆಟಕ್ಕೆ ಸೇರಿಸ್ಕೊಳ್ತೀನಿ, ಅಲ್ಲಿ ನಾನು ಕೂಡ ಆ ಆಟದಲ್ಲಿ ಭಾಗವಹಿಸಿರ್ತೀನಿ. ಫಾರ್ ಎಕ್ಸಾಂಪಲ್, ನಾನು ವಾಲಿಬಾಲ್ ಆಡ್ತಾ ಇರ್ತೀನಿ ಅಂದರೆ ಆ ವಿದ್ಯಾರ್ಥಿನೂ ಕೂಡ ವಾಲಿಬಾಲನ್ನು ಆಡಿಸ್ತೀನಿ. ಆ ವಾಲಿಬಾಲ್ ಆಡುವಂಥ ಸಂದರ್ಭದಲ್ಲಿ ನಾನು ಭಾಗವಹಿಸಿ ಅವನಿಗೆ ಗೊತ್ತಿಲ್ಲದಂಗೆ ವೀಕ್ಷಣೆಯನ್ನು ಮಾಡ್ತೀನಿ. ಅದು ಭಾಗಶಃ ನಿಯಂತ್ರಿತ ವೀಕ್ಷಣೆ. ಇನ್ನು ಸ್ವಾಭಾವಿಕ ವೀಕ್ಷಣೆ, ಇದು ಟೂರ್ ಹೋದಂಥ ಸಂದರ್ಭದಲ್ಲೂ ಕೂಡ ಬರುತ್ತೆ. ಇನ್ನು ಸ್ವಾಭಾವಿಕ ವೀಕ್ಷಣೆ ಎಂದಾಗ ಅವನೇನಾದರೂ ಹೊರಗಡೆ ಇದ್ದರೆ, ಎಲ್ಲಾದರೂ ಪಾರ್ಕಲ್ಲೋ ಅಥವಾ ಎಲ್ಲಾದರೂ ಶಾಲಾ ಫೀಲ್ಡಲ್ಲೋ ಎಲ್ಲೋ ಒಂದು ಕಡೆ ಇದ್ದಾಗ, ಅಥವಾ ಒಂದು ಫ್ರೀ ಪೀರಿಯಡಲ್ಲಿದ್ದಾಗ, ಅಥವಾ ಟೂರ್ ಹೋದಾಗ ಎಲ್ಲೋ ಯಾರೂ ಟೀಚರ್ಸ್ ಇಲ್ಲ, ಅವರಿಗೆ ರಿಸ್ಟ್ರಿಕ್ಷನ್ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಅವನ ವರ್ತನೆಗಳು ಯಾವ ರೀತಿ ಇರುತ್ತೆ, ಅವನ ಒಂದು ಬಿಹೇವಿಯರನ್ನು ಅಬ್ಸರ್ವ್ ಮಾಡ್ತಕ್ಕಂಥದ್ದು ನಾವು ಇಲ್ಲಿ ಸ್ವತಂತ್ರ ವೀಕ್ಷಣೆ ಅಥವಾ ಸ್ವಾಭಾವಿಕ ವೀಕ್ಷಣೆ ಅಂಥೇಳಿ ಕರಿತೀವಿ. ಈ ಒಂದು ವೀಕ್ಷಣೆಗಳನ್ನು ಮಾಡೋದ್ರ ಮುಖಾಂತರ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಶೈಕ್ಷಣಿಕ ಕ್ಷೇತ್ರಕ್ಕೆ ಮಕ್ಕಳ ಒಂದು ವರ್ತನೆಯನ್ನು ಅಧ್ಯಯನ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಅದರ ಮುಖಾಂತರ ಏನು ಮಾಡ್ಬೋದು, ನಾವು ಕಲಿಕೆಯಲ್ಲಿ ಮಕ್ಕಳು ತೊಡಗುವಂತೆ ಮಾಡ್ಬೋದು ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ. ಸೊ ಇನ್ನು ಆ ಒಂದು ಈ ವಿಧಾನದಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳನ್ನು ನಾವು ಡಿಸ್ಕಷನ್ ಮಾಡೋಣ. ಈ ಅವಲೋಕನ ವಿಧಾನ ಅಥವಾ ವೀಕ್ಷಣಾ ವಿಧಾನವನ್ನು ಬೆಳಕಿಗೆ ಬಂದ ವರ್ಷ ಯಾವುದಪ್ಪ ಅಂತ ಹೇಳಿದ್ರೆ ಅದು 1860. ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ವರ್ತನವಾದಿಗಳು. ವೀಕ್ಷಣಾ ವಿಧಾನದ ಪ್ರತಿಪಾದಕರು ಯಾರು ಅಂತ ಕೇಳಿದರೆ, ಸರ್ ವರ್ತನವಾದಿಗಳಲ್ವಾ ಸರ್, JB ವ್ಯಾಟ್ಸನ್ ಅವರಲ್ಲ ಸರ್ ಅಂದರೆ, JB ವ್ಯಾಟ್ಸನ್ ಕೂಡ ವರ್ತನವಾದಿ, ಹಾಗಾಗಿ ವರ್ತನವಾದಿಗಳು ಇದನ್ನು ಪ್ರತಿಪಾದನೆಯನ್ನು ಮಾಡ್ತಾರೆ. ಅವಲೋಕನ ವಿಧಾನವು ವ್ಯಕ್ತಿನಿಷ್ಠ ವಿಧಾನಕ್ಕೆ ವಿರುದ್ಧವಾಗಿದೆ. ಇದು ನೋಡಿ, ಅಂದರೆ ಇದು ವಸ್ತುನಿಷ್ಠವಾಗಿದೆ ಅಂತ ನಾವು ಹೇಳ್ಬೋದು. ವ್ಯಕ್ತಿನಿಷ್ಠ ಅಲ್ಲ, ಇದು ವಸ್ತುನಿಷ್ಠ. ಬಹಳ ಇಂಪಾರ್ಟೆಂಟ್ ಇದು. ಈ ವಿಧಾನದಲ್ಲಿ ಕೆಲವೊಂದು ಲೋಪದೋಷಗಳಿದ್ದಾವೆ. ಅದೇನಪ್ಪ ಅಂತ ಹೇಳಿದ್ರೆ, ಆ ಲೋಪದೋಷಗಳು ಯಾವುದು ಅಂತ ನಾವು ನೋಡೋದಾದರೆ, ಪ್ರಮುಖವಾಗಿ ಈ ಅವಲೋಕನಕ್ಕೆ ಒಳಪಡುವಂಥ ವ್ಯಕ್ತಿ, ಫಾರ್ ಎಕ್ಸಾಂಪಲ್ ಈಗ ನನ್ನನ್ನು ಯಾರೋ ಅಬ್ಸರ್ವ್ ಮಾಡ್ತಿದ್ದಾರೆ, ನಾನು ಹೇಗೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನಮಗೆ ಗೊತ್ತಿಲ್ಲದಂಗೆ ಸಾಕಷ್ಟು ಜನ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಾ ಇರ್ತಾರೆ? ಶಿಕ್ಷಕರಾದಂಥವ್ರನ್ನ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡ್ತಿರ್ತಾರೆ. ವಿದ್ಯಾರ್ಥಿಗಳು ಶಾಲೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಶಿಕ್ಷಕರು ಯಾವ ರೀತಿ ನಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಪೋಷಕರು ಅಬ್ಸರ್ವ್ ಮಾಡ್ತಿರ್ತಾರೆ, ಪೋಷಕರ ಕುಟುಂಬದವರು ಅಬ್ಸರ್ವ್ ಮಾಡ್ತಿರ್ತಾರೆ. ಪ್ರತಿಯೊಂದು ಕಡೆನೂ ಕೂಡ, ಅಂದರೆ ನಾವು ಯಾವುದೋ ಒಂದು ಪಾಠ ಮಾಡಿದಾಗ ನಾವು 4 ರೂಮಲ್ಲಿ ಪಾಠ ಮಾಡಿರ್ತೀವಿ, 4 ಕೋಣೆಗಳ 4 ಗೋಡೆಗಳ ಮಧ್ಯದಲ್ಲಿ ಕುಳಿತು ನಾವು ಕೆಲವೊಂದು ಪಾಠಗಳನ್ನು ವಿವರಣೆಯನ್ನು ಮಾಡಿರ್ತೀವಿ. ಆದರೂ ಕೂಡ ರಸ್ತೆಯಲ್ಲಿ ಹೋಗುವ ಸಂದರ್ಭದಲ್ಲಿ ಪೋಷಕರು ನಮಗೆ ಕೊಡುವಂಥ ಗೌರವ ಆ 4 ಕೋಣೆಗಳ ಮಧ್ಯದಲ್ಲಿ ನಾವು ಮಾಡಿರುವಂಥ ಕೆಲಸದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ರೀತಿ ಅಬ್ಸರ್ವ್ ಮಾಡಿರ್ಬೋದು, ಅಬ್ಸರ್ವೇಷನ್ ಹೇಗಿರ್ಬೋದು ನೀವು ಅರ್ಥ ಮಾಡ್ಕೊಳ್ಳಿ. ಸೊ ನಾವು ಮಾಡಿರ್ತಕ್ಕಂಥ ಪಾಠ ಮಕ್ಕಳ ಮನದಟ್ಟಾಗಿ ಆ ಮಕ್ಕಳು ಹೋಗಿ ಆ ಮನೆಯಲ್ಲಿ ಹೇಳಿದಾಗ ಆ ಮನೆಯಲ್ಲಿರ್ತಕ್ಕಂಥ ಪೇರೆಂಟ್ಸು ಅದ್ರ ಬಗ್ಗೆ ತಿಳ್ಕೊಂಡಿರ್ತಾರೆ. ಅಂದರೆ ನಮ್ಮನ್ನು ಕ್ರಿಟಿಸೈಸ್ ಮಾಡಿರ್ತಾರೆ, ನಮ್ಮ ಬಗ್ಗೆ ಗೊತ್ತಿರುತ್ತೆ. ಅಯ್ಯೋ ಇವ್ರಿಗೆ ನಮ್ಮ ಬಗ್ಗೆ ಏನು ಗೊತ್ತಪ್ಪ ಅಂದಾಗ ನಮ್ಮ ಬಗ್ಗೆ ಎಲ್ಲ ತಿಳ್ಕೊಡಿ. ಸರ ನಿಮ್ಮ ಬಗ್ಗೆ ನಮ್ಗೆ ಗೊತ್ತು ನಮ್ಮ ಮಕ್ಕಳೆಲ್ಲ ಹೇಳ್ತಾವ್ರಿ. ಈವನ್ ಅವರು ಪಾಸಾಗಿ ಹೈಸ್ಕೂಲ್ಗೆ ಹೋದರೂ ಕೂಡ ಅಲ್ಲೂ ನಮ್ಮನ್ನೇ ನೆನೆಸ್ಕೊಳ್ತಾ ಇರ್ತಾರೆ, ಅಂದರೆ ಕಾಲೇಜ್ಗೆ ಹೋದರೂ ಕೂಡ ಅಲ್ಲೂ ನಮ್ಮನ್ನೇ ನೆನೆಸ್ಕೊಳ್ತಾರೆ ಅಂದಾಗ ಸೊ ಅಲ್ಲಿ ಅರ್ಥ ಮಾಡ್ಕೊಳ್ಬೇಕು ನಾವು ನಮ್ಮ ವರ್ತನೆಯನ್ನು ನಾವು ಯಾವ ರೀತಿಯಾಗಿ ನಾವು ವೀಕ್ಷಣೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದಾಗ, ಅವಲೋಕನದಲ್ಲಿರ್ತಕ್ಕಂತಹ ಲೋಪದೋಷಗಳು, ಒಂದು ವೀಕ್ಷಣೆಗೆ ಒಳಪಡ್ತಕ್ಕಂತಹ ವ್ಯಕ್ತಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾರೋ ಅಂತೇಳಿ ಗೊತ್ತಾದರೆ ಅವನ ವೀಕ್ಷಣೆ ವರ್ತನೆಗಳು ಕೃತಕವಾಗಿರ್ತವೆ. ಅವನು ಅವತ್ತು ಮಾತ್ರನೇ ಸ್ವಲ್ಪ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಆ್ಯಕ್ಟಿವ್ ಆಗಿ. ಕೆಲವ್ರು ನೋಡ್ಬೋದು, ನೀವು ಯಾರಾದರೂ ಫಂಕ್ಷನ್ ಇದ್ದಾಗ ಅದು ಇದು ಜನಗಳು ಬಂದಿದ್ದಾಗ ಆ ಕಡೆ ಈ ಕಡೆ ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಈ ಕಡೆ ನೋಡು, ಆ ಕಡೆ ನೋಡು ಅಂತಿರ್ತಾರೆ. ಆ್ಯಕ್ಚುಲಿ ಅವ್ರು ನಾರ್ಮಲ್ ಡೇಸಲ್ಲಿ ನಾರ್ಮಲ್ ಆಗೇ ಇರ್ತಾರೆ, ಅಂದರೆ ಸುಮ್ಮನೆ ಯಾರಿಗೋ ತೋರ್ಪಡಿಸಿಕೆಗೋಸ್ಕರ ಕೆಲಸ ಮಾಡ್ತಕ್ಕಂಥದ್ದು, ಅದಕ್ಕೆ ಅದನ್ನು ಕೃತಕವಾಗಿರಬಹುದು ಅಂತ ಹೇಳ್ತೀವಿ. ಇನ್ನು ವೀಕ್ಷಕನ ಈಗ ಅಬ್ಸರ್ವೇಷನ್ ಮಾಡೋನು ಯಾರು? ನನಗೆ ಬೇಕಾಗಿರೋನಾದರೆ ನನಗೆ ಬೇಕಾಗಿರೋ ಥರನೇ ಮಾಹಿತಿಯನ್ನು ಕೊಡ್ತಾನೆ. ಹಾಗಾಗಿ ಅದು ವೈಯಕ್ತಿಕ ಆದ್ಯತೆಯನ್ನು ಕೊಡ್ತಕ್ಕಂಥದ್ದು. ಈಗ ನಾನು ವೀಕ್ಷಣೆ ಮಾಡಿದ್ರೇ ಒಂದು ರೀತಿ ರಿಪೋರ್ಟ್ ಕೊಡ್ತೀನಿ, ನೀವು ವೀಕ್ಷಣೆಯನ್ನು ಮಾಡಿದರೆ ನೀವೇ ಒಂದು ರಿಪೋರ್ಟನ್ನು ಕೊಡ್ತೀರಾ. ಹಾಗೆ ಫಲಿತಾಂಶದ ಮರುಪರಿಶೀಲನೆ ಮಾಡಲಿಕ್ಕೆ ಸಾಧ್ಯನಾ? ಸೊ ನೋ ಚಾನ್ಸ್. ಸೊ ಅದು ಫಲಿತಾಂಶವನ್ನು ನಾವು ಮರುಪರಿಶೀಲನೆ ಮಾಡಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಸೊ
ಸೊ ಈ ವಿಧಾನದಲ್ಲಿ ಬಹಳ ಮುಖ್ಯವಾಗಿ ಫಲಿತಾಂಶದ ಮರುಪರಿಶೀಲನೆ ಸಾಧ್ಯವಿಲ್ಲ ಅಂತ ಗೊತ್ತಾಯಿತು. ಆದರೂ ಕೂಡ ಬಹಳ ಉಪಯೋಗಗಳು ಕೂಡ ಇದೆ. ಹಣದ ಉಳಿತಾಯ ಆಗುತ್ತೆ. ತುಂಬ ಸರಳವಾದ ವಿಧಾನ ಇದಾಗಿದೆ. ಮತ್ತು ಅವಲೋಕನದಲ್ಲಿ ಮತ್ತೊಂದು ಮಿತಿ ಇದೆ. ಅದೇನಪ್ಪ ಅಂತ ಹೇಳಿದ್ರೆ, ನಾವು ವ್ಯಕ್ತಿಯನ್ನು ಹೊರಗಿನಿಂದ ಅಂದರೆ ಬಾಹ್ಯವಾದ ವೀಕ್ಷಣೆಗಳನ್ನು ಮಾತ್ರ ವೀಕ್ಷಿಸಲು ಸಾಧ್ಯ. ಅಂದರೆ ನೋಡಿ, ಹೊರಗಡೆ ನಾವು ಏನೇ ವೀಕ್ಷಣೆ ಮಾಡ್ಬೋದು, ಅವನ ಮನಸ್ಸಿನಲ್ಲಿ ಆಗ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನಾವು ಎಲ್ಲ ಸನ್ನಿವೇಶದಲ್ಲೂ ಕೂಡ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬಾಹ್ಯ ವರ್ತನೆಗಳನ್ನು ಮಾತ್ರ ವೀಕ್ಷಣೆಯನ್ನು ಮಾಡ್ಬೋದು. ತರಗತಿಯ ಇನ್ನೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಬಂದಿರತಕ್ಕಂಥ ಒಂದು ಪ್ರಶ್ನೆಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದನ್ನು ನಾನು ಕ್ವಶನ್ ಕನ್ವರ್ಟ್ ಇಂಟು ಆನ್ಸರ್ ಮಾಡಿದ್ದೀನಿ, ಸ್ಟೇಟ್ಮೆಂಟ್ ಮಾಡಿದ್ದೀನಿ. ತರಗತಿಯ ಯಾವ್ಯಾವ ವಿದ್ಯಾರ್ಥಿ ಹೇಗೆ ವರ್ತಿಸ್ತಾನೆ ಅಂತಕ್ಕಂಥದ್ದನ್ನು ತಿಳಿಲಿಕ್ಕೆ ಬಳಸುವಂಥ ಒಂದು ಸೂಕ್ತವಾದ ವಿಧಾನ ಯಾವುದಪ್ಪ ಅಂದರೆ ಅದು ವೀಕ್ಷಣಾ ವಿಧಾನ ಅಥವಾ ಅವಲೋಕನ ವಿಧಾನ. ಸೊ ನೀವು ಅದನ್ನು ನೆನಪಿಟ್ಕೊಳ್ಳಿ. ಯಾವ್ಯಾವ ವಿದ್ಯಾರ್ಥಿ ಯಾವ್ಯಾವ ಚಟುವಟಿಕೆಯನ್ನು ಮಾಡ್ತಾ ಇದ್ದಾನೆ, ತರಗತಿಯಲ್ಲಿ ಹೇಗೆಲ್ಲ ಅವನು ವರ್ತನೆ ಮಾಡ್ತಾನೆ ಅನ್ನೋದಕ್ಕೆ ಅವಲೋಕನ ವಿಧಾನ ಬಹಳ ಸೂಕ್ತ. ಇನ್ನು ಇಡೀ ತರಗತಿಯಿಂದ ಒಬ್ಬ ಉತ್ತಮ ಕ್ರೀಡಾಪಟು, ಇದು ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೆ, ಮಾಡೆಲ್ ಕ್ವಶನ್ ಪೇಪರ್ ಐ ಥಿಂಕ್, ಅಥವಾ TETಯಲ್ಲಿ ಹಿಂದೆ ಕೇಳಿರ್ತಕ್ಕಂಥದ್ದು. ಇಡೀ ತರಗತಿಯಿಂದ ಉತ್ತಮವಾದ ಕ್ರೀಡಾಪಟುವನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ನಾವು ಯಾವ ವಿಧಾನವನ್ನು ಬಳಸಬೇಕು ಅಂದರೆ ಅವಲೋಕನ. ಅಬ್ಸರ್ವ್ ಮಾಡಬೇಕು. ಯಾರು ನೋಡಿ, ಅಬ್ಸರ್ವೇಷನ್ ಈಸ್ ನಥಿಂಗ್ ಬಟ್ ಅಲ್ಲಿ ನಿಯಂತ್ರಿತ ಸನ್ನಿವೇಶದಲ್ಲೂ ಒಂದೇ ಥರ ಇರಬೇಕು, ಭಾಗಶಃ ಸನ್ನಿವೇಶದಲ್ಲಿ ಮತ್ತು ಸ್ವಾಭಾವಿಕದಲ್ಲಿ ಅವನು ಒಂದು ದಕ್ಷತೆ ಮತ್ತು ಕಾರ್ಯಕ್ಷಮತೆ, ಅವನ ಆಸಕ್ತಿ, ಇಂಟ್ರೆಸ್ಟ್ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವನು ಯಾವ ರೀತಿಯಾದ ಆ ಕ್ರೀಡಾಪಟು ಇದ್ದಾನೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಅಬ್ಸರ್ವೇಷನ್ ಮಾಡಿದಾಗ ಅವನ ಒಂದು ಕ್ರೀಡೆಗಳನ್ನು ಗಮನಿಸಿ ನಾವು ಅವನ್ನ ಆಯ್ಕೆ ಮಾಡ್ಕೊಳ್ಬೋದು, ರಾಜ್ಯ ಮಟ್ಟಕ್ಕೆ ಕಳಿಸ್ಬೋದು ಅಂತಕ್ಕಂಥದ್ದು. ಇದಿಷ್ಟು ಅವಲೋಕನ ವಿಧಾನಕ್ಕೆ ಸಂಬಂಧಪಟ್ಟಂತೆ ಬರುವ ಕೆಲವೊಂದು ಹೈಲೈಟ್ಸ್ಗಳು. ಆದಾಗ್ಯೂ ಇನ್ನೂ ಸಾಕಷ್ಟು ಅಂಶಗಳು ಇದರಲ್ಲಿ ನಾವು ನೋಡ್ಬೋದು. ನಾನು ಆಗಲೇ ಹೇಳ್ದಂಗೆ ವೀಕ್ಷಣೆಗೆ ಒಳಪಡುವ ವ್ಯಕ್ತಿ ವೀಕ್ಷಕನಿಗೆ ಗೊತ್ತಾಗ್ಬಿಡ್ತು ಅಂತ ಹೇಳಿದ್ರೆ ಅವನ ವರ್ತನೆ ಕೃತಕ ಆಗಿರುತ್ತೆ. ದತ್ತಾಂಶಗಳನ್ನು ಅರ್ಥವಣೆ ಮಾಡ್ಕೋಬೇಕಾದ್ರೆ ಯಾರು ವೀಕ್ಷಣೆ ಮಾಡ್ತಾರೋ ಅವ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದು ನಮಗೆ ಗೊತ್ತಿದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ವಿಧಾನ ಕೂಡ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥದ್ದು. ಸೊ ಇದು ನಿಮಗೆ ಗೊತ್ತಿರಲಿ. ಆದರೂ ಕೂಡ ವೀಕ್ಷಣಾ ಪದ್ಧತಿಯನ್ನು ಸುಧಾರಣೆ ಮಾಡಲಿಕ್ಕೆ ಕೆಲವೊಂದು ಸಲಹೆಗಳು ಕೂಡ ಇದ್ದಾವೆ. ಯಾಂತ್ರಿಕ ಸಾಧನಗಳನ್ನು ಬಳಕೆ ಮಾಡಿಕೊಳ್ಬೇಕು, ಅಂದರೆ ವಿಡಿಯೋ ಕ್ಯಾಸೆಟ್ಗಳು, ಟೇಪ್ ರಿಕಾರ್ಡ್ಗಳನ್ನು ಬಳಸಬೇಕು ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಸೊ ಅವುಗಳನ್ನು ಬಳಸಿ ನಾವು ಅವರ ಒಂದು ಆಡಿಯೋ ಏನಿದೆ ಅದನ್ನು ಸ್ಪಷ್ಟವಾಗಿ ನಾವು ದಾಖಲೆ ಮಾಡ್ಕೊಳ್ಬೋದು. ಹಾಗೆಯೇ ಉದ್ದೇಶಗಳನ್ನು ಇಟ್ಕೊಂಡು, ನಿರ್ದಿಷ್ಟವಾದ ಉದ್ದೇಶಗಳನ್ನು ಇಟ್ಕೊಂಡು ನಾವು ವೀಕ್ಷಣೆಯನ್ನು ಮಾಡಬೇಕು. ಸುಮ್ಮನೆ ನೋಡೋದು ಅಂದರೆ ನೋಡೋದು ಯಾಕೆ ನೋಡ್ತಾ ಇದ್ದೀನಿ ಅದು ಭಾಳ ಇಂಪಾರ್ಟೆಂಟು. ಇನ್ನು ವೀಕ್ಷಣಾ ವಹಿ ಯಾವ ಸಂದರ್ಭದಲ್ಲಿ ಹೇಗೆ ವೀಕ್ಷಣೆಯನ್ನು ಮಾಡ್ತಾನೆ ಅಂತೇಳಿ ಒಂದಷ್ಟು ಅಂಶಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಬೇಕು. ಇನ್ನು ತರಬೇತಿ ಭಾಳ ಇಂಪಾರ್ಟೆಂಟು. ವೀಕ್ಷಣೆ ಮಾಡೋದು ಅಂದರೆ ಈಸಿ ಇಲ್ಲ. ನೋಡ್ರಿ, ಕೆಲವರು ನೀವು ಅಬ್ಸರ್ವ್ ಮಾಡಿದ್ರಿ, ಅವ್ರು ಮಾತಾಡ್ಬೇಕಾದ್ರೆ ನಿಮ್ಗೆ ಹಿಂಗಂದ್ರು ಹಂಗಂದ್ರು ಅಂತಾರೆ ನೋಡ್ರಿ. ಸೊ ಅದು ಕೂಡ ವೀಕ್ಷಣೆನೇ, ಅದು ಎಲ್ರಿಗೂ ಬರೋದಿಲ್ಲ. ಹಾಗೆ ನಿಖರತೆ, ಸ್ಪಷ್ಟತೆ ಬಹಳ ಇಂಪಾರ್ಟೆಂಟ್. ದತ್ತಾಂಶಗಳನ್ನು ದಾಖಲೆ ಮಾಡಬೇಕಾದ್ರೆ ಏನು ಇದೆ ಅದನ್ನು ಸ್ಪಷ್ಟವಾಗಿ ನಾವು ದಾಖಲೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ವೀಕ್ಷಣಾ ಪದ್ಧತಿಯನ್ನು ಕೂಡ ನಾವು ಏನು ಮಾಡ್ಬೋದು, ಇಂಪ್ರೂವೈಸ್ ಮಾಡಿ ವೀಕ್ಷಣೆಯನ್ನು ಮಾಡ್ಬೋದು. ಆದರೂ ಕೂಡ ಇದರಲ್ಲಿ ಮಿತಿಗಳು ಇರುತ್ತೆ, ಹಾಗೆ ಬಹಳಷ್ಟು ಉಪಯೋಗ ಕೂಡ ಇರುತ್ತೆ ಇದರ ಜ್ಞಾನ ಶಿಕ್ಷಕರಿಗೆ. ಸೊ ಆದ್ಮೇಲೆ ಪ್ರಾಯೋಗಿಕ ವಿಧಾನ ಅಂದರೆ ಏನು, ಸಾಕಷ್ಟು ಬಾರಿ ನೀವು ಅನೇಕ ಪುಸ್ತಕಗಳಲ್ಲಿ ಓದಿರ್ತೀರಿ. ಸೊ D.Ed ಅಥವಾ B.Ed ಮಾಡುವಾಗಲೂ ಕೂಡ ನೀವು ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿನ ನೋಡ್ಕೊಂಡಿರ್ತೀರಿ. ಆದರೂ ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿ ನಿಮಗೆ ಒಂದು ರಿವ್ಯೂ ಆಗುವಂಥ ರೀತಿಯಲ್ಲಿ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಪ್ರಾಯೋಗಿಕ ವಿಧಾನ ಅಂದ ತಕ್ಷಣ ನೀವು ನೆನಪಿಟ್ಕೊಳ್ಬೇಕು, ಮನೋವಿಜ್ಞಾನವು ಧನಾತ್ಮಕ ಮನೋವಿಜ್ಞಾನ ಎನಿಸಿಕೊಂಡಿದ್ದು ಈ ಒಂದು ವಿಧಾನದಿಂದ. ಸೊ ಅಂದರೆ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಂತ ಒಂದು ಅಂದರೆ ವಿಶ್ವಾಸನೀಯತೆ, ಸಮಂಜಸತೆ ಮತ್ತು ಅತ್ಯಂತ ವಸ್ತುನಿಷ್ಠತೆಯನ್ನು ಕೂಡಿರ್ತಕ್ಕಂಥದ್ದು ಯಾವ ವಿಧಾನ ಅಂತ ನಿಮ್ಮನ್ನೇನಾದರೂ ಕೇಳಿದ್ರೆ ಅದುವೇ ಪ್ರಾಯೋಗಿಕ ವಿಧಾನ. ಯಾಕೆಂದರೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ಅತ್ಯಂತ ವ್ಯಕ್ತಿನಿಷ್ಠವಾಗಿರೋದು ಯಾವುದು ಅಂದರೆ ಅಂತರವಲೋಕನ. ಅಂದರೆ ನನ್ನ ಮನಸ್ಸಿನಲ್ಲಿರೋದನ್ನು ನಾನು ಹೇಳ್ತೀನಿ ಅಂದರೆ ನನಗಷ್ಟೇ ನನ್ನ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿರುತ್ತೆ. ಆದರೆ ಈ ಒಂದು ಪ್ರಾಯೋಗಿಕ ವಿಧಾನ ಅತ್ಯಂತ ವಸ್ತುನಿಷ್ಠವಾದದ್ದು, ವಿಶ್ವಾಸನೀಯವಾದದ್ದು, ಸಮಂಜಸವಾದದ್ದು ಅಂತ ನಾವು ಹೇಳ್ಬೋದು. ಹಾಗೆ ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು ವಿಲ್ಹೆಲ್ಮ್ ವುಂಟ್ ಅಂತಕ್ಕಂಥವ್ರು. ಇವ್ರನ್ನ ಸಂರಚನಾವಾದಿ ಅಂತ ಕೂಡ ಕರಿತೀವಿ. 1879ರಲ್ಲಿ ಇವರು ಈ ಒಂದು ಪ್ರಯೋಗಾಲಯವನ್ನು ಲಿಪ್ಸಿರ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ ಪ್ರಾರಂಭ ಮಾಡ್ತಾರೆ. ಅಂದರೆ ನಿಮಗೆ ಈ ಪ್ರಶ್ನೆ ಕೇಳ್ಬೋದು ಪರೀಕ್ಷೆಯಲ್ಲಿ, ಮನೋವಿಜ್ಞಾನದ ಪ್ರಯೋಗವನ್ನು ಈ ವರ್ಷ ಮೊದಲ ಬಾರಿಗೆ ಆರಂಭಿಸಲಾಯಿತು ಅಂತ ಕೇಳ್ತಾರೆ. ಸೊ 1879 ಹೌದಲ್ವಾ? ಎಲ್ಲಿ ಅಂತ ಕೇಳಿದ್ರೆ ಲಿಪ್ಜಿಗ್ ಅಂತ ಹೇಳಿ ನೀವು ಹೇಳ್ಬೋದು. ಸೊ ಲಿಪ್ಜಿಗ್ ಅಥವಾ ಲಿಪ್ಸಿರ್ ಅಂತ ಕೂಡ ಹೇಳ್ತಾರೆ. ಸೊ ಇಲ್ಲಿ ಆ ಒಂದು ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಮೊದಲಿಗೆ ವಿಲ್ಹೆಲ್ಮ್ ವುಂಟ್ ಅಂತಕ್ಕಂಥವ್ರು ಪ್ರಾರಂಭವನ್ನು ಮಾಡಿದರು. ಹಾಗೆಯೇ
ಮನೋವಿಜ್ಞಾನದ ಸಂಗತಿಗಳನ್ನ ಮೊದಲ ಬಾರಿಗೆ ಪ್ರಾಯೋಗಿಕವಾಗಿ ದೃಢಪಡಿಸಲು ಮುಂದಾದವರು ಯಾರು, ಅಥವಾ ಮನೋವಿಜ್ಞಾನದ ಪ್ರಾಯೋಗಿಕ ವಿಧಾನದ ಪ್ರತಿಪಾದಕರು ಯಾರು, ಈ ರೀತಿಯಾದ ಪ್ರಶ್ನೆಗಳು ನಿಮಗೆ ಬರಬಹುದು. ಸೊ ಅದಕ್ಕೆ ಸರಿಯಾದ ಉತ್ತರ ಕೂಡ ವಿಲ್ ಎಲ್ಮೋ ವೂಂಟ್ ಅಂತಾನೆ ನೀವು ಹೇಳ್ಬೋದು. ಸೊ ಹಾಗೆ ಇದು ನಾನು ಒಂದು ಸ್ಥಳದ ಹೆಸರು ಹೇಳಿದೆ, ಲಿಪ್ಜಿಗ್ ಅಥವಾ ಲಿಪ್ಸಿರ್ ಅಂತಕ್ಕಂಥ ಒಂದು ಸ್ಥಳ ಏನಿತ್ತು, ಅಲ್ಲಿ ವಿಲ್ ಹೆಲ್ಮೋ ವೂಂಟ್ ಅವರು ಪ್ರಯೋಗಶಾಲೆಯನ್ನು ತೆಗೆದಿದ್ರು. ಸೊ ಅದು ಯಾವ ರಾಷ್ಟ್ರದಲ್ಲಿದೆ ಅಂತ ನಿಮ್ಮನ್ನೇನಾದರೂ ಕೇಳಿದರೆ, ಸೊ ಯಾವ ರಾಷ್ಟ್ರದಲ್ಲಿದೆ ಅದು ಕರೆಕ್ಟ್ ಹೇಳ್ತಾ ಇದ್ದೀರಾ. ಸೊ ನನ್ನ ಜೊತೆಗೆ ನೀವು ಹೇಳಬೇಕು, ಅಂದರೆ ನೀವು ನೆನಪು ಮಾಡ್ಕೊಳ್ಬೇಕು ಮನಸ್ಸಲ್ಲಿ, ಜರ್ಮನಿ. ಸೊ ಯಾವುದದು, ಜರ್ಮನಿಯಲ್ಲಿ. ಸೊ ಅಲ್ಲಿ ಪ್ರಯೋಗಶಾಲೆಯನ್ನು ಅವರು ಪ್ರಾರಂಭವನ್ನು ಮಾಡ್ತಾರೆ. ಇದನ್ನು ನೀವು ನೆನಪಿಟ್ಕೊಳ್ಬೇಕಾಗತ್ತೆ. ಹಾಗೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ಬೋದು. ಸೊ ಪ್ರಶ್ನೆಗಳನ್ನು ಕೇಳ್ತಾನೆ ನಾನು ನಿಮಗೆ ಉತ್ತರಗಳನ್ನು ತಿಳಿಸ್ತಾ ಹೋಗ್ತೀನಿ, ಹಾಗೆ ಮುಂದುವರಿಸ್ತಾ ಹೋಗ್ತೀನಿ. ಅದರಿಂದ ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ನಾನು ಇದನ್ನು CC ಮೆಥಡ್ ಅಂತ ಕೂಡ ಹೇಳ್ಬೋದು. ಸೊ CC ಮೆಥಡ್ ನಾನು ಪ್ರಾರಂಭ ಮಾಡಿದಾಗ ತುಂಬ ಜನ ಒಳ್ಳೆ ಒಂದು ರೆಸ್ಪಾನ್ಸನ್ನು ಕೊಟ್ಟಿದ್ರಿ. ಆಗ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದರಿಂದ ನೀವು ನಿರಾಸಕ್ತಿಯನ್ನು ಹೊಂದಿದ್ರಿ. ಸೊ ಓದಲಿಕ್ಕೆ ಬಹಳ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ರಿ. ಸೊ ಇದರ ಮುಂದುವರಿದಂತೆ ನಾನು ಪ್ರಶ್ನೆಗಳನ್ನು ನಂತರ ಹೇಳ್ತೇನೆ. ವರ್ತನೆಯನ್ನು ಅಳೆಯಲು ಊಹೆಯನ್ನು ರಚಿಸಿ, ಚರಾಂಶಗಳನ್ನು ಗುರುತಿಸಿ, ನಿಯಂತ್ರಿಸಿ, ದತ್ತಾಂಶಗಳನ್ನು ವಿಶ್ಲೇಷಿಸಿ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವ ವಿಧಾನ ಯಾವುದು? ನಿಮಗೆ ಪ್ರಶ್ನೆ ಇದು. ಅದನ್ನು ನಾವು ಪ್ರಾಯೋಗಿಕ ವಿಧಾನ ಅಂತ ಕರಿತೀವಿ. ಇಲ್ಲಿ ಏನೆಲ್ಲ ಮಾಡಿದ್ದೀವಿ ಅಂತ ಸ್ವಲ್ಪ ಅಬ್ಸರ್ವ್ ಮಾಡಿ. ವರ್ತನೆಯನ್ನು ಅಳೆಯಲಿಕ್ಕೆ ಊಹಿಸಿ ನಾವೇನು ಮಾಡ್ತಿದ್ದೀವಿ, ಥಿಂಕ್ ಮಾಡ್ತೀವಿ, ಊಹೆ ಮಾಡ್ಕೊಳ್ತೀವಿ. ರಚಿಸಿ, ಚರಾಂಶಗಳನ್ನು ಗುರುತಿಸ್ತೀವಿ. ಅಲ್ಲಿ ಚರಾಂಶಗಳಲ್ಲಿ ಎಷ್ಟು ವಿಧ? 3 ಪ್ರಕಾರದ ಚರಾಂಶಗಳಿದ್ದಾವೆ, ಅವ್ರು ಹೇಳ್ತೇನೆ ನಾನು. ಅವುಗಳನ್ನು ನಿಯಂತ್ರಿಸಿ, ದತ್ತಾಂಶಗಳನ್ನು ವಿಶ್ಲೇಷಿಸಿ, ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುವಂಥ ವಿಧಾನವೇ ಈ ಪ್ರಾಯೋಗಿಕ ವಿಧಾನ. ಚರಾಂಶಗಳು ಅಂದರೆ ಏನು? ಪ್ರಯೋಗದಲ್ಲಿ ಬಳಸಲ್ಪಡುವ ಎಲ್ಲ ಅಂಶಗಳು. ಪ್ರಯೋಗದಲ್ಲಿ ಬಳಸಲ್ಪಡುವ ಎಲ್ಲ ಅಂಶಗಳನ್ನು ನಾವು ಚರಾಂಶಗಳು ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಆಗಿ ಕೆಲವರಿಗೆ ಈ ಚರಾಂಶಗಳ ಬಗ್ಗೆ ಅನೇಕ ಒಂದು ಸ್ಪಷ್ಟತೆ ಇರೋದಿಲ್ಲ. ಅದನ್ನು ನಾನು ಇವಾಗ ನಿಮಗೆ ಕ್ಲಾರಿಫಿಕೇಶನ್ ಮಾಡ್ತಾ ಹೋಗ್ತೀನಿ. ಸೊ ನನಗಿಂತಲೂ ಕೂಡ ಇನ್ನಷ್ಟು ಅತ್ಯುತ್ತಮವಾಗಿ ಅನೇಕ ಶಿಕ್ಷಕರು, ನಾನು D.Ed ಅಲ್ಲಿ 2 ವರ್ಷಗಳ ಕಾಲ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಲೆಕ್ಚರರ್ ಆಗಿದ್ದರಿಂದ ನನಗೆ ಒಂದಷ್ಟು ಆಸಕ್ತಿ ಇತ್ತು, ಮತ್ತು ಕಲಿಬೇಕು ಅನ್ನೋ ಉತ್ಸಾಹ, ಮತ್ತು ನಿಮಗೆ ಹೇಳ್ಕೊಡ್ಬೇಕು ಅಂತಕ್ಕಂಥ ಕ್ಯೂರಿಯಾಸಿಟಿ. ಅದರಿಂದ ನಾನು ಕೂಡ ನಿಮ್ಮ ಜೊತೆಗೆ ಕಲಿಬೋದು ಅನ್ನೋ ಒಂದು ಸ್ವಾರ್ಥ, ಬೇರೆ ಇನ್ನೇನು ಇಲ್ಲ. ಸೊ ನೋಡೋಣ. ಚರಾಂಶಗಳು ಅಂತ ಹೇಳಿದರೆ ಪ್ರಯೋಗದಲ್ಲಿ ಬಳಸಲ್ಪಡುವ ಎಲ್ಲ ಅಂಶಗಳು. ಈ ವಿಧಾನದಲ್ಲಿ 3 ಪ್ರಮುಖ ಚರಾಂಶಗಳನ್ನು ನಾವು ಗುರುತಿಸ್ತೀವಿ. ಸೊ ಯಾವ್ಯಾವು ಅಂದರೆ ಸ್ವತಂತ್ರ ಚರಾಂಶ, ಮತ್ತು ಪರತಂತ್ರ ಚರಾಂಶ, ಇನ್ನೊಂದು ಮಧ್ಯವರ್ತಿ ಚರಾಂಶ ಅಥವಾ ಅಸಂಗತ ಚರಾಂಶ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವುದಾದ್ರೂ ಒಂದನ್ನು ಕೇಳ್ಬೋದು. ಒಂದು ಪ್ರಯೋಗಾಲಯ ಅಥವಾ ಪ್ರಯೋಗಕ್ಕೆ ಒಳಪಟ್ಟಾಗ ಇದರಲ್ಲಿ ಯಾವುದು ಸ್ವತಂತ್ರ ಚರಾಂಶ, ಯಾವುದು ಪರತಂತ್ರ, ಯಾವುದು ಮಧ್ಯವರ್ತಿ, ಏನು ಬೇಕಾದ್ರೂ ಪ್ರಶ್ನೆಯನ್ನು ಕೇಳ್ಬೋದು. ಸೊ ನೋಡೋಣ, ಸ್ವತಂತ್ರ ಚರಾಂಶ ಅಂದರೆ ಏನು ಅಂತ ನೋಡಿ. ಅಂದರೆ ಜೀವಿಯು ಯಾವುದೇ ಒಂದು ಜೀವಿಯನ್ನು ಪ್ರಚೋದಿಸುವ ಅಥವಾ ಉದ್ದೀಪನಗೊಳಿಸುವ ಎಲ್ಲ ಅಂಶಗಳನ್ನು ನಾವು ಸ್ವತಂತ್ರ ಚರಾಂಶ ಅಂತ ಕರಿತೀವಿ. ಅಂದರೆ ನಮಗೆ ಹಸಿವಾಗುತ್ತೆ, ಅದು ಸ್ವತಂತ್ರ ಚರಾಂಶ. ನಮಗೆ ಅದು ಉದ್ದೀಪನ ಆಗುತ್ತೆ, ಊಟ ಮಾಡಬೇಕು ಅನ್ಸುತ್ತೆ, ಆಹಾರ ಮತ್ತು ಬಾಯಾರಿಕೆ, ಇವೆಲ್ಲವೂ ಕೂಡ ಸ್ವತಂತ್ರ ಚರಾಂಶಗಳು. ಇವು ಜೀವಿಯನ್ನು ಪ್ರಚೋದಿಸ್ತವೆ ಅಥವಾ ಉದ್ದೀಪನಗೊಳಿಸ್ತಕ್ಕಂಥ ಅಂಶಗಳಾಗಿದ್ದಾವೆ. ಸ್ವತಂತ್ರ ಅಂದರೆ ಅರ್ಥ ಆಗಿರ್ಬೇಕು ನಿಮಗೆ, ಪ್ರಚೋದನೆಗೊಳಿಸುವ ಮತ್ತು ಉದ್ದೀಪನಗೊಳಿಸುವಂಥ ಅಂಶಗಳು, ಆಹಾರ, ಹಸಿವು, ಬಾಯಾರಿಕೆ. ಹಾಗೆಯೇ ಪರಾವಲಂಬಿ ಚರಾಂಶ ಅಥವಾ ಪರತಂತ್ರ ಚರಾಂಶ ಅಂದರೆ ಜೀವಿಯು ತೋರುವ ಎಲ್ಲ ಅನುಕ್ರಿಯೆಗಳು. ಅದು ಸ್ಟಿಮ್ಯುಲಸ್ ಆದರೆ ಇಲ್ಲಿ ರೆಸ್ಪಾನ್ಸ್ ನೋಡಿ, ಅಥವಾ ಪ್ರಭಾವಿತಗೊಳ್ಳುವ ಎಲ್ಲ ಅಂಶಗಳು. ಅಂದರೆ ನಾವೀಗ ಬಾಯಾರಿಕೆ ಆಯಿತು, ನೀರು ಕುಡಿತೀವಿ, ಹಸಿವು ಆಯಿತು, ಆಹಾರವನ್ನು ತಗೊಂಡು ತಿಂತೀವಿ. ಸೊ ಇಲ್ಲಿ ತಿನ್ನೋದೇನಿದೆ ಕೆಲಸ, ಅದು ಪರಾವಲಂಬಿ ಚರಾಂಶ ಅಥವಾ ಪರತಂತ್ರ ಚರಾಂಶ. ಜೀವಿಯು ತೋರುವ ಎಲ್ಲ ಅನುಕ್ರಿಯೆಗಳು ಅಥವಾ ಪ್ರಭಾವಿತಗೊಳ್ಳುವಂಥ ಎಲ್ಲ ಅಂಶಗಳನ್ನು ನಾವು ಆ ರೀತಿ ಕರಿತೀವಿ. ಓಕೆ. ಇನ್ನು ಅಸಂಗತ ಚರಾಂಶ ಅಥವಾ ಮಧ್ಯವರ್ತಿ ಚರಾಂಶ ಅಂತ ಇದೆ. ಏನಂಗಂದ್ರೆ ಸ್ವತಂತ್ರ ಮತ್ತು ಪರತಂತ್ರ ಚರಾಂಶಗಳನ್ನು ಬಿಟ್ಟು ಪ್ರಯೋಗದಲ್ಲಿ ಬಳಸುವಂಥ ಅಂಶಗಳು. ಫಾರ್ ಎಕ್ಸಾಂಪಲ್, ಈಗ ನೀರು ಕುಡಿಬೇಕು, ಎಷ್ಟು ಸಮಯದಲ್ಲಿ ಕುಡಿಬೇಕು? ನಾನೀಗೆಲ್ಲೋ ಬರ್ತಾ ಇದ್ದೀನಿ, ರೋಡಲ್ಲಿ ಬರ್ತಾ ಇದ್ದೀನಿ, ನನಗೆ ಬಾಯಾರಿಕೆ ಆಯಿತು. ಬಾಯಾರಿಕೆ ಆಗ್ತಕ್ಕಂಥದ್ದು ಸ್ವತಂತ್ರ ಚರಾಂಶ. ನೀರು ಕುಡಿಬೇಕು ಅಂತ ಹವಣಿಕೆ ಏನು ಬರುತ್ತೆ, ಅದು ಪರತಂತ್ರ ಚರಾಂಶ. ಯಾವಾಗ ಕುಡಿಬೇಕು ನಾನು? ಸಮಯ ಬೇಕಲ್ವ ನನಗೆ, ಎಷ್ಟು ಸಮಯದಲ್ಲಿ ನಾನು ನೀರನ್ನು ಕುಡಿಬೇಕು, ಎಲ್ಲಿ ಸಿಗುತ್ತೆ ನನಗೆ ಆ ಸಮಯ ಏನಿದೆ, ಮತ್ತು ಅಲ್ಲಿ ಸಂಬಂಧಪಡುವಂತಹ ಒಂದು ಬುದ್ಧಿಶಕ್ತಿಯನ್ನು ಉಪಯೋಗಿಸ್ಬೇಕು. ನಾನು ಮನೆಗೆ ಹೋಗಿ ಕುಡಿಯೋಕ್ಕೆ ಲೇಟ್ ಆಗ್ತದೆ, ಅಥವಾ ನಾನು ಇಲ್ಲೇ ಎಲ್ಲಾದರೂ ಹೋಟೆಲಲ್ಲಿ ಕುಡಿಬೋದು, ಹೋಟೆಲಲ್ಲಿ ಕುಡಿದ್ರೆ ಆ ನೀರಿಂದ ನನಗೆ ಆರೋಗ್ಯ ಕೆಡುತ್ತಾ? ಸೊ ಈ ರೀತಿ ನಾನು ಯೋಚನೆ ಮಾಡ್ತೀನಿ ಅಂದರೆ ಅದು ನನ್ನ ಬುದ್ಧಿಶಕ್ತಿ.
ಮತ್ತು ಇತರ ವ್ಯಕ್ತಿಗಳು ಕೂಡ ಇಲ್ಲಿ ಪ್ರಭಾವವನ್ನು ಬೀರ್ತಾರೆ. ಸೊ ಹಾಗೆಯೇ ಅದೆಲ್ಲವೂ ಕೂಡ ಆ ಸಮಯ ಮತ್ತು ಇತರ ವ್ಯಕ್ತಿಗಳು, ಬುದ್ಧಿಶಕ್ತಿ, ಧ್ಯಾನದಿಂದ ಅವಧಾನ ಸಾಧ್ಯ ಅಂತ ನಾವು ಹೇಳ್ಬೋದು. ಅದಕ್ಕೆ ಮುಂಚೆ ಈ ಎಲ್ಲ ಅಂಶಗಳು ಏನಿದ್ದಾವೆ ನಾನು ಈಗ ಹೇಳಿದಿರ್ತಕ್ಕಂಥವು, ಇವನ್ನ ನಾವು ಅಸಂಗತ ಅಥವಾ ಮಧ್ಯವರ್ತಿ ಅಂತ ಹೇಳಿ ಕರಿತೀವಿ. ಆ ಥರ ಚರಾಂಶಗಳು. ಅದರಲ್ಲಿ ಧ್ಯಾನ ಸ್ವತಂತ್ರ ಚರಾಂಶ. ಇಲ್ಲಿ ನಾನೊಂದು ಎಕ್ಸಾಂಪಲನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಿಮಗೆ. ಧ್ಯಾನದಿಂದ ಅವಧಾನ ಸಾಧ್ಯ ಅಂತ ಹೇಳಿ ಒಂದು ಮಾತಿದೆ. ಸೊ ಕಾನ್ಸಂಟ್ರೇಷನ್ ಯಾವಾಗ ಬರುತ್ತೆ ಅಂದರೆ ಮೆಡಿಟೇಷನಿಂದ ಬರುತ್ತೆ ಅಂತ. ಧ್ಯಾನ ಒಂದು ಸ್ವತಂತ್ರ ಚರಾಂಶ, ಓಕೆನಾ. ಅವಧಾನ ಅದು ಪರಾವಲಂಬಿ. ಸೊ ಧ್ಯಾನದಿಂದ ಅವಧಾನ ಬರ್ತದೆ, ಅಂದರೆ ಧ್ಯಾನಕ್ಕೆ ಪ್ರತಿಕ್ರಿಯೆನೇ ಅವಧಾನ. ಇನ್ನು ಕಾಣದ ಚರಾಂಶಗಳು ಯಾವುದು? ಧ್ಯಾನ ಮಾಡ್ತಿರೋರ ವಯಸ್ಸು, ಅವರ ಒಂದು ಲಿಂಗ ಭಿನ್ನತೆ, ಗಂಡು ಅಥವಾ ಹೆಣ್ಣು, ಸಾಮಾಜಿಕ ಹಿನ್ನೆಲೆ, ಸನ್ನಿವೇಶ, ಬುದ್ಧಿಶಕ್ತಿ, ಇವೆಲ್ಲವೂ ಕೂಡ ಅಸಂಗತ ಚರಾಂಶಗಳು. ಅವೆರಡನ್ನ ಬಿಟ್ಟು, ಒಂದು ಸ್ಟಿಮ್ಯುಲಸ್, ಇನ್ನೊಂದು ರೆಸ್ಪಾನ್ಸ್, ಇವೆರಡರ ಮಧ್ಯೆ ಬಿಟ್ಟು ಉಳಿದಿರ್ತಕ್ಕಂಥವು ಏನಿದಾವೆ, ಸಮಯ ಮತ್ತು ವಯಸ್ಸು, ಈ ಥರದೆಲ್ಲ ಅಂಶಗಳು ಕೂಡ ಏನಾಗಿರ್ತವೆ ಅಂತ ಹೇಳಿದರೆ ಅಲ್ಲಿ ಅಸಂಗತ ಚರಾಂಶಗಳು ಆಗಿರ್ತವೆ. ಸೊ ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಒಂದಷ್ಟು ಸಣ್ಣ ಎಕ್ಸಾಂಪಲ್. ಒಂದು ಪ್ರಯೋಗದ ಯಶಸ್ಸು ಅಸಂಗತ ಚರಾಂಶಗಳನ್ನು ನಿಯಂತ್ರಿಸುವುದರ ಮೇಲೆ ಅವಲಂಬಿತವಾಗಿದೆ. ಸೊ ಅವುಗಳನ್ನು ನಿಯಂತ್ರಣ ಮಾಡೋದ್ರಿಂದ ಆ ಪ್ರಯೋಗ ಯಶಸ್ವಿ ಆಗುತ್ತೆ ಇಲ್ಲ ಅನ್ನೋದು ನಮಗೆ ಖಂಡಿತ ಗೊತ್ತಾಗುತ್ತೆ. ಅದನ್ನು ನೀವು ನೆನಪಿಟ್ಕೊಳ್ಬೇಕು. ಸೊ ಇನ್ನು ಇದ್ರ ಮೇಲೆ ಯಾವ್ಯಾವ ಪ್ರಶ್ನೆಗಳು ಕೇಳ್ಬೋದು, ಹಾಗೆ ಈ ಒಂದು ಪ್ರಾಯೋಗಿಕ ವಿಧಾನ ಇದರಲ್ಲಿ ಯಾವ ರೀತಿಯಾಗಿ ಇನ್ನೂ ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವು ಮಾಡ್ಬೋದು ಅಂತ ನೋಡೋದಾದರೆ, ಪ್ರಮುಖವಾಗಿ ನಾನು ಒಂದು ಪ್ರಯೋಗದ 2 ಗುಂಪುಗಳನ್ನು ಮಾಡ್ತೀನಿ. ಎಷ್ಟು ಗುಂಪು? 2 ಗುಂಪುಗಳು. ಅದರಲ್ಲಿ ಒಂದು ಗುಂಪಿನ ಬಣ್ಣ ಹಸಿರು ಬಣ್ಣ, ಇದು ಒಂದು ಗುಂಪು. ಇನ್ನೊಂದು ಗುಂಪಿನ ಬಣ್ಣ ನಾನೇನು ಮಾಡ್ತಿದ್ದೀನಿ, ನೀಲಿ ಬಣ್ಣದ ಮಾಡಿರ್ತೀನಿ. ಇದು 2ನೇ ಗುಂಪು. ಈ ಹಸಿರು ಬಣ್ಣದ ಒಂದು ಗುಂಪೇನಿದೆ, ಇದಕ್ಕೆ ನಾನು ಒಂದು ಪ್ರಯೋಗವನ್ನು ಕೊಡ್ತಾ ಇದ್ದೀನಿ. ಅರ್ಥಪೂರ್ಣ ಕಲಿಕೆ ಮತ್ತು ಧಾರಣ ಇವುಗಳ ನಡುವಿನ ಸಂಬಂಧವನ್ನು ನಾನು ಪ್ರಯೋಗದ ಮೂಲಕ ಕಂಡುಹಿಡಿಬೇಕು. ಅರ್ಥಪೂರ್ಣ ಕಲಿಕೆಗೆ ಸಂಬಂಧಪಟ್ಟಂತೆ ಅರ್ಥಪೂರ್ಣ ಪದಗಳ ಗುಚ್ಛವನ್ನು ಕೊಟ್ಟು ಅದನ್ನು ಮೆಮೊರೈಸ್ ಮಾಡೋಕ್ಕೆ ಹೇಳ್ತೀನಿ. ಇಲ್ಲಿ ಅರ್ಥವಿಹೀನ ಪದಗಳನ್ನು ಕೊಟ್ಟು ಮೆಮೊರೈಸ್ ಮಾಡೋಕ್ಕೆ ಹೇಳ್ತೀನಿ. ಸೇಮ್ ಸಮಯವನ್ನು ಕೊಡ್ತೀನಿ ಇಬ್ಬರಿಗೂ ಕೂಡ. ಆ ನಂತರ ಇವರಿಗೆ ಹೇಳಿದಾಗ ಇವರು ಉತ್ತರ ಚೆನ್ನಾಗಿ ಕೊಡ್ತಾರೆ. ಚೆನ್ನಾಗಿ ಮ್ಯಾಕ್ಸಿಮಮ್ ನಂಬರ್ ಆಫ್ ವರ್ಡ್ಸನ್ನು ಅವರು ನಮಗೆ ಹೇಳ್ತಾರೆ. ಅರ್ಥಪೂರ್ಣ ಪದಗಳ ಪಟ್ಟಿಯಲ್ಲಿರುವಂಥ ಪದಗಳನ್ನು ಬಹಳಷ್ಟು ಹೇಳ್ತಾರೆ. ಬಟ್ ಇಲ್ಲಿ ಹೇಳೋದಿಲ್ಲ, ಕಡಿಮೆ ಮಾಡ್ತಾರೆ. ಅಂದರೆ ಅರ್ಥಹೀನ ಪದಗಳನ್ನು ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದರಿಂದ ನಾವೇನು ಕಂಡುಹಿಡಿಬೋದು ಅಂದರೆ, ಅರ್ಥಪೂರ್ಣ ಕಲಿಕೆ ಮತ್ತು ಧಾರಣೆ ಯಾವ ರೀತಿ ಆಗುತ್ತೆ ಅಂದರೆ, ನಾವು ಕಲಿಕೆ ಅರ್ಥಪೂರ್ಣ ಆಗಬೇಕಪ್ಪ ಅಂದರೆ ಒಂದಕ್ಕೊಂದು ಸಹ ಸಂಬಂಧ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಅರ್ಥಪೂರ್ಣ ಕಲಿಕೆಗೆ ಒಂದಷ್ಟು ವಾಕ್ಯ ನಮಗೆ ನಮ್ಮ ಸರ್ಗಳು ಹೇಳಿರ್ತಕ್ಕಂಥ ಪ್ರಾಯೋಗಿಕ ಪದಗಳನ್ನು ಹೇಳ್ತೀನಿ ನೋಡಿ. ಶಾಲೆ, ಶಿಕ್ಷಕ, ವಿದ್ಯಾರ್ಥಿ, ಪುಸ್ತಕ, ಬ್ಯಾಗ್, ಮತ್ತು ಬೆಲ್ ಅಥವಾ ಗಂಟೆ, ಹೌದಲ್ವಾ, ಮತ್ತು ಅವಧಿಗಳು, ಕನ್ನಡ, ಇಂಗ್ಲೀಷ್, ವಿಜ್ಞಾನ, ಗಣಿತ, ಹಿಂದಿ, ಸಮಾಜ, ಈ ರೀತಿ. ಸೊ ಇದಿಷ್ಟು ಪದಗಳನ್ನು ನಾನು ಕೊಡ್ತೇನೆ. ಮತ್ತು ಪೋಷಕರು, ಹಾಗೆ ವಿದ್ಯಾರ್ಥಿಗಳು, ಈ ಥರದ ಪದಗಳನ್ನು ಕೊಟ್ಟಿರ್ತೀನಿ. ಮತ್ತು ಈ ಕಡೆ ಬಂದರೆ ಇನ್ನೊಂದು ಕಡೆ ನಾನು ಏನು ಮಾಡ್ತೀನಿ ಅಂದರೆ, ಅರ್ಥವಿಹೀನ ಪದಗಳನ್ನು ಅಕ ಬಾ ರ ಪ ಮತ್ತು ಯಾರವ, ಈ ಥರ ಏನೇನೋ ಪದಗಳನ್ನು ಕೊಟ್ಟಿರ್ತೀನಿ. ಮತ್ತು ಸಹ ಸಂಬಂಧ ತತ್ವ ಕೂಡ ಇಂಪಾರ್ಟೆಂಟ್. ಸಹ ಸಂಬಂಧ ಇಲ್ಲದೆ ಇರೋಂಥ ಪದಗಳು, ಫಾರ್ ಎಕ್ಸಾಂಪಲ್ ರಸ್ತೆ, ಆಮೇಲೆ ದೇವಸ್ಥಾನ, ಮನೆ, ಅಮೇರಿಕಾ, ಮತ್ತು ಇನ್ನೇನೇನೋ ಕೊಟ್ಟಿರ್ತೀನಿ, ಚಂದ್ರ ಮತ್ತು ಸೂರ್ಯ, ಈ ಕಡೆ ನೀರು, ಆಮೇಲೆ ಗಾಳಿ, ಏನೇನೋ ಬೇರೆ ಬೇರೆ ಪದಗಳನ್ನು. ಆಮೇಲೆ ಇಂಗ್ಲೀಷ್ನಲ್ಲಿ ಯಾವುದಾದ್ರೂ ಒಂದು ವಸ್ತು, ಈ ಥರದ ಒಂದು ಪದಗಳು, ಅಲ್ಲಿಗೆ ಒಂದಕ್ಕೊಂದು ಕೋರಿಲೇಷನ್ನೇ ಇಲ್ಲ. ಸೊ ಆ ಥರದ ಪದಗಳನ್ನು ಕೊಟ್ಟಾಗ ಅರ್ಥಪೂರ್ಣ ಪದಗಳ ಒಂದು ಸಹ ಸಂಬಂಧ ಇದ್ದಾಗ ಧಾರಣೆ ಹೆಚ್ಚು ಕಾಲ ಉಳಿಯುತ್ತೆ ಅಂತಕ್ಕಂಥದ್ದು. ಹಾಗೆ ಇನ್ನೊಂದು ಪ್ರಯೋಗ ನೀವು ನೋಡ್ಬೋದು, ಕಲಿಕೆಯ ಮೇಲೆ ವಿರಾಮದ ಅವಧಿಗಳ ಪರಿಣಾಮ. ಅಂದರೆ ಒಂದು ಗುಂಪಿಗೆ ಕಂಟಿನ್ಯೂ ಲೆಸನ್ ಮಾಡ್ತಾ ಇರೋದು, ಅಂದರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಪೂರ್ತಿ ಏನೇನು ವಿತೌಟ್ ಗ್ಯಾಪ್ ಕ್ವಶನ್ಸ್ ಕೊಡ್ತಾ ಇರೋದು, ಅವರಿಗೆ ಆನ್ಸರ್ಸನ್ನು ಹೇಳಲಿಕ್ಕೆ ಪ್ರಚೋದನೆಯನ್ನು ಕೊಡುವಂಥದ್ದು, ಅದು ಒಂದು ಗುಂಪಿಗಾಗುತ್ತೆ. ಅದೇ ರೀತಿ ಮತ್ತೊಂದು ಗುಂಪಿಗೆ ನಾನೇನು ಮಾಡ್ತಾ ಇದ್ದೀನಿ ಅಂದಾಗ ವಿರಾಮವನ್ನು ಕೊಡ್ತೇನೆ. ಅಂದರೆ ಸಾಕಷ್ಟು ವಿರಾಮವನ್ನು ಕೊಟ್ಬಿಟ್ಟು ನಾನೇನು ಮಾಡ್ತಾ ಇದ್ದೀನಿ, ಅಲ್ಲಿ ಒಂದು ಗುಂಪಿಗೆ ವಿರಾಮವನ್ನೇ ಕೊಡೋದಿಲ್ಲ ವಿತೌಟ್ ಗ್ಯಾಪ್, 2ನೇ ಗುಂಪಿಗೆ ಚೆನ್ನಾಗಿ ಗ್ಯಾಪನ್ನು ಕೊಡ್ತೇನೆ. ಅಲ್ಲಿ ಯಾವುದರ ಕಲಿಕೆ ಚೆನ್ನಾಗಿರುತ್ತೆ ಅಂದಾಗ ಕಲಿಕೆಯ ಮೇಲೆ ವಿರಾಮದ ಅವಧಿಗಳ ಪರಿಣಾಮ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಸಾಧನೆ ಮೇಲೆ ಅವಧಾನದ ವಿಭಜನೆ. ಫಾರ್ ಎಕ್ಸಾಂಪಲ್ ನಾನೇನು ಮಾಡ್ತೀನಪ್ಪ ಅಂತ ಹೇಳಿದ್ರೆ, ಇನ್ನೊಂದು ಪ್ರಯೋಗವನ್ನು ನಿಮಗೆ ತೋರಿಸ್ತೇನೆ. ಇದನ್ನು ಕೂಡ ನಮ್ಮ ಶಿಕ್ಷಕರು ನನಗೆ ಮಾಡಿಸಿದ್ರು. ಒಂದಷ್ಟು ಪದಗಳನ್ನು ಕೊಡೋದು. ಏನು,
ಒಂದು ಯಾವುದಾದ್ರೂ ಒಂದು 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 20 ಪ್ರಶ್ನೆಗಳನ್ನು ಕೊಟ್ಟು ಬಿಡ್ತೀನಿ ನಾನು, ಯಾವುದಾದ್ರೂ ಒಂದು 20 ಪ್ರಶ್ನೆಗಳು. ಸೊ ಒಂದು 3 ಪ್ರಶ್ನೆಗಳ ನಂತರ ನಾನೇನು ಮಾಡ್ಬೇಕಂದ್ರೆ ಲೆಕ್ಕ ಮಾಡಬೇಕು. ಸೊ ಯಾವುದಾದ್ರೂ ಒಂದು ಲೆಕ್ಕ, ಗುಣಿಸೋದು, ಭಾಗಿಸೋದು, ಕಳೆಯೋದು, ಅಥವಾ ಯಾವುದೋ ಒಂದು ಒಂದು ಲೆಕ್ಕವನ್ನು ಮಾಡಬೇಕು. ಇನ್ನು ಒಂದು ಗ್ರೂಪಿಗೆ ನಾನು ಇದು ಯಾವುದನ್ನು ಕೊಡೋದಿಲ್ಲ, ಅವರಿಗೆ ಡೈರೆಕ್ಟಾಗಿ 20 ಪ್ರಶ್ನೆಗಳನ್ನು ಅಷ್ಟೇ ಕೊಡ್ತೀನಿ. ಇಲ್ಲಿ ಸಮಯವನ್ನು ನಾನು ನಿಗದಿಪಡಿಸಿರ್ತೀನಿ. ಅಂಥ ಸಂದರ್ಭದಲ್ಲಿ ಈ ಲೆಕ್ಕ ಮಾಡಿ ಈ ಒಂದು ಏನು 20 ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ವ್ಯವಸ್ಥೆ ಇದೆಯಲ್ಲ, ಅಲ್ಲಿ ಮಕ್ಕಳಿಗೆ ಅವಧಾನವನ್ನು ಕೇಂದ್ರೀಕರಿಸಲಿಕ್ಕೆ ಸಾಧ್ಯ ಇಲ್ಲ. 3 ಪ್ರಶ್ನೆಗೆ ಉತ್ತರ ಕೊಡೋದು, ಲೆಕ್ಕಗಳನ್ನು ಮಾಡೋದು, ಮತ್ತೆ ಲೆಕ್ಕಗಳನ್ನು ಮಾಡಾದ್ಮೇಲೆ ಲೆಕ್ಕಗಳು ಪೂರ್ತಿ ಆದಮೇಲೆ ನೆಕ್ಸ್ಟು 3 ಪ್ರಶ್ನೆಗೆ ಉತ್ತರ ಕೊಡೋದು. ಇತ್ಲಾಗ ಲೆಕ್ಕನೂ ಪೂರ್ತಿ ಆಗ್ತಾ ಇಲ್ಲ, ಇತ್ಲಾಗೆ ಪ್ರಶ್ನೆಗಳು ಪೂರ್ತಿ ಆಗ್ತಾ ಇಲ್ಲ. ಅಂದರೆ ನಮ್ಮ ಅವಧಾನ ಏನಾಯ್ತು, ನಾವು ಹಾಗೆ ಮಾಡೋದು. ಈಗ ನಾನು ಏನು ಮಾಡ್ತೀನಿ ಅಂದರೆ ಒಂದು KAS ಎಕ್ಸಾಮ್ಗೆ ಟ್ರೈ ಮಾಡ್ತಿರ್ತೀನಿ, ಈ ಕಡೆ TETಗೂ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅಲ್ಲಿ KASನು ಸಕ್ಸಸ್ ಆಗಂಗಿಲ್ಲ, ಈ ಕಡೆ TETನೂ ಸಕ್ಸಸ್ ಆಗಂಗಿಲ್ಲ. ಅವಧಾನ ವಿಭಜನೆ ಆಯಿತು. ಬಾಯಿ ನಾವು TV ನೋಡ್ತಾ ಇರ್ತೀವಿ, ಊಟನೂ ಮಾಡ್ತಾ ಇರ್ತೀವಿ. ಸೊ ನಮಗೆ ಗೊತ್ತಿಲ್ಲ, ನಾವು ಆ ರೀತಿ ಮಾಡೋದ್ರಿಂದ ಬಾಯಿಯಲ್ಲಿ ಆಗ್ತಕ್ಕಂಥ ಲಾಲಾರಸದ ಪಚನ ಕ್ರಿಯೆ ಏನಾಗುತ್ತೆ, 50% ಆಫ್ ಯುವರ್ ಫುಡ್ ಈಸ್ ಡೈಜೆಸ್ಟೆಡ್ ಇನ್ ಯುವರ್ ಮೌತ್. ಅದೇನಾಗಲ್ಲ, ಒಳಗಡೆ ಹೋದಾಗ ನಿಮಗೆ ಮುಂದೊಂದು ದಿನ ತೊಂದರೆಯನ್ನು ಮಾಡುತ್ತೆ. ಇರಲಿ, ಸೊ ಅದೇನಾದ್ರು ಇರಲಿ, ಅವಧಾನ ವಿಭಜನೆ ಅಂದರೆ ಏನು ಅಂತ ನಿಮಗೆ ಅರ್ಥ ಆಯಿತು. ಸೊ ಆ ಒಂದು ಪ್ರಯೋಗವನ್ನು ಕೂಡ ನೀವು ನೋಡ್ಬೋದು. ಇನ್ನೂ ಅನೇಕ ಮಾಹಿತಿಗಳು, ಇನ್ನೂ ಅನೇಕ ವಿಚಾರಗಳನ್ನು ಕೂಡ ನಾವು ಈ ಒಂದು ಎಕ್ಸ್ಪೆರಿಮೆಂಟಲ್ಲಿ ನೋಡ್ಬೋದು. ಸೊ ಇದರ ಒಂದು ಗುಣಗಳು, ಅವಗುಣಗಳನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಸೊ ಯಾವೆಲ್ಲ ಗುಣಗಳನ್ನು ಈ ಒಂದು ವಿಧಾನ ಒಳಗೊಂಡಿದೆ. ಸೊ ಅಂದರೆ ಗುಣಗಳಲ್ಲಿ 2 ರೀತಿ, ಯಾವ್ಯಾವು? ಒಂದು ಧನಾತ್ಮಕ, ಇನ್ನೊಂದು ಋಣಾತ್ಮಕ. ಪ್ರಾಯೋಗಿಕ ವಿಧಾನದಲ್ಲಿ ಗುಣಗಳಿದ್ದಾವೆ. ಸೊ ಯಾವ ರೀತಿಯಾದ ಅಂತಂದರೆ, ಇದೊಂದು ವಿಶ್ವಾಸನೀಯವಾದದ್ದು, ನಾನು ಆಗಲೇ ನಿಮಗೆ ಹೇಳಿದೆ, ಒಂದು ಸುವ್ಯವಸ್ಥಿತವಾದದ್ದು. ಹಾಗೆ ಪ್ರಯೋಗದಲ್ಲಿ ವಿವಿಧ ಚರಾಂಶಗಳನ್ನು ನಾವು ನಿಯಂತ್ರಣ ಮಾಡ್ಬೋದು. ಹಾಗೆ ಪ್ರಯೋಗವನ್ನು ಪುನರಾವರ್ತನೆ ಮಾಡಿ ಫಲಿತಾಂಶಗಳನ್ನು ಪರೀಕ್ಷೆ ಮಾಡ್ಬೋದು. ವ್ಯಕ್ತಿನಿಷ್ಠವಾದ ಅಭಿಪ್ರಾಯಗಳನ್ನು ತಡೆಗಟ್ಟಬಹುದು. ಅಂದರೆ ಇಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ, ಒಂದೇ ವ್ಯಕ್ತಿಯಿಂದ ನಾವು ಪಡ್ಕೊಳ್ತೀವಿ ಅಂತ ಹೇಳಿ ವ್ಯಕ್ತಿನಿಷ್ಠ ಅಭಿಪ್ರಾಯವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಪ್ರಯೋಗಗಳಿಗೆ ನಾವೇನಾದರೂ ಹೊಸ ವಿಚಾರಗಳನ್ನು ಹುಡುಕ್ಬೋದು. ಇದಿಷ್ಟು ಗುಣಗಳು. ಇನ್ನು ಇದರ ನಂತರ ಬರ್ತಕ್ಕಂಥದ್ದು ಇನ್ನೊಂದಿದೆ, ಅದು ಅವಗುಣಗಳು. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಅವಗುಣಗಳು ಏನಪ್ಪ ಅಂತಂದರೆ, ಈ ನಿಜ ಜೀವನದಲ್ಲಿ ಈ ಪ್ರಯೋಗಗಳು ಅಷ್ಟೊಂದು ಪುನರಾವರ್ತನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಮನುಷ್ಯ ಏನಾಗಿರ್ತಾನೆ ಅಂದರೆ ಗತಿಶೀಲವಾದದ್ದು. ಮನುಷ್ಯನ ಸ್ವಭಾವ ಗತಿಶೀಲವಾಗಿರೋದ್ರಿಂದ ಒಂದು ಸನ್ನಿವೇಶದಲ್ಲಿ ಇದ್ದಂತಹ ಮನಸ್ಥಿತಿ ಇನ್ನೊಂದು ಸನ್ನಿವೇಶದಲ್ಲಿ ಇರೋಂಗಿಲ್ಲ. ಹಾಗಾಗಿ ಇವತ್ತು ನಾನು ಪ್ರಯೋಗಕ್ಕೊಳಪಟ್ಟರೆ ನಾಳೆ ನಾನು ಪ್ರಯೋಗಕ್ಕೊಳಪಟ್ಟಾಗ ನನ್ನ ಮನಸ್ಥಿತಿ ಚೇಂಜ್ ಆಗಿದ್ರೆ ಪ್ರಯೋಗದ ಫಲಿತಾಂಶಗಳು ಚೇಂಜಸ್ ಆಗ್ಬೋದು. ಹಾಗಾಗಿ ಶಿಕ್ಷಕರಿಗೆ ಇನ್ನೊಂದು ಬಹಳಷ್ಟು ಒಂದು ಏನಿರಬೇಕಾಗ್ತದೆ ಅಂದರೆ, ಶಿಕ್ಷಕರಿಗೆ ಈ ಪ್ರಯೋಗವನ್ನು ಮಾಡುವಂತಹ ಸಾಮರ್ಥ್ಯ ಬೇಕಾಗ್ತದೆ. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಅದು ಆ ಸಾಮರ್ಥ್ಯದ ಕೊರತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಕೂಡ ಈ ಪ್ರಾಯೋಗಿಕ ವಿಧಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟ್ರೈನ್ಡ್ ಟೀಚರ್ ನೀಡೆಡ್. ಸೊ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಪ್ರಯೋಗ ಮಾಡುವವನು ತನ್ನ ಅಭ್ಯರ್ಥಿಯ ಒಳಗಿನ ಮಾನಸಿಕ ಕಾರ್ಯವನ್ನು ವೀಕ್ಷಿಸಲಾರ. ಹೌದಲ್ವಾ? ಆದಾಗ್ಯೂ ಪ್ರಾಯೋಗಿಕ ವಿಧಾನ ಮನಃಶಾಸ್ತ್ರದ ಅತ್ಯಂತ ವಿಶ್ವಸನೀಯವಾದ ವಿಧಾನ ಅಂತ ಹೇಳಿ ನಾವು ನೋಡ್ಬೋದು. ಸೊ ಹೇಗೆಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳನ್ನು ಕೇಳಿದ್ರು ಅಂತ ಒಂದು ಕ್ವಿಕ್ ರಿವ್ಯೂ ಅನ್ನು ನೋಡೋದಾದರೆ, ಮತ್ತೆ ನೀವು ಪ್ರಾಯೋಗಿಕ ವಿಧಾನದ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇಟ್ಕೋಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮನೋವಿಜ್ಞಾನದ ವಿಧಾನಗಳಲ್ಲಿ ಹೆಚ್ಚು ಪ್ರಚಲಿತವಾದ ವಿಧಾನ ಅಂತ ನಿಮ್ಮನ್ನೇನಾದರೂ ಪ್ರಶ್ನೆ ಕೇಳಿದರೆ ಅದು ಯಾವುದು ಅಂತ ಹೇಳಿದರೆ ಪ್ರಾಯೋಗಿಕ ವಿಧಾನ. ಓಕೆ, ಸೊ ಒಂದು ನೆನ್ಪಿಟ್ಕೊಳ್ಳಿ. ಅಥವಾ ಹೆಚ್ಚು ವಿಶ್ವಸನೀಯವಾದದ್ದು ಅಂತ ಕೂಡ ಕೇಳಿದರೆ, ಅಥವಾ ಪ್ರಾಯೋಗಿಕ ವಿಧಾನ ಹೆಚ್ಚಿನ ಫಲಿತಾಂಶಕ್ಕೆ ಅಂದರೆ ಪ್ರಚಲಿತವಾಗಲಿಕ್ಕೆ ಪ್ರಮುಖವಾದ ಕಾರಣ ಏನು ಅಂತ ಹೇಳಿದರೆ ನಿಖರತೆ. ಇದು ನೆನ್ಪಿಟ್ಕೋಬೇಕು. ಸೊ ಏನಿದೆ ಅಂದರೆ ಅಲ್ಲಿ ನಿಖರತೆ, ಹೆಚ್ಚು ನಿಖರತೆ ಅನ್ನೋದು ಹೊಂದಿದೆ ಅಂತಕ್ಕಂಥದ್ದು. ಹಾಗೆ ಪ್ರಾಯೋಗಿಕ ವಿಧಾನದ ಮಿತಿಗಳು ನಾನು ಆಗಲೇ ನಿಮಗೆ ಹೇಳಿದಂಗೆ ಕೆಲವೊಂದ್ಸರಿ ಕೃತಕ ಸನ್ನಿವೇಶವನ್ನು ಆಧರಿಸಿದ ಫಲಿತಾಂಶ ಕೂಡ ಬರಬಹುದು ಅಂತಕ್ಕಂಥದ್ದು. ಇನ್ನು ಹಾಗೆ ಪ್ರಾಯೋಗಿಕ ವಿಧಾನಕ್ಕೆ ಒಳಪಡುವಂಥ 2 ಗುಂಪುಗಳಲ್ಲಿ ವಿಶೇಷ ತರಬೇತಿ ಪಡೆದ ಗುಂಪು ಯಾವುದಾಗಿರುತ್ತೆ ಅಂತ ನಿಮ್ಮನ್ನು ಕೇಳಿದರೆ, ನೋಡಿ ಪ್ರಶ್ನೆ ಇನ್ನೊಂದ್ಸರಿ ಹೇಳ್ತೀನಿ. ಪ್ರಾಯೋಗಿಕ ವಿಧಾನಕ್ಕೊಳಪಡುವ 2 ಗುಂಪುಗಳಲ್ಲಿ ವಿಶೇಷ ತರಬೇತಿ ಪಡೆದ ಗುಂಪು ಯಾವುದಾಗಿರುತ್ತೆ ಅಂತ ಹೇಳಿದರೆ ಅದುವೇ ಪ್ರಾಯೋಗಿಕ ಗುಂಪು. ವಿಶೇಷ ತರಬೇತಿಯನ್ನು ಪಡೆದುಕೊಂಡಿರುತ್ತದೋ ಅಂತ ಹೇಳಿ ನೀವು ನೆನಪಿಟ್ಕೊಂಡಿರಬೇಕು. ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾಗುವಂತಹ ಪ್ರಮುಖ ಅಂಶ ಯಾವುದು? ಅಂದರೆ ಯಶಸ್ಸಿಗೆ ಕಾರಣ ಯಾವುದು? ಸ್ವತಂತ್ರನ, ಪರತಂತ್ರನ, ಮತ್ತು ಅಸಂಗತ ಚರಾಂಶನ? ಸೊ ನಾನು ಆಗಲೇ ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಹೇಳಿದ್ದೆ.
ಪ್ರಾಯೋಗಿಕ ವಿಧಾನದ ಯಶಸ್ಸಿಗೆ ಕಾರಣವಾಗುವ ಪ್ರಮುಖ ಅಂಶಗಳು ಅಂದರೆ ಅದು ಯಾವುದೋ ಒಂದು ನಿಯಂತ್ರಣವನ್ನು ಮಾಡ್ಕೊಳ್ತೀವಿ ನಾವು, ಅಂದರೆ ಪರಿವರ್ತನೆಗಳ ನಿಯಂತ್ರಣನೇ ಆ ಒಂದು ಯಶಸ್ಸಿಗೆ ಪ್ರಮುಖವಾದ ಕಾರಣ ಆಗುತ್ತೆ. ಇನ್ನೊಂದು ಬಹಳ ಇಂಪಾರ್ಟೆಂಟು, ಪ್ರಾಯೋಗಿಕ ಅಧ್ಯಯನಗಳಿಗೆ ಈ ಕೆಳಗಿನ ಯಾವುದು ಅತ್ಯಂತ ಅಗತ್ಯವಾದುದು ಅಂತ ಹೇಳಿದರೆ, ಪ್ರಾಯೋಗಿಕ ಅಧ್ಯಯನಕ್ಕೆ ಏನು ಬಹಳ ಇಂಪಾರ್ಟೆಂಟ್ ಆಗಬೇಕಾಗಿರೋದು ಅಂದರೆ ನಿಯಂತ್ರಿತ ಗುಂಪು ಬೇಕು. ಸುಮ್ಮನೆ ಪ್ರಯೋಗ ಬೀದಿಯಲ್ಲಿ ಹೋಗೋರಿಗೆಲ್ಲ ಮಾಡಲಿಕ್ಕಾಗಲ್ಲ, ಅಥವಾ ಯಾವುದೇ ಸನ್ನಿವೇಶ ಅದು ಇದು ಇತ್ತು ಅಂತ ಹೇಳಿದ್ರೆ ಮಾಡಲಿಕ್ಕಾಗಲ್ಲ. ಈ ಒಂದು ಕಂಟ್ರೋಲ್ಡ್ ಸಿಚುಯೇಷನ್ನಲ್ಲಿರುವಂತಹ ಒಂದು ಗುಂಪು ಬೇಕು, ಅದನ್ನು ನೀವು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಪ್ರಾಯೋಗಿಕ ವಿಧಾನದ ಲೋಪದೋಷಗಳಲ್ಲಿ ನೋಡೋದಾದರೆ ಹೆಚ್ಚು ವೆಚ್ಚದಾಯಕ ಮತ್ತು ಪ್ರಯೋಗಕರ್ತನ ತರಬೇತಿ ಬೇಕೇ ಬೇಕು. ಸುಮ್ಮನೆ ನಾವು ನೀವು ಅವರು ಇವರು ಯಾರ್ಯಾರೋ ಮಾಡ್ತೀವಿ ಅಂತ ಹೇಳಿದರೆ ಸಾಧ್ಯ ಇಲ್ಲ. ಸೊ ನಾವು ನೀವು ಅವರು ಇವರು ಮಾಡಬೇಕು ಅಂದರೆ ಅದಕ್ಕೆ ತರಬೇತಿ ಬೇಕು, ಮತ್ತು ಕೃತಕ ಸನ್ನಿವೇಶಗಳನ್ನು ನಾವಲ್ಲಿ ಅವಾಯ್ಡ್ ಮಾಡಬೇಕು. ಸೊ ಇವೆಲ್ಲವೂ ಕೂಡ ಲೋಪದೋಷಗಳು ಅಂತ ನಾವು ಹೇಳ್ಬೋದು. ಇನ್ನು ಅನೇಕ ಪ್ರಶ್ನೆಗಳು ನಿಮ್ಮ ಒಂದು ಪರೀಕ್ಷೆಯಲ್ಲಿ ಬಂದಿರಬಹುದು. ಅವುಗಳಲ್ಲಿ ಕೆಲವೊಂದನ್ನು ನಾನು ಹುಡುಕಿ ಮಧ್ಯದಲ್ಲಿ ನಾನು ನಿಮಗೆ ತಂದು ಕೊಟ್ಟಿದ್ದೀನಿ. ಸ್ನೇಹಿತರೆ, ಮತ್ತೊಂದು ಪ್ರಶ್ನೆ, ಕೊನೆಯ ಪ್ರಶ್ನೆಯನ್ನು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ತರಗತಿಯೊಂದರ ಮಕ್ಕಳ ಶೈಕ್ಷಣಿಕ ಸಾಧನೆಯ ಆಧಾರದ ಮೇಲೆ ಬುದ್ಧಿಶಕ್ತಿಯು ಬೀರುವಂಥ ಪ್ರಭಾವವನ್ನು ಅಧ್ಯಯನ ಮಾಡುವಾಗ ಯಾವುದು ಸ್ವತಂತ್ರ ಚರಾಂಶವಾಗುತ್ತೆ? ಬುದ್ಧಿಶಕ್ತಿಯ ಪ್ರಭಾವವನ್ನು ನೀವು ಅಧ್ಯಯನ ಮಾಡಲಿಕ್ಕೆ ಹೋಗ್ತಾ ಇದ್ರೆ, ಅದೊಂದು ಪ್ರಯೋಗ ಅಂತ ನೀವು ಕನ್ಸಿಡರ್ ಮಾಡೋದಾದರೆ, ಅಂಥ ಸಂದರ್ಭದಲ್ಲಿ ಸ್ವತಂತ್ರ ಚರಾಂಶ ಯಾವುದು ಅಂತ ಹೇಳಿ. ಸೊ ನಿಮಗೆ ಆಪ್ಷನ್ಸನ್ನು ಹೇಳ್ತೇನೆ. ಸೊ ಹೇಳಿ, ಬುದ್ಧಿಶಕ್ತಿ, ಶೈಕ್ಷಣಿಕ ಸಾಧನೆ, ವಿದ್ಯಾರ್ಥಿಗಳು, ವಯಸ್ಸು. ಇದರಲ್ಲಿ ಯಾವುದು ಸ್ವತಂತ್ರ ಚರಾಂಶ ಅಂತ ಹೇಳಿದರೆ ಅದು ಬುದ್ಧಿಶಕ್ತಿ. ಸೊ ಬುದ್ಧಿಶಕ್ತಿನೇ ಸ್ವತಂತ್ರ ಚರಾಂಶ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಪ್ರಾಯೋಗಿಕ ವಿಧಾನಕ್ಕೆ ಸಂಬಂಧಪಟ್ಟಿದ್ದಾಗಿತ್ತು. ಇನ್ನು ಮುಂದಿನ ವಿಭಾಗಕ್ಕೆ ಹೋಗೋಣ, ಅದು ಬಂದು ವ್ಯಕ್ತಿ ಅಧ್ಯಯನ. ಸೊ ಈ ಒಂದು ವ್ಯಕ್ತಿ ಅಧ್ಯಯನ ನಿಮಗೆ ಗೊತ್ತಿರ್ಬೋದು, ಇದನ್ನು ಪ್ರತಿಪಾದನೆ ಮಾಡಿರ್ತಕ್ಕಂಥವ್ರು DFD ಬುಕ್ಸ್ ರವರು. ಸಮಸ್ಯಾತ್ಮಕ ವ್ಯಕ್ತಿಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ಅಧ್ಯಯನವೇ ವ್ಯಕ್ತಿ ಅಧ್ಯಯನ. ಇದನ್ನು ನೆನಪಿಟ್ಕೊಳ್ಳಿ. ಈ ವ್ಯಕ್ತಿ ಅಧ್ಯಯನವನ್ನು ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ, ಪರಿಹಾರ ಪದ್ಧತಿ ಅಂತ ಕರೀತಾರೆ, ನೈದಾನಿಕ ಅಂತ ಕರೀತಾರೆ, ಮತ್ತು ಡಯಾಗ್ನೋಸ್ಟಿಕ್ ಪದ್ಧತಿ ಅಂತ ಕೂಡ ಕರೀತಾರೆ. ನಿಮಗೆ ಒಂದೊಂದು ಸರಿ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ. ಒಂದ್ಸರಿ ಕಾನ್ಸ್ಟಿಟ್ಯೂಷನ್ ಅಂತಾರೆ, ಒಂದ್ಸರಿ ಸಂವಿಧಾನ ಅಂತಾರೆ, ಎರಡೂ ಒಂದೇ. ಹಾಗೆ ಚಿಕಿತ್ಸಾ ಪದ್ಧತಿ ಅಂದರೆ ಏನು? ಅದು ವ್ಯಕ್ತಿ ಅಧ್ಯಯನ. ಪರಿಹಾರ ಪದ್ಧತಿ, ನೈದಾನಿಕ ಪದ್ಧತಿ, ಡಯಾಗ್ನೋಸ್ಟಿಕ್ ಪದ್ಧತಿ ಇವೆಲ್ಲವೂ ಕೂಡ ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟವು. DFD ಬುಕ್ಸ್ ರವರು ನಮಗೆ ಈ ಒಂದು ಪದ್ಧತಿಯನ್ನು ಪರಿಚಯಿಸಿದ್ದಾರೆ. ಸೊ ಇಲ್ಲಿ ನೀವು ನೋಡ್ಬೋದು, ಈ ಒಂದು ವ್ಯಕ್ತಿ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವೊಂದು ಮಾಹಿತಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಹಿಂದೆ ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ಆಧರಿಸಿ ನಾನೇನು ಮಾಡಬೇಕು ಅಂತ ಹೇಳಿದರೆ ಪ್ರಶ್ನೆಗಳನ್ನು ಹೇಳ್ಕೊಡ್ತೀನಿ. ಸೊ ನನ್ನನ್ನು ಒಂದು ಯಾವುದೋ ಒಂದು ಶಾಲೆಯಲ್ಲಿ ಒಂದು ಸಣ್ಣ ಒಂದು ಸಿಚುಯೇಷನನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದರ ಮುಖಾಂತರ ಈ ಒಂದು ವ್ಯಕ್ತಿ ಅಧ್ಯಯನದ ಒಂದು ಪರಿಚಯವನ್ನು ನಿಮಗೆ ಮಾಡಿಕೊಡ್ತೀನಿ. ಒಂದು ಶಾಲೆಯಲ್ಲಿ ನಾನು ಯಾವಾಗಲೂ ಯೂಶ್ವಲಿ ಒಂದು ಪದವನ್ನು ಬಳಸ್ತೀನಿ, ಗುಂಡ. ಸೊ ಈ ಒಬ್ಬ ಗುಂಡ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಶಾಲೆಗೆ ಬರಲಿಕ್ಕೆ ಆಸಕ್ತಿನೇ ಇಲ್ಲ. ಒಂದಿನ ಬರ್ತಾನೆ, ಒಂದೆರಡು ದಿನ ಬರೋದಿಲ್ಲ, ಮತ್ತು ಪಾಲಕರ ಒಂದು ಒತ್ತಾಯದ ಮೇರೆಗೆ ಶಾಲೆಗೆ ಬರ್ತಾನೆ. ಸೊ ಅವನು ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಾವು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ, ಅಂತಹ ಸಮಸ್ಯಾತ್ಮಕ ವ್ಯಕ್ತಿಯನ್ನು, ಅಂತಹ ಒಬ್ಬ ಗುಂಡ ಅಂತಕ್ಕಂಥ ವಿದ್ಯಾರ್ಥಿಯನ್ನು ನಾನು ಪರೀಕ್ಷೆ ಮಾಡಬೇಕಾದ್ರೆ ವ್ಯಕ್ತಿ ಅಧ್ಯಯನವನ್ನು ಆಯ್ಕೆ ಮಾಡ್ಕೊಳ್ಬೇಕು. ಇಲ್ಲಿ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಅವನನ್ನು ನಾನು ತಗೊಂಡು ಅವನ ಒಂದು ನಿರ್ಲಕ್ಷ್ಯ ವರ್ತನೆಗೆ ಕಾರಣ ಏನು ಅಂತ ಕಂಡುಹಿಡಿಲಿಕ್ಕೆ ನಾನು ಶಿಕ್ಷಕ ಏನು ಮಾಡಬೇಕಪ್ಪ ಅಂದರೆ ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು. ನೋಡಿ, ಈ ವ್ಯಕ್ತಿ ಅಧ್ಯಯನ ಅಂದಾಗ ಎಲ್ಲೆಲ್ಲಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕು ಸರ್ ಅಂದರೆ, ಒಂದು ಕುಟುಂಬ, ಯಾವುದರಿಂದ? ಕುಟುಂಬದಿಂದ, ತಂದೆ ತಾಯಿ, ಬಂಧು ಬಾಂಧವರು, ಇವರನ್ನ ಒಂದು ಅಭಿಪ್ರಾಯವನ್ನು, ಯಾಕೆ ಗುಡ್ಡ ಈ ರೀತಿ ಮಾಡ್ತಾನೆ, ಹೇಗಿರ್ತಾನೆ ಮನೆಯಲ್ಲೆಲ್ಲ ನಿಮ್ಮ ಮಾತು ಕೇಳ್ತಾನ, ಎಲ್ಲಿ ಹೋಗ್ತಾನೆ, ಅವನೇನು ಕೆಲಸ ಮಾಡ್ತಿರ್ತಾನೆ. ಸೊ ನೀವು ಯಾವುದೇ ಪ್ರಶ್ನಾವಳಿಗಳನ್ನು ರಚನೆ ಮಾಡ್ಕೊಳ್ಳಿ. ಸೊ ಇದನ್ನು ಕುಟುಂಬದವರಿಂದ ಮಾಹಿತಿಯನ್ನು ಸಂಗ್ರಹಿಸಬೇಕಾಗ್ತದೆ. ಸಾಕ ಕುಟುಂಬದವರೊಂದಿಗೆ ಆಯಿತಾ? ಇಲ್ಲ. ಮಿತ್ರ, ಎಂಥ ಮಿತ್ರ? ಆಪ್ತ ಮಿತ್ರ. ವಿಷ್ಣುವರ್ಧನ್ ದ್ವಾರಕೀಶ್ ಥರ ಇರಬೇಕು. ಅಂದರೆ ಎಲ್ಲವನ್ನು ಅವನು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋ ಅಂಥ ಆಪ್ತ ಮಿತ್ರರನ್ನು ಸಂಪರ್ಕ ಮಾಡಬೇಕು. ಓ ಯಾಕೋ ಇವನು ಹಿಂಗೆ ಮಾಡ್ತಾನೆ ಅಂತ. ಸೊ ಹಾಗೆ
ಬುದ್ಧಿಶಕ್ತಿಯನ್ನ ನಾವು ಮತ್ತೆ ಅಭಿಕ್ಷಮತೆಯನ್ನ ಅಳತೆ ಮಾಡಬೇಕಾಗತ್ತೆ. ಅದ್ರ ಜೊತೆಗೆ ಅವನ ಆರೋಗ್ಯ ಸ್ಥಿತಿ ಹೇಗಿದೆ, ಅವನ ಕೌಟುಂಬಿಕ ಪರಿಸರ ಹೇಗಿದೆ, ಮನೆಯ ವಾತಾವರಣ ಹೇಗಿದೆ, ಅಂದ್ರೆ ಆರ್ಥಿಕ ಸ್ಥಿತಿ ಹೇಗಿದೆ, ಇವೆಲ್ಲವನ್ನು ಕೂಡ ನಾವು ನೋಡ್ಬೇಕಾಗತ್ತೆ. ಜೊತೆಗೆ ಶಾಲಾ ಸನ್ನಿವೇಶದಲ್ಲಿ ತರಗತಿಯ ಒಳಗೆ ಮತ್ತೆ ತರಗತಿಯ ಹೊರಗೆ, ಆಟದ ಮೈದಾನದಲ್ಲಿ ಮತ್ತು ರಸ್ತೆಯಲ್ಲಿ ಆ ವಿದ್ಯಾರ್ಥಿನ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಇದರಿಂದ ನಾವು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಿ ನಾವೇನು ಮಾಡ್ಬೋದು ಅಂದರೆ ಈ ಗುಂಡನ ಬಗ್ಗೆ ಸ್ಟಡಿಯನ್ನು ಮಾಡ್ಬೋದು. ಇದರಿಂದ ನಾನು ಏನು ಮಾಡ್ಬೋದು, ಯಾವ ನಿವಾರಣಾ ಕ್ರಮಗಳನ್ನು ಕೈಗೊಳ್ಳಬಹುದು ಅಂತ ಹೇಳ್ಬಿಟ್ಟು ನಾನು ಸಮಸ್ಯೆಗೆ ಸಂಬಂಧಪಟ್ಟಂತೆ ಆ ಸಮಸ್ಯೆ ಎಷ್ಟು ತೀವ್ರವಾಗಿರ್ಬೋದು, ಅಥವಾ ಅದೊಂದೇ ಸಮಸ್ಯೆನಾ ಅಥವಾ ಇನ್ನೇನೋ ಸಮಸ್ಯೆ ಇದೆನಾ ಅಂತಕ್ಕಂಥದ್ದನ್ನು ಪರೀಕ್ಷೆ ಮಾಡಲಿಕ್ಕೆ ಈ ಒಂದು ವಿಧಾನ ಅತ್ಯಂತ ಸೂಕ್ತವಾದದ್ದು. ಇದು ವ್ಯಕ್ತಿ ಅಧ್ಯಯನ ವಿಧಾನ. ಈಗ ಇದನ್ನ ಕೇವಲ ವಿದ್ಯಾರ್ಥಿಗಳಿಗಷ್ಟೇ ಅಲ್ಲ, ನಿಮಗೆ ಗೊತ್ತಿರಲಿ, ಯಾವುದೇ ಒಂದು ದೊಡ್ಡ ಸಂಸ್ಥೆ ಇದ್ದಕ್ಕಿದ್ದಂಗೆ ದಿವಾಳಿ ಆಯಿತು ಅಥವಾ ಏನೋ ಒಂದು ಆಯಿತು ಅಥವಾ ತುಂಬ ಸಾಧನೆಯನ್ನ ಮಾಡಿದೆ, ಅದಕ್ಕೆ ಕಾರಣಗಳೇನು ಅಂತ ಕೂಡ ನಾವು ಈ ಒಂದು ವಿಧಾನದಲ್ಲಿ ತಿಳ್ಕೊಳ್ಬೋದು. ಸೊ ಇದರ ಒಂದು ಗುಣಗಳನ್ನು ನಾವು ನೋಡೋದಾದ್ರೆ, ಮಗುನ ನಾವೇನು ಮಾಡ್ತೀವಿ ಅಂದರೆ ಒಬ್ಬ ಅದ್ವಿತೀಯ ವ್ಯಕ್ತಿಯನ್ನಾಗಿ ನೆನ್ಪಿಟ್ಕೊಳ್ಳಿ ಇದನ್ನ, ಅದ್ವಿತೀಯ. ಸೊ ಈಸ್ ನಾಟ್ ಆರ್ಡಿನರಿ ಅಂತ. ಸೊ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳಿ ಥಿಂಕ್ ಮಾಡಿ ಅಲ್ಲೇ ನಾವು ಅಧ್ಯಯನವನ್ನು ಮಾಡ್ತೀವಿ. ಮತ್ತೆ ಈ ದತ್ತಾಂಶಗಳನ್ನು ಸಂಗ್ರಹಿಸಿಬಿಟ್ಟು ಸಮಸ್ಯೆಯೊಂದಿಗೆ ಹೋಲಿಸಿ ನೋಡ್ತೀವಿ. ಜೊತೆಗೆ ಸೂಕ್ತ ನಿವಾರಣಾ ಕ್ರಮಗಳನ್ನು ಶಿಫಾರಸು ಮಾಡಬಹುದಾದ್ದರಿಂದ ಇದು ಒಂದು ಉತ್ತಮವಾದ ವಿಧಾನ ಅಂತ ನಾವು ಹೇಳ್ಬೋದು. ನಿಮಗೇನಾದರೂ ಮಕ್ಕಳಿಗೆ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಇದ್ದು ಅದನ್ನು ಸರಿ ಮಾಡಬೇಕು ಅಂತ ಹೇಳೋದಾದರೆ ಈ ವಿಧಾನವನ್ನು ಆಯ್ಕೆ ಮಾಡ್ಕೊಳ್ಬೋದು. ನೀವು ನೇರವಾಗಿ ಪ್ರಶ್ನೆಯಲ್ಲಿ ಆಪ್ಷನ್ಸಲ್ಲಿ ಈ ವಿಧಾನನೇ ಓಕೆ ಅಂತ ಹೇಳ್ಬೋದು. ಇದಕ್ಕೂ ಕೂಡ ಮಿತಿಗಳಿದ್ದಾವೆ. ಸೊ ಯಾವ ಮಿತಿಗಳಿದ್ದಾವೆ ಈ ಒಂದು ವಿಧಾನಕ್ಕೆ ಅಂತ ನಾವು ನೋಡೋದಾದರೆ, ಪ್ರಮುಖವಾದಂತಹ ಮಿತಿಗಳು. ಸೊ ಯಾವ ರೀತಿ ಅಂದರೆ ಇದರಲ್ಲಿ ಕೂಡ ಒಂದು ಕೆಲವೊಂದು ಮಿತಿಗಳಿರ್ತವೆ. ಸೊ ಈ ಮಿತಿಗಳು ಯಾವಪ್ಪ ಅಂದರೆ, ವ್ಯಕ್ತಿ ಅಧ್ಯಯನಕ್ಕೆ ಸಮಯ ಬಹಳ ಬೇಕಾಗುತ್ತೆ. ಅಂದರೆ ಟೈಮ್ ಏನಾಗುತ್ತೆ ಅಂತಂದರೆ ತುಂಬ ಹಿಡಿಯುತ್ತೆ. ಹಾಗೆ ಎಲ್ಲ ಮಾಹಿತಿಗಳು ವಸ್ತುನಿಷ್ಠವಾಗಿದ್ದಾವೆ ಅಂತ ನಾವು ಹೇಳಲಿಕ್ಕಾಗಲ್ಲ. ಫ್ರೆಂಡ್ ಸುಳ್ಳು ಹೇಳ್ಬೋದು, ತಂದೆ ತಾಯಿಗಳು ಕೂಡ ಸುಳ್ಳು ಹೇಳ್ಬೋದು. ಎಷ್ಟೋ ಸರಿ ಆ ರೀತಿ ಆಗಿರುವಂಥ ಸಂದರ್ಭಗಳನ್ನು ನಾವು ನೋಡ್ತೀವಿ. ಹಾಗೆ ಈ ವೀಕ್ಷಣೆ ಮಾಡೋನೇನಿದ್ದಾನೆ, ಈ ಒಂದು ವ್ಯಕ್ತಿ ಅಧ್ಯಯನವನ್ನು ಮಾಡ್ತಕ್ಕಂತಹ ವ್ಯಕ್ತಿ, ಅವನ ಒಂದು ಗ್ರಹಣ ಶಕ್ತಿಯನ್ನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಈಗ ನಾನು ವ್ಯಕ್ತಿ ಅಧ್ಯಯನವನ್ನು ಕೈಗೊಂಡ್ರೆ ನನ್ನದೇ ಆದ ಮೆಥಡಲ್ಲಿ ನಾನು ಮಾಡ್ತೀನಿ, ನೀವು ಮಾಡಿದರೆ ನಿಮ್ಮದೇ ಆದ ಓನ್ ಮೆಥಡಲ್ಲಿ ನೀವೇನು ಮಾಡ್ತೀರಾ, ಮಗುವನ್ನು ಅಧ್ಯಯನ ಮಾಡ್ತೀರಾ. ಸೊ ಇಟ್ ಈಸ್ ಡಿಪೆಂಡ್ ಆನ್ ದ ಹೂ ಕಂಡಕ್ಟ್ ದಿಸ್ ಎಕ್ಸ್ಪೆರಿಮೆಂಟ್ ಅಥವಾ ಹೂ ಕಂಡಕ್ಟ್ ದಿಸ್ ಆಕ್ಟಿವಿಟಿ. ಅದನ್ನು ಮಾಡೋರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅದು ಒಂದು ಮಿತಿಯಾಗಿರುತ್ತದೆ. ಸೊ ಅಂದರೆ ಅದು ವಸ್ತುನಿಷ್ಠ ಆಗೋ ಬದಲಿಗೆ ವ್ಯಕ್ತಿನಿಷ್ಠ ಆಗುವಂಥ ಸಾಧ್ಯತೆ ಇರುತ್ತೆ. ಇವನ ಬಗ್ಗೆನ ತಡಿ ನಾನು ಹೇಳ್ತೀನಿ ಹಂಗೆ ಹೇಳ್ಬಿಡ್ತಾರೆ. ಇದು ಒಂಥರ ಪೂರ್ವಗ್ರಹ ಪೀಡಿತ ಈ ರೀತಿ ಆಗಿರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೂ ಕೂಡ ವ್ಯಕ್ತಿ ಅಧ್ಯಯನ ವಿಧಾನ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಸೊ ನೀವು ಬೇಜಾರು ಮಾಡ್ಕೋಬೇಡಿ, ನಾನು ಟೈಪಿಂಗ್ ಮಾಡಿಲ್ಲ, ಉತ್ತರಗಳನ್ನು ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗೆ ನಿಮಗೆ ನನಗೆ ನೆನಪು ಬಂದಂಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿಯಾದ ಪ್ರಶ್ನೆಗಳು ಬರಬಹುದು ಅಂತ. ಸೊ ಅಲ್ಲಿ ನೆನಪಿಟ್ಕೊಳ್ಳಿ ಮತ್ತು ಬರ್ಕೊಳ್ಳಿ. ಈ ವ್ಯಕ್ತಿ ಅಧ್ಯಯನದ ಪಿತಾಮಹ ಯಾರು ಅಂತ ಕೇಳಿದ್ರೆ DFD ಬುಕ್ಸ್. DFD ಬುಕ್ಸ್ ಅವರು ವ್ಯಕ್ತಿ ಅಧ್ಯಯನವನ್ನು ಏನಂತ ಕರೆದಿದ್ದಾರೆ, ಚಿಕಿತ್ಸಾ ಪದ್ಧತಿ ಅಂತ ಕರೆದಿದ್ದಾರೆ. ನೆನ್ಪಿಟ್ಕೊಳ್ಳಿ ಅದನ್ನು. ಹಾಗೆಯೇ ಒಬ್ಬ ವಿದ್ಯಾರ್ಥಿ ತಡವಾಗಿ ತರಗತಿಗೆ ಬರ್ತಾ ಇದ್ದಾನೆ ಮತ್ತು ಪಾಠ ಪ್ರವಚನಗಳಲ್ಲಿ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇಲ್ಲ. ಅವನಿಗೆ ಯಾವ ವಿಧಾನದ ಮುಖಾಂತರ ನೀವು ಪರಿಹಾರವನ್ನು ಒದಗಿಸ್ತೀರಿ ಅಂದಾಗ ವ್ಯಕ್ತಿ ಅಧ್ಯಯನದ ಮುಖಾಂತರ. ನೋಡಿ, ಪ್ರಶ್ನೆಗಳು ಈ ರೀತಿ ಎಲ್ಲ ಇಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿದ್ದಾವೆ. ಹಾಗೆ ವ್ಯಕ್ತಿ ಅಧ್ಯಯನದ ಪ್ರಮುಖ ಉದ್ದೇಶ ಏನು, ನಾನು ನಿಮಗೆ ಪ್ರಶ್ನೆ ನೇರವಾಗಿ ಕೇಳ್ತಾ ಇದ್ದೀನಿ. ಏನು? ವರ್ತನ ದೋಷಗಳನ್ನು ಗುರುತಿಸಿ ಪರಿಹಾರವನ್ನು ಸೂಚಿಸುವುದು. ಅದಕ್ಕಾಗಿ ನಾವು ಏನೆಲ್ಲ ಮಾಡ್ತೀವಿ, ಮನೆಯಲ್ಲಿರೋ ಕುಟುಂಬಸ್ಥರನ್ನ, ಆಪ್ತ ಮಿತ್ರರನ್ನ, ನೆರೆಹೊರೆಯವರನ್ನ ಮತ್ತು ಶಾಲಾ ಸನ್ನಿವೇಶಗಳಲ್ಲಿ ಶಿಕ್ಷಕರನ್ನ ಎಲ್ಲರನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ತೀವಿ. ಸೊ ಅದು ವರ್ತನ ದೋಷಗಳನ್ನು ಗುರುತಿಸಲಿಕ್ಕೆ ಸಹಾಯ ಮತ್ತು ಅದರ ಆಧಾರದ ಮೇಲೆ ಪರಿಹಾರಗಳನ್ನು ಸೂಚಿಸ್ತಕ್ಕಂಥದ್ದು ವ್ಯಕ್ತಿ ಅಧ್ಯಯನದ ಪ್ರಮುಖ ಉದ್ದೇಶ. ಅದನ್ನು ನೆನಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಏಮ್, ಉದ್ದೇಶ. ಸೊ ಯಾಕೆ ಅಂತ ಹೇಳಿದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರತಕ್ಕಂಥವು ಪ್ರಶ್ನೆಗಳಿವು. ಇನ್ನು ವಿದ್ಯಾರ್ಥಿಯೊಬ್ಬನಲ್ಲಿ ವರ್ತನ ದೋಷಗಳಿದ್ದಾಗ ಅವನ ಪೋಷಕರು, ಸ್ನೇಹಿತರು ಮತ್ತು ಶಿಕ್ಷಕರಿಂದ ಮಾಹಿತಿಯನ್ನು ಸಂಗ್ರಹಿಸಿ ವಿಶ್ಲೇಷಿಸಿ ಪರಿಹಾರ ಹುಡುಕುವಂಥ ವಿಧಾನ ಯಾವುದು? ವ್ಯಕ್ತಿ ಅಧ್ಯಯನ ವಿಧಾನ. ಇದು ವ್ಯಕ್ತಿ ಅಧ್ಯಯನದ ಒಂದು ಪ್ರಮುಖವಾದ ಗುಣಲಕ್ಷಣ ಅಂತ ಹೇಳ್ತಾರೆ. ಸೊ ಎಲ್ಲವೂ ಕೂಡ ಅಂದರೆ ಸಮಗ್ರವಾಗಿ ಅಧ್ಯಯನ ಮಾಡುವಂಥದ್ದು, ವಿವಿಧ ದೃಷ್ಟಿಕೋನಗಳಲ್ಲಿ ನೋಡುವಂಥದ್ದು, ವಿವಿಧ ಮೂಲಗಳಿಂದ ಮಾಹಿತಿಯನ್ನು ಸಂಗ್ರಹಿಸುವಂಥದ್ದು. ನೆನಪಿಟ್ಕೊಳ್ಳಿ. ಹಾಗೆ ವ್ಯಕ್ತಿ ಅಧ್ಯಯನ ವಿಧಾನದ ಪ್ರಮುಖ ಮಿತಿ ಏನಪ್ಪಾ ಅಂತ ಹೇಳಿದ್ರೆ, ನಾನು ಆಗಲೇ ನಿಮಗೆ ಹೇಳಿದ್ದೆ, ಇದು ವ್ಯಕ್ತಿನಿಷ್ಠವಾಗಿರಬಹುದು, ವೆಚ್ಚದಾಯಕವಾಗಿರಲೂಬಹುದು. ಯಾಕಂದರೆ ಅಲ್ಲಿ ಇಲ್ಲಿ ಹೋಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡೋದು ಈಸ್ ನಾಟ್ ಈಸಿ. ಸೊ ಟೈಮ್ ಕೂಡ ತುಂಬ ಆಗ್ತದೆ. ಹಾಗೆ
ಅಧ್ಯಯನಕಾರ ದತ್ತಾಂಶವನ್ನು ಕ್ರೋಢೀಕರಿಸುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಅಂದರೆ ಅಕಸ್ಮಾತ್ ಹೊಂದಿಲ್ಲ ಅಂದರೆ ಅವನಲ್ಲೇನೋ ಒಂದು ಮಾಹಿತಿಯನ್ನು ಫ್ರೆಂಡಿಂದ ತಿಳ್ಕೊಂಡಿರ್ತಾನೆ, ಅದನ್ನು ಕೇಳುವಂಥ ಸಂದರ್ಭದಲ್ಲಿ ಅವನು ನೆಗ್ಲೆಕ್ಟಾಗಿ ಕೇಳಿದರೆ, ಸೊ ಯಾವುದಕ್ಕೆ ಸ್ಟ್ರೆಸ್ ಮಾಡಬೇಕು, ಯಾವುದು ಮುಖ್ಯ ಅನಿಸುತ್ತೆ, ಅದು ಭಾಳ ಇಂಪಾರ್ಟೆಂಟ್. ಸೊ ಸೈಕಾಲಜಿ ಈಸ್ ನಾಟ್ ಈಸಿ ಅಲ್ವಾ. ಸೊ ಅದು ಕೂಡ ಒಂದು ಮಿತಿ ಅಂತ ನೀವು ಅಂದ್ಕೊಳ್ಬೋದು. ಸೊ ಇದಿಷ್ಟು ವ್ಯಕ್ತಿ ಅಧ್ಯಯನದ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತ ಮಾಹಿತಿ ಅಂತ ಹೇಳ್ತಾ, ಸೊ ಮತ್ತೆ ಒಂದೆರಡು ಪ್ರಶ್ನೆಗಳಿದ್ದಾವೆ, ಇದು ಕೂಡ ಅಪ್ಲಿಕೇಬಲ್ ಪ್ರಶ್ನೆಗಳಾಗಿರ್ತವೆ. ಸೊ ಒಂದು ಪ್ರಶ್ನೆ ಇದೆ, ಸಾಮಾನ್ಯವಾಗಿ ಎರಡು ವಿಧಾನಗಳ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ ಅಂತ ಒಂದು ಪ್ರಶ್ನೆ. ಸೊ ಯಾವ್ಯಾವುದು ಅಂದರೆ ಅದು ಒಂದು ವ್ಯಕ್ತಿ ಅಧ್ಯಯನ, ಇನ್ನೊಂದು ಚಿಕಿತ್ಸಾ ಪದ್ಧತಿ, ಇವುಗಳ ನಡುವೆ ಹೆಚ್ಚಿನ ವ್ಯತ್ಯಾಸ ಇಲ್ಲ, ಅವೆಲ್ಲ ಒಂದೇ ಅನ್ನೋ ಒಂದು ಭಾವನೆ. ಇನ್ನೊಂದು ವ್ಯಕ್ತಿ ಅಧ್ಯಯನ ವಿಧಾನದಿಂದ ವಿದ್ಯಾರ್ಥಿಯಲ್ಲಿನ ಈ ಅಂಶವನ್ನು ಸಹ ಹೆಚ್ಚಿಸಬಹುದು. ಯಾವ ಅಂಶವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು, ಏನನ್ನು ಹೆಚ್ಚಿಸ್ಬೋದು ಅಂತ ಹೇಳಿದ್ರೆ ಮೆಂಟಲ್ ಹೆಲ್ತನ್ನು, ಅಂದರೆ ಮಾನಸಿಕ ಆರೋಗ್ಯ, ಸೊ ಇದನ್ನು ಹೆಚ್ಚಿಸ್ಬೋದು. ಅರ್ಥ ಆಯ್ತಲ್ಲ. ಸೊ ಈ ವ್ಯಕ್ತಿಯ ಅಧ್ಯಯನದ ಒಂದು ಪರಿಹಾರ ಕಾರ್ಯಗಳಿಂದ ವ್ಯಕ್ತಿಯ ಮಾನಸಿಕ ಆರೋಗ್ಯವನ್ನು ನಾವು ಏನು ಮಾಡ್ಬೋದು, ಉತ್ತಮಪಡಿಸಬಹುದು. ಹಾಗೆ ವಿದ್ಯಾರ್ಥಿಯೊಬ್ಬನ ಮಾನಸಿಕ ಆತಂಕವನ್ನು ನಿಯಂತ್ರಿಸಲಿಕ್ಕೆ ಈ ವಿಧಾನವನ್ನು ಬಳಸಬಹುದು. ಮಾನಸಿಕ ಆತಂಕವನ್ನು ನಿವಾರಿಸಲಿಕ್ಕೆ ಕೂಡ ವ್ಯಕ್ತಿ ಅಧ್ಯಯನವನ್ನು ನಾವು ಬಳಸ್ಬೋದು, ನೆನ್ಪಿಟ್ಕೊಳ್ಳಿ. ಹಾಗೆ ಶಿಕ್ಷಕನೋರ್ವ ವಿದ್ಯಾರ್ಥಿಯೊಬ್ಬನನ್ನು ತರಗತಿಯಲ್ಲಿ ವ್ಯಕ್ತಪಡಿಸುವ ದುರ್ವರ್ತನೆಯನ್ನು ನಿಯಂತ್ರಿಸಲಿಕ್ಕೆ ಯಾವ ವಿಧಾನವನ್ನು ಬಳಸ್ಬೋದು ಅಂದರೆ ಅದು ಕೂಡ ವ್ಯಕ್ತಿ ಅಧ್ಯಯನ. ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಮಗು, ಎಷ್ಟೇ ಹೇಳಿದ್ರು ನಮ್ಮ ಮಾತುಗಳನ್ನು ಕೇಳ್ತಾ ಇಲ್ಲ. ನೋಡ್ಬೋದು ಕೆಲವರು ನೀವು ಮಂಡ್ರು ಅಂತ ನಾವು ಹೇಳ್ತೀವಿ, ಕೆಲವರು ಒಬ್ಬ ವಿದ್ಯಾರ್ಥಿ ನಾನು ನೋಡಿದ್ದೆ, ಅವನ ಹೆಸರು ಸಮರ್ಥ್ ಅಂತ ಹೇಳ್ಬಿಟ್ಟು, ಚಿತ್ರದುರ್ಗದಲ್ಲಿ ನಾನು ಒಂದು ಟ್ಯೂಷನ್ ಮಾಡ್ತಾ ಇರುವಾಗ, ಅಂದರೆ ಇಟ್ ವಾಸ್ ಅರೌಂಡ್, ಈಗ ಅವ್ನು ಡಿಪ್ಲೊಮಾ ಅಥವಾ PUC ಮುಗಿಸಿರ್ಬೋದು, ನಾನು 5th ಸ್ಟ್ಯಾಂಡರ್ಡಲ್ಲಿ ಅವನಿಗೆ ನವೋದಯ ಕೋಚಿಂಗ್ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಆ ವಿದ್ಯಾರ್ಥಿ ಏನು ಮಾಡ್ತಾ ಇದ್ದ ಅಂದರೆ ಫಾದರ್ ಮದರ್ಗೆ ಬಿಲೀವ್ ಮಾಡ್ತಾ ಇರಲಿಲ್ಲ, ತುಂಬ ಅಗ್ರೆಸಿವ್ ನೇಚರನ್ನು ಹೊಂದಿದ್ದ, ಅವನಿಗೆ ಏನು ಮಾಡಬೇಡ ಅಂದರೂ ಅದನ್ನೇ ಮಾಡ್ತಾ ಇದ್ದ. ಸೊ ಯಾಕೆ ಆ ರೀತಿ ಮಾಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ವಿ, ತಿಳ್ಕೊಂಡ್ವಿ ಕೂಡ. ಅದಕ್ಕೆ ಅವನು ಇದ್ದಂಥ ಒಂದು ಪರಿಸರ ತುಂಬ ಕಾರಣ ಆಗಿತ್ತು. ಸೊ ನಾನು ಅವ್ರ ಅಪ್ಪಾಜಿ ಏನಾದರೂ ಅವನಿಗೆ ಶಿಕ್ಷೆಯನ್ನು ಕೊಡ್ಲಿಕ್ಕೆ ಹೋದರೆ, ಅಂದರೆ ಪನಿಷ್ಮೆಂಟನ್ನು ಕೊಡ್ಲಿಕ್ಕೆ ಹೋದರೆ, ಅವನೇನು ಮಾಡ್ತಾ ಇದ್ದ ಅಂದರೆ, ನೀನು ನಮ್ಮಪ್ಪ ತಾನೆ, ಹೊಡಿ, ಎಷ್ಟು ಬೇಕಾದರೂ ಹೊಡಿ, ಶರ್ಟ್ ಬಿಚ್ಚಿ ನಿಂತ್ಕೊಳ್ಳುವಂಥದ್ದು. ಅವನು ಇನ್ನೂ 5th ಸ್ಟ್ಯಾಂಡರ್ಡ್ ಮತ್ತೆ. ಸೊ ಹಾಗೆ ಈ ಶಿಕ್ಷಕರು ಅಷ್ಟೇ, ಹೋಮ್ವರ್ಕ್ ನಾನು ಮಾಡಿಲ್ಲ, ಏನು ಮಾಡ್ತೀರಾ, ಹೊಡಿತೀರಾ, ಹೊಡೀರಿ, TC ಕೊಟ್ಟು ಕಳಿಸ್ತೀರಾ, ಕೊಡ್ರಿ, ಒಂದೇ ಮತ್ತಿಗೆ ಅವನೇ ಟೀಚರ್ಸಿಗೆ ಹೇಳುವಂಥದ್ದು. ನೋಡಿ, ಈ ಥರದ ಒಂದು ಅಪಸಾಮಾನ್ಯವಾದ ವರ್ತನೆಯನ್ನು ವ್ಯಕ್ತಪಡಿಸುವಂಥದ್ದು, ದುರ್ವರ್ತನೆಯನ್ನು ವ್ಯಕ್ತಪಡಿಸ್ತಕ್ಕಂಥದ್ದು, ಇದಕ್ಕೆ ಈ ವಿಧಾನವನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು, ಪರಿಹಾರವನ್ನು ಕಂಡುಹಿಡಿಬೋದು. ಸೊ ಇದಿಷ್ಟು ವ್ಯಕ್ತಿ ಅಧ್ಯಯನದ ಬಗ್ಗೆ ಇರತಕ್ಕಂಥ ಮಾಹಿತಿ ಅಂತ ಹೇಳ್ತಾ, ಆದ್ಮೇಲೆ ಇನ್ನೊಂದು ವಿಧಾನ ಇದೆ, ಇದನ್ನು ನೋಡೋಣ. ಅದು ಯಾವುದು ವಿಧಾನ ಅಂತ ಹೇಳಿದ್ರೆ ಸಮೀಕ್ಷಾ ವಿಧಾನ ಅಥವಾ ಸರ್ವೇಕ್ಷಣಾ ವಿಧಾನ, ಸರ್ವೆ ಮೆಥಡ್ ಅಂತ ನಾವು ಕರಿತೀವಿ. ಅಂದರೆ ನಾವು ಸರ್ವೇಕ್ಷಣೆ ಅಥವಾ ಸಮೀಕ್ಷೆಯ ಒಂದು ಕಲ್ಪನೆ ಅಥವಾ ಮನೋಭಾವನೆಗಳು, ಅಂದರೆ ಈಗ ನಾವೇನು ಮಾಡ್ತೀವಿ ಅಂದರೆ ಇಂಟರ್ವ್ಯೂ ಮೆಥಡ್ ಅಂತ ಕೂಡ ಕರಿತೀವಿ. ಈ ವಿಧಾನದಲ್ಲಿ ನಾವು ಏನನ್ನು ಅಧ್ಯಯನ ಮಾಡ್ಬೋದು, ಫಾರ್ ಎಕ್ಸಾಂಪಲ್ ಪಠ್ಯಕ್ರಮದ ಮೇಲೆ ಶಿಕ್ಷಕರ ಅಭಿಪ್ರಾಯವನ್ನು ನಾವು ಕಲೆಕ್ಟ್ ಮಾಡಬೇಕು, ಅಥವಾ ಶಾಲಾ ಮಕ್ಕಳ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಆಸಕ್ತಿಗಳನ್ನು ಕಲೆಕ್ಟ್ ಮಾಡಬೇಕು ಅಂದಾಗ ನಾನೇನು ಮಾಡ್ತೀನಿ, ದತ್ತಾಂಶಗಳನ್ನು, ಪ್ರಶ್ನೆಗಳನ್ನು, ಅಂದರೆ ಕ್ವಶನ್ಸನ್ನು ಪ್ರಿಪೇರ್ ಮಾಡ್ತೀನಿ. ಸೊ ಈ ಒಂದು ಕ್ವಶನ್ಸನ್ನು ಏನು ಮಾಡ್ತೀನಿ, 1 ಮಾರ್ಕ್, ಅಂದರೆ ತುಂಬ ಚೆನ್ನಾಗಿ ಪ್ರಶ್ನಾವಳಿಗಳನ್ನು ರಚನೆ ಮಾಡಿ ನಾನು ಆ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಮಾಹಿತಿಯನ್ನು ಸಂಗ್ರಹಿಸ್ತೀನಿ. ಇದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಪಠ್ಯಕ್ರಮದ ಮೇಲೆ ಶಿಕ್ಷಕರ ಅಭಿಪ್ರಾಯವನ್ನು ನಾನು ಬಯಸ್ತಾ ಇದ್ದೀನಿ. ಸೊ ಈ ರೀತಿ ವಿಧಾನಗಳು ಕೂಡ ಬಹಳಷ್ಟು ಸೂಕ್ತವಾದಂಥವು. ಅವು ಕೂಡ ನಮ್ಮ ಶೈಕ್ಷಣಿಕ ಒಂದು ಕಾರ್ಯಗಳಿಗೆ, ನಿಮ್ಗೆ ಅಸೈನ್ಮೆಂಟ್ ಕೊಟ್ಟಿರ್ತಾರೆ D.Ed ಮತ್ತು B.Ed ಮಾಡುವಾಗ, ಇಂಥ ಕೆಲಸಗಳಿಗೆ ಸೈನ್ಸಿಗೆ ಸಂಬಂಧಪಟ್ಟಂತೆ ಇದ್ದರೆ ಯಾವುದಾದ್ರೂ ಒಂದು ಇಂಡಸ್ಟ್ರಿಗೆ ಭೇಟಿ ಮಾಡಿ ಅಂತ, ಇನ್ನು ಸಮಾಜ ವಿಜ್ಞಾನ ಇದ್ದರೆ ಕಾಯಿನ್ಸು ಅಥವಾ ಈ ಒಂದು ಪ್ರಾಚೀನ ಒಂದು ಏನಾದರೂ ಶಾಸನಗಳಿದ್ದರೆ ಅಲ್ಲಿಗೆ ಭೇಟಿ ನೀಡಿ ಅಂತ, ಕ್ಷೇತ್ರ ಭೇಟಿಗೆ ಸಂಬಂಧಪಟ್ಟಂತೆ, ಹಳೆಯ ಕಾಲದ ದೇವಸ್ಥಾನಗಳಿಗೆ ಸಂಬಂಧಪಟ್ಟಂತೆ, ಅಥವಾ ಶಿಕ್ಷಣ ತಜ್ಞರನ್ನು ಭೇಟಿ ಮಾಡಿ ಅವರಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂದರೆ ನಮ್ಮ ಆಸಕ್ತಿಗೆ ಅನುಗುಣವಾಗಿ ನಾವು ಕೆಲವೊಂದು ಮಾಹಿತಿಗಳನ್ನು ಕಲೀಲಿಕ್ಕೆ ಈ ಒಂದು ವಿಧಾನವನ್ನು ಬಳಕೆ ಮಾಡ್ತೀವಿ ಅಂತ ಹೇಳಿ. ಸ್ನೇಹಿತರೆ, TM ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ರಕ್ಷಣಾ ತಂತ್ರಗಳು ಅಥವಾ ಹೊಂದಾಣಿಕೆಯ ತಂತ್ರಗಳು, ಡಿಫೆನ್ಸ್ ಮೆಕ್ಯಾನಿಸಮ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಮಾಹಿತಿ ನಿಮಗೆ ಪ್ರಸ್ತುತ ಮುಂದೆ ಬರುವಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ. ನೀವೀಗ ಆಲ್ರೆಡಿ ಓದಿರ್ತೀರಾ ಅಂತ ನಾನು ಭಾವಿಸ್ತೀನಿ. ಆದರೂ ಕೂಡ ಕೆಲವೊಂದು ಸರಿ ಬಂದಂತಹ ಒಂದು ಅಪ್ಲೈಡ್ ಕ್ವಶನ್ಸ್ ನಿಮಗೆ ಪರೀಕ್ಷೆಯಲ್ಲಿ ಬಂದಾಗ ನಿಮಗೆ ಇದೇ ಮೆಥಡ್ ಅಥವಾ ಇದೇ ರಕ್ಷಣಾ ತಂತ್ರ ಅಂತ ಹೇಳಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ
ಒಂದು ತರಗತಿಯನ್ನು ಇವತ್ತು ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಬನ್ನಿ ಒಂದು ಕ್ಲಾಸನ್ನು ಇದೀಗ ಸ್ಟಾರ್ಟ್ ಮಾಡೋಣ. ಮತ್ತು ನೀವೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋಗಳನ್ನು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಈಗ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರು ಮತ್ತೊಮ್ಮೆ ಸಬ್ಸ್ಕ್ರೈಬ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ಇಲ್ಲಿ ಸಮಾಯೋಜನೆಗೆ ಅಡೆತಡೆಗಳು ಅಂತ ನೀವು ಕೇಳಿರ್ಬೋದು. ಏನು ಸಮಾಯೋಜನೆ ಅಂದರೆ ಪರಿಸರದೊಂದಿಗೆ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲಿಕ್ಕೆ ನಾವು ಏನು ಪ್ರಯತ್ನ ಮಾಡ್ತೀವಿ ಅದನ್ನು ನಾವು ಹೊಂದಾಣಿಕೆ ಅಂತ ಕರಿತೀವಿ. ಆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಲಿಕ್ಕೆ ಕೆಲವೊಂದು ಸರಿ ನಮಗೆ ಆಶಾಭಂಗ ಆಗುತ್ತೆ. ಅಂದರೆ ನಾವು ಅಂದ್ಕೊಂಡಿರೋಂಥ ಕೆಲಸ ಆಗಲಿದ್ದಾಗ, ಏನಾದರೂ ನಾವು ಮಾಡುವಂಥ ಕೆಲಸಕ್ಕೆ ಅಡ್ಡ ಬಂದಾಗ ನಮಗೆ ಆ ಒಂದು ಭಾವನೆ ಬರುತ್ತೆ. ಇನ್ನು ಘರ್ಷಣೆಗಳಾಗುತ್ತೆ, ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು, ಎರಡೂ ಬೇಕು ಅನ್ನೋವಂಥ ಘರ್ಷಣೆಗಳ ಬಗ್ಗೆ ನಿಮ್ಗೆ ಗೊತ್ತಿದೆ. ಇನ್ನು ಸಾಕಷ್ಟು ಒತ್ತಡಗಳು ನಮ್ಮ ಜೀವನದಲ್ಲೇ ಆಗ್ತದೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಆ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ನೆನಪಿರಬೇಕು. ಒಂದು ಆಶಾಭಂಗ ನೋಡಿ, ಈ ಒಂದು ಸಿಚುಯೇಷನಲ್ಲಿ ಮಾನಸಿಕ ಒತ್ತಡ ಉಂಟಾಗುತ್ತೆ. ಹಾಗೆಯೇ ಇನ್ನೊಂದು ಘರ್ಷಣೆಗಳು. ಈ ಒಂದು ಘರ್ಷಣೆಗಳು ಕೂಡ ನಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ತೊಂದರೆಯನ್ನು ತಂದುಕೊಡುತ್ತೆ. ಹಾಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒತ್ತಡ ಅಂದರೆ ಸ್ಟ್ರೆಸ್ ಅಂತ ನಾವೇನು ಕರಿತೀವಿ, ಆ ಒಂದು ಒತ್ತಡ ತುಂಬ ಡೇಂಜರ್ ಇದೆ. ಸೊ ಇವುಗಳಿಂದ ರಕ್ಷಣೆಯನ್ನು ಪಡೀಲಿಕ್ಕೆ ನಾವೊಂದು ಕೆಲವೊಂದು ರಕ್ಷಣಾ ತಂತ್ರಗಳನ್ನು ನಾವು ಬಳಸ್ತೀವಿ. ಸೊ ನಮ್ಮ ಜೀವನದಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಅನೇಕ ರಕ್ಷಣಾ ತಂತ್ರಗಳನ್ನು ಬಳಸ್ತೀವಿ. ಸೊ ಆ ರಕ್ಷಣಾ ತಂತ್ರಗಳನ್ನ ಇವತ್ತು ನಾವು ಕಲಿಯೋಣ. ಅವನ್ನ ಹೊಂದಾಣಿಕೆ ತಂತ್ರಗಳು ಅಂತ ಕೂಡ ನಾವು ಕರಿತೀವಿ. ಸೊ ಈ ಒಂದು ರಕ್ಷಣಾ ತಂತ್ರಗಳು ನಾವು ಬಳಕೆ ಮಾಡ್ತಕ್ಕಂಥದ್ದು ಏನಕ್ಕೆ ಅಂತ ನೋಡೋದಾದರೆ, ನಾನು ಆಗಲೇ ಹೇಳ್ದಂಗೆ ಘರ್ಷಣೆಗಳಿಂದ, ಒತ್ತಡಗಳಿಂದ ಹಾಗೂ ಆಶಾಭಂಗದಂತಹ ಮಾನಸಿಕ ಒಂದು ಸಂದಿಗ್ಧತೆ ಪರಿಸ್ಥಿತಿಯಿಂದ ನೀವೇನಾಗಬೇಕು, ಹೊರಗಡೆ ಬರಬೇಕು, ಒಂದು ಸರಿಯಾದ ಒಂದು ಮಾರ್ಗದಲ್ಲಿ ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ರಕ್ಷಣಾ ತಂತ್ರಗಳನ್ನು ಮೊರೆ ಹೋಗ್ತೀವಿ. ಸೊ ನಾವು ರಕ್ಷಣಾ ತಂತ್ರಗಳಲ್ಲಿ ಪ್ರಮುಖವಾಗಿ 3 ರೀತಿಯಾದ ರಕ್ಷಣಾ ತಂತ್ರಗಳನ್ನು ನೋಡ್ತೇವೆ. ಒಂದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಎರಡನೇದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು, ಮತ್ತು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಇಲ್ಲಿ ನಾನು PDF ಅಲ್ಲಿ ಜಸ್ಟ್ ನಿಮಗೆ ಅವುಗಳ ಒಂದು ಹೈಲೈಟ್ಸನ್ನು ಅಷ್ಟೇ ಹೇಳ್ತೇನೆ. ಬಟ್ ವಿವರಣೆ ಕೊಡುವಂಥ ಸಂದರ್ಭವನ್ನು ನೀವು ಆರಾಮಿದ್ದಾಗ, ಅಂದರೆ ಯಾವಾಗಾದರೂ ಕೂಡ ಈ ಒಂದು ಆಡಿಯೋವನ್ನು ಬಸ್ಸಲ್ಲಿ ಜರ್ನಿ ಮಾಡುವಂಥ ಸಂದರ್ಭದಲ್ಲಿ ಹೆಡ್ಸೆಟ್ಟಲ್ಲಿ ಕೇಳಿ, ಅಥವಾ ಮನೆಯಲ್ಲಿ ಒಂದು ಕಡೆ ಅದನ್ನ ಆನ್ ಮಾಡಿಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿ. ಆಗ ನಿಮಗೆ ಕೇಳ್ದಂಗೂ ಆಗುತ್ತೆ, ನಿಮ್ಮ ಕೆಲಸನೂ ಆಗುತ್ತೆ, ಮತ್ತು ನೀವು ಓದಿದಾಗ ನಿಮಗೆ ಅದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಅನ್ನೋದು ನನ್ನ ಒಂದು ದೃಷ್ಟಿಯಿಂದ ನಾನು ಈ ಒಂದು ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಸೊ ನೋಡೋಣ, ಈ ಒಂದು ರಕ್ಷಣಾ ತಂತ್ರಗಳ ಕೆಲವೊಂದು ಒಂದು ಲಕ್ಷಣಗಳಿದ್ದಾವೆ. ಅಂದರೆ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇರುತ್ತೆ ಈ ಒಂದು ರಕ್ಷಣಾ ತಂತ್ರಗಳು ಅಥವಾ ಹೊಂದಾಣಿಕೆ ತಂತ್ರಗಳು ಅಂತ ನಾವು ನೋಡೋದಾದರೆ, ಇಲ್ಲಿ ಮನುಷ್ಯ ನೈಜತೆಯನ್ನು ಏನು ಮಾಡ್ತಾನೆ ಅಂದರೆ ತಿರುಚ್ತಾನೆ. ದಟ್ ಮೀನ್ಸ್ ಅದನ್ನು ಮರೆಮಾಚ್ತಾನೆ ಅಂತಕ್ಕಂಥದ್ದು. ಅಂದರೆ ಸುಳ್ಳು ಹೇಳ್ತಾನೆ ಅಥವಾ ಏನೋ ಒಂದಲ್ಲ ಒಂದು ರೀತಿಯಲ್ಲಿ ಅದನ್ನು ಹೊಂದಾಣಿಕೆ ಮಾಡಿಕೊಳ್ಳಿಕ್ಕೆ ಸತ್ಯವನ್ನು ಮುಚ್ಚತಕ್ಕಂಥದ್ದು ಗೊತ್ತಾಗತ್ತೆ. ಆಮೇಲೆ ಕೆಲವೊಂದು ಸರಿ ರಕ್ಷಣಾ ತಂತ್ರಗಳು ಏನಾಗಿರ್ತವಪ್ಪ ಅಂದರೆ ಒಳ್ಳೆ ರೀತಿಯಿಂದಲೂ ಕೂಡ ಬರ್ತವೆ. ಅಂದರೆ ಧನಾತ್ಮಕವಾಗೂ ಇರ್ತವೆ, ಹಾಗೆ ನೆಗೆಟಿವ್ ಆಗೂ ಕೂಡ ಇರ್ತವೆ, ಋಣಾತ್ಮಕವಾಗಿ ಕೂಡ ಇರ್ತವೆ. ಅದನ್ನು ಕೂಡ ನಮಗೆ ನೆನ್ಪಿಟ್ಕೊಳ್ಬೇಕು. ಹಾಗೆಯೇ ಈ ಒಂದು ರಕ್ಷಣಾ ತಂತ್ರಗಳನ್ನು ನಾವು ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಕಾಣ್ಬೋದು. ತನ್ನದೇ ಆದಂತಹ ಅವನು ಪ್ರೇರಕಗಳಿಗೆ ಹೆದರುತ್ತಾನೆ ಮತ್ತು ಅವರ ಭಯ ಮತ್ತು ತೊಂದರೆಗಳು ರಕ್ಷಣಾ ತಂತ್ರಗಳ ಬಳಕೆಯಲ್ಲಿ ಕಂಡುಬರುತ್ತವೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕು. ಅದೇನೇ ಆಗಲಿ, ಯಾವ ವ್ಯಕ್ತಿ ರಕ್ಷಣಾ ತಂತ್ರವನ್ನು ಬಳಸ್ತಾ ಇದ್ದಾನೆ ಅವನು ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಆದರೆ ತೊಂದರೆಗಳಿಂದ ರಕ್ಷಣೆಯನ್ನು ಪಡೆದುಕೊಳ್ಳಿಕ್ಕೆ ಮತ್ತು ಆಶಾಭಂಗಗಳಿಂದ, ಹಾಗೆ ಒತ್ತಡದಿಂದ ಮತ್ತು ಇನ್ನು ಮಾನಸಿಕ ಘರ್ಷಣೆಗಳಿಂದ ಅವನು ರಕ್ಷಣೆಯನ್ನು ಪಡೀಲಿಕ್ಕೆ ಈ ಒಂದು ರಕ್ಷಣಾ ತಂತ್ರಗಳನ್ನು ಬಳಸ್ತಾನೆ ಅಂತಕ್ಕಂಥದ್ದು ನಿಮಗೆ ನೆನಪಿರಲಿ. ಅದರಲ್ಲಿ ಪ್ರಮುಖವಾಗಿ 3 ವಿಧಗಳು ಅಂತ ನಾನು ಹೇಳಿದ್ದೆ. ಒಂದನೇದು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಸೊ ಅವುಗಳ ಬಗ್ಗೆ ನೋಡೋಣ. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವು ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ, ಡಿಸ್ಪ್ಲೇಸ್ಮೆಂಟ್ ಅಂತೀವಿ. ನನಗೆ ಅನೇಕ ಅಭ್ಯರ್ಥಿಗಳು ಕಮೆಂಟ್ ಮಾಡಿದರು, ಸರ್ ನಾವು ಇಂಗ್ಲೀಷ್ ಮೀಡಿಯಮಲ್ಲಿದ್ದೀವಿ, ನನಗೆ ಇಂಗ್ಲೀಷಲ್ಲಿ ನೀವು ಸ್ವಲ್ಪ ಒಂದು ಲೈನ್ಸನ್ನು ಹಾಕಿ ಅಂತ. ಸೊ ಹಾಗಾಗಿ ನಿಮಗೋಸ್ಕರ ನಾನು ಈ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಸಾಕಷ್ಟು ಅಭ್ಯರ್ಥಿಗಳು ಅಂದರೆ ಮೋರ್ ದ್ಯಾನ್ 90% ನನಗೆ ಕನ್ನಡ ಮಾಧ್ಯಮದವರು ಪರಿಚಯ ಇರೋದ್ರಿಂದ, ಟಚ್ಚಲ್ಲಿರೋದ್ರಿಂದ ಅವರ ಒಂದು ಕಮೆಂಟ್ಸ್ಗಳನ್ನು ನಾನು ಪರಿಗಣಿಸಿ ಕನ್ನಡದಲ್ಲೇ ಮಾಡಿಕೊಡ್ತಾ ಇದ್ದೀನಿ. ಮತ್ತು ಇಂಗ್ಲೀಷಲ್ಲಿ ಅರ್ಥ ಆಗೋದಕ್ಕಿಂತ ನಮ್ಮ ಮದರ್ ಟಂಗ್ ಕನ್ನಡದಲ್ಲಿ ಬೇಗನೆ ನಮಗೆ ಅರ್ಥ ಆಗುತ್ತೆ. ಅದಕ್ಕೆ ನೋಡಿ ಮಾತೃಭಾಷಾ ಶಿಕ್ಷಣ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆದಾಗ್ಯೂ ಕೂಡ ಇಂಗ್ಲೀಷ್ ಈಸ್ ನಾಟ್ ಆರ್ಡಿನರಿ ಸಬ್ಜೆಕ್ಟ್. ಇದು ಕೂಡ ಒಳ್ಳೆ ಒಂದು ಸಬ್ಜೆಕ್ಟು. ನಿಮಗೆ ನೆನಪಿರಲಿ, ಸೈನ್ಸ್ನವರು ಆವಾಗ GPSTRಗೆ ಒಂದು ಪ್ರಶ್ನೆಯನ್ನು ಕೇಳಿ ಒಬ್ಬರು ನನಗೆ ಫೋನ್ ಮಾಡಿದರು. ಏನಂದರೆ ಕನ್ನಡ ಮೀಡಿಯಮಲ್ಲಿ ಬರೀಬೇಕಾ ಇಂಗ್ಲೀಷ್ ಮೀಡಿಯಮಲ್ಲಿ ಬರೀಬೇಕಾ ಅಂತ. ನೀವು ಯಾವುದೇ ಮೀಡಿಯಮಲ್ಲಾದರೂ ಬರಿಬೋದು, ಆದರೆ ಪೇಪರ್ 3 ಏನಿದೆ ಅದು ಮಾತ್ರ ಕನ್ನಡನೇ ಇರುತ್ತೆ, ಕನ್ನಡ ಸಬ್ಜೆಕ್ಟೇ ಇರುತ್ತೆ, ಅದು ಕಂಪಲ್ಸರಿ ಕನ್ನಡ ಇರುತ್ತೆ. ಅದೆಲ್ಲ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ ಅಂತ ಹೇಳ್ತಾ, ಈಗ CBZ ಅವ್ರಿಗೂ ಒಳ್ಳೆ ಚಾನ್ಸ್ ಇದೆ, ನೀವು ಕೂಡ ಪ್ರಯತ್ನ ಮಾಡಿ ನೋಡೋಣ. ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ, ಡಿಸ್ಪ್ಲೇಸ್ಮೆಂಟ್, ಆತ್ಮನಿಂದನೆ, ಸೆಲ್ಫ್ ಬ್ಲೇಮ್.
ಸ್ವತಂತ್ರವಾಗಿ ತೇಲುವ ಕೋಪ, ಫ್ರೀ ಫ್ಲೋಟಿಂಗ್ ಆ್ಯಂಗರ್. ಓಕೆ, ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂತ ಹೇಳಿದ್ರೆ ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ ಈಗ. ಈ ಸ್ಥಾನ ಬದಲಿ ಅಥವಾ ಬಲಿಪಶುವಾಗಿಸುವಿಕೆ ಅಂದರೆ ಏನು? ಈಗ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ಆಕ್ರಮಣಕಾರಿ ತತ್ವಾಧಾರಿತ ಒಂದು ರಕ್ಷಣಾ ತಂತ್ರವನ್ನು ಬಳಸ್ತಾ ಇದ್ದಾನೆ ಅಂದರೆ ಅಲ್ಲಿ ಸ್ಥಾನ ಬದಲಿಯನ್ನು ಬಳಸ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಒಂದು ನಿಮಗೆ ಎಕ್ಸಾಂಪಲ್ ಕೊಟ್ಟು ಅದರ ಬಗ್ಗೆ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ಮನೆಯಲ್ಲಿ ಹೆಂಡತಿ ಹತ್ರ ಜಗಳ ಆಡಿರ್ತಕ್ಕಂಥ ಒಬ್ಬ ಆಫೀಸರ್ ಅಲ್ಲಿ ತನ್ನ ಸ್ಟಾಫ್ ಹತ್ರ ಎಲ್ಲ ಜಗಳ ಆಡ್ತಾನೆ ಮತ್ತು ಅವರಿಗೆಲ್ಲ ಬೈತಾನೆ ಮನಸ್ಸೋ ಇಚ್ಛೆ. ಅಲ್ಲಿ ನೋಡಿ, ಮನೆಯಲ್ಲಿ ಇರೋ ಹೆಂಡತಿ ಮೇಲಿರೋ ಸಿಟ್ಟನ್ನ ಆಫೀಸಲ್ಲಿರೋ ಸ್ಟಾಫ್ಗೆ ಹಾಕ್ತಾನೆ. ಅದನ್ನು ನಾವು ಬಲಿಪಶು ಆಗೋದು ಯಾರು? ಸ್ಟಾಫು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆಯೇ ತಂದೆ ತಾಯಿಗಳಿಂದ ಬಯಸಿಕೊಂಡಿರ್ತಕ್ಕಂಥ ಒಂದು ಮಗು ಗೊಂಬೆ ಅಥವಾ ಇತರೆ ಆಟ ಸಾಮಾನುಗಳನ್ನು ಬಿಸಾಕುತ್ತೆ. ಸಾಕು ಪ್ರಾಣಿಗಳಿಗೆ ಹಿಂಸೆ ಕೊಡುತ್ತೆ. ಒಂದು ನಾಯಿ ಅಥವಾ ಬೆಕ್ಕು ಏನಾರು ಇದ್ದರೆ ಅದಕ್ಕೆ ಹೊಡೆಯುತ್ತೆ, ಕಿವಿ ಹಿಂಡುತ್ತೆ. ಯಾಕೆ ಅಂದರೆ ಅಪ್ಪ ಅಮ್ಮ ನನಗೆ ಬೈದ್ಬಿಟ್ರು, ಈ ರೀತಿ. ಅದು ಬಲಿಪಶು ಆಗತ್ತೆ. ಅದು ಯಾವುದು? ಆ ನಾಯಿ ಅಥವಾ ಪ್ರಾಣಿ ಅಥವಾ ಯಾವುದೋ ಗೊಂಬೆ ಅಥವಾ ಆಟಿಕೆ ವಸ್ತುಗಳು. ಹಾಗೆಯೇ ಏನಾದರೂ ಈ ಸ್ಕೂಲ್ ವಾತಾವರಣಕ್ಕೆ ನಾವು ಬಂದು ಇದನ್ನು ನೋಡೋದಾದರೆ, ಹೆಡ್ ಮಾಸ್ಟರ್ ಏನಾದರೂ ಸಹ ಶಿಕ್ಷಕರಿಗೆ ಬೈದರೆ ಅಸಿಸ್ಟೆಂಟ್ ಟೀಚರ್ ಹುಡುಗರಿಗೆ ಚೆನ್ನಾಗೆ ಪೆಟ್ಟನ್ನು ಕೊಡುವಂಥದ್ದು, ಶಿಕ್ಷೆ ಕೊಡುವಂಥದ್ದು. ಏನು ಹುಡುಗರು ನೀವು ಹಂಗೆ ಹಿಂಗೆ ಅಂತ ಆ ಸಿಟ್ಟನ್ನು ಇವ್ರ ಮೇಲೆ ಹಾಕೋದು. ಅಲ್ಲಿ ಬಲಿಪಶುಗಳು ವಿದ್ಯಾರ್ಥಿಗಳಾಗ್ತಾರೆ. ಸೊ ಮಕ್ಕಳೇ ಬಲಿಪಶುಗಳಾಗ್ತಾರೆ. ಕೆಲವೊಂದು ಸರಿ ಸ್ಟಾಫ್ ಆಗ್ತಾರೆ. ಸೊ ಇದೆಲ್ಲವೂ ಕೂಡ ಸ್ಥಾನ ಬದಲಿ ಅಥವಾ ಬಲಿಪಶು ಆಗುವಿಕೆ ಅಲ್ಲಿ ಬಂದಿರತಕ್ಕಂತಹ ಕೆಲವೊಂದು ಅಂಶಗಳು. ಇವು ಈ ರೀತಿ ಮಾಡೋದ್ರಿಂದ ಅವರ ಮಾನಸಿಕವಾಗಿ ಏನಾಗ್ತಾರೆ ಅಂದರೆ ಅಡ್ಜಸ್ಟ್ಮೆಂಟನ್ನು ಮಾಡ್ಕೊಳ್ತಾರೆ. ಒಂದು ಸಮತೋಲನವನ್ನು ಕಾಪಾಡಿಕೊಂಡು ಆ ಸಮತೋಲನದಿಂದ ಅವರು ಒಂದು ಸ್ಟೇಬಲ್ ಆಗ್ತಾರೆ. ಅದರಿಂದ ಒಂದು ಸಮಾಧಾನ ಪಡ್ಕೊಳ್ತಾರೆ. ಈಗ ಹೆಂಡತಿ ಜೊತೆಗೆ ಜಗಳ ಆಡಿ ಹೆಂಡತಿ ಸ್ಟ್ರಾಂಗ್ ಯಾವಾಗಲೂ, ಮತ್ತು ಗಂಡ ಏನು ಮಾಡ್ತಾನೆ ಅಂದರೆ ಬೇರೆಯವ್ರಿಗೆ ಅದನ್ನು ಹಾಕಿ ಅವನು ಅದರಿಂದ ಸ್ವಲ್ಪ ಕೂಲ್ ಡೌನ್ ಆಗ್ತಾನೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ನಿಮಗೀಗ ಅರ್ಥ ಆಗಿರ್ಬೋದು, ಯಾವುದೇ ಪ್ರಶ್ನೆ ಕೊಟ್ಟರು ಕೂಡ ಸ್ಥಾನ ಬದಲಿ ಅಥವಾ ಬಲಿಪಶು ಆಗುವಿಕೆಯ ಮೇಲೆ ನೀವು ಉತ್ತರಗಳನ್ನು ಬರೀಬೇಕಾಗತ್ತೆ. ದುರ್ಬಲವಾದ, ಮುಗ್ಧವಾದ ವ್ಯಕ್ತಿ ಅಥವಾ ವಸ್ತುವಿನ ಮೇಲೆ ತನ್ನ ಕೋಪವನ್ನು ತೋರಿಸ್ತಕ್ಕಂಥದ್ದು, ತನ್ನ ಸಿಟ್ಟನ್ನು ತೋರಿಸ್ತಕ್ಕಂಥದ್ದು, ಆ ಮೂಲಕ ಅವನು ರಕ್ಷಣಾ ತಂತ್ರವನ್ನು ಬಳಸಿದರೆ ಅದನ್ನು ನಾವು ಸ್ಥಾನ ಬದಲಿ ಅಥವಾ ಬಲಿಪಶು ಆಗುವಿಕೆ ಅಂಥೇಳಿ ಕರಿತೀವಿ. ಉದಾಹರಣೆ ನಿಮಗೆ ಸಾಕಷ್ಟು ಸಿಕ್ಕಿದ್ದಾವೆ. ಯಾವುದೇ ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಇದು ಯಾವ ರೀತಿಯ ರಕ್ಷಣಾ ತಂತ್ರ ಅಥವಾ ಹೊಂದಾಣಿಕೆಯ ತಂತ್ರ ಅಂತ ಕೇಳಿದಾಗ ನೀವು ಅದನ್ನು ಬರೀಬೇಕಾಗುತ್ತೆ. ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಾವೇನು ಮಾಡ್ತೀವಿ, ಒಂದು ರಕ್ಷಣಾ ತಂತ್ರಗಳನ್ನು ಬಳಸ್ತೇವೆ ನಮ್ಮ ಜೀವನದಲ್ಲಿ. ಅದು ನಿಮಗೆ ಗೊತ್ತಿರಲಿ. ಗೋ ಟು ದ ನೆಕ್ಸ್ಟ್ ಒನ್. ಆತ್ಮನಿಂದನೆ, ಸೆಲ್ಫ್ ಬ್ಲೇಮಿಂಗ್ ಅಂತ. ಇದು ಕೂಡ ಆಕ್ರಮಣ ತತ್ವಾಧಾರಿತ, ಅಂದರೆ ನಿಮಗೆ ಸೆಲ್ಫ್ ಬ್ಲೇಮ್ ಅಂತ ಕರಿತೀವಿ. ಇದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಂದು ಸರಿ ಸಿಟ್ಟು ಬಂದರೆ ಬೇರೆಯವ್ರ ಮೇಲೆ ಯಾರ ಮೇಲೂ ಹಾಕೋಕ್ಕಾಗಲ್ಲ. ಈಗ ಮಕ್ಕಳ ಮೇಲೆ ಹಾಕಿದರೆ ಒಂದು ಸರಿ ಏನಾಗ್ತದೆ ಅಂದರೆ, ಮಕ್ಕಳು ಯಾಕ್ರಿ ಸರ ನಮ್ಗೆ ಯಾಕ್ರಿ ಇದು ಮಾಡ್ತೀರಿ, ಯಾಕೆ ಪನಿಷ್ಮೆಂಟ್ ಕೊಡ್ತೀರಿ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಹೇಳಿ ಕೇಳ್ತಾರೆ. ಇನ್ನು ಸ್ಟಾಫಿಗೆ ಏನಾದರೂ ಅಥವಾ ಬೇರೆ ಅದೇ ಆಫೀಸರ್ ಏನಾದ್ರು ಹೆಂಡತಿ ಜಗಳ ಆಡ್ಕೊಂಬಂದು ಇದು ಮಾಡಿದರೆ, ನಿಮಗೆ ಏನಾಗಿತ್ತು ಸರ್, ಯಾವಾಗಲೂ ಹಿಂಗೆ ಮಾಡ್ತಾರೆ, ನಾವು ಏನು ಮಾಡಿದ್ದೀವಿ ಹೇಳ್ರಿ ಅಂತ ಅವರು ವಾಪಸ್ ಹೇಳಿದಾಗ, ಇನ್ನೊಬ್ಬರ ಮೇಲೆ ಹಾಕಲಿಕ್ಕೆ ಸಾಧ್ಯ ಆಗದೇ ಇದ್ದಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ತನ್ನನ್ನು ತಾನೇ ಬೈದ್ಕೊಳ್ತಾರೆ. ಅದಕ್ಕೆ ನಾನು ಸರಿ ಇಲ್ಲ, ನನ್ನ ಹಣೆಬರನೇ ಇಷ್ಟು, ನೋಡಿ ಇಲ್ಲಿ ನಾನು ಪಾಪಿ, ನನಗೇನು ಮಾಡಬಾರ್ದು, ನಾನು ಹುಟ್ಟಬಾರ್ದಾಗಿತ್ತು, ಈ ರೀತಿಯಾಗಿ ಅವರು ಮನಸ್ಸಿನಲ್ಲಿ ಬೈಕೊಳ್ತಾರೆ. ಸೊ ಆ ರೀತಿ ಬೈಕೊಂಡು ಏನು ಮಾಡ್ತಾರಪ್ಪ ಅಂದರೆ ಕೋಪವನ್ನು ತನಗೆ ತಾನೇ ಒಂದು ಸೆಲ್ಫ್ ಬ್ಲೇಮಿಂಗನ್ನು ಮಾಡಿಕೊಂಡು ಅದರ ಮುಖಾಂತರ ಅವರು ಏನು ಮಾಡ್ತಾರೆ, ಒಂದು ಹೊಂದಾಣಿಕೆಯನ್ನು, ಸಮಾಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ನಾವು ಆತ್ಮನಿಂದನೆ ಅಂತ ಕರಿತೀವಿ. ಇದು ಸಾಕಷ್ಟು ಬಾರಿ ಆಗಿರುತ್ತೆ. ಕೆಲವರಿಗೆ ತುಂಬ ಡಿಪ್ರೆಸ್ ಆಗಿ ಅಯ್ಯೋ ಯಾಕೆ ಹಿಂಗಾಗುತ್ತೋ ಏನೋ, ಕೆಲವೊಂದು ಸರಿ ಎಕ್ಸಾಮ್ಗಿನ ಮುಂಚೆ ನಾವೇನು ಮಾಡ್ತೀವಿ ಅಂದರೆ ತುಂಬ ನೆಗ್ಲೆಕ್ಟ್ ಆಗಿರ್ತೀವಿ. ನಂದೇ ಓನ್ ಎಕ್ಸಾಂಪಲ್ ಹೇಳಬೇಕಂದ್ರೆ ನಾವೇನು ಮಾಡ್ತೀವಿ ಅಂದರೆ ಆರಾಮಾಗಿರ್ತೀವಿ. ನಾವು ಮೊಬೈಲ್ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ, ಟಿ ವಿ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ, ಅಥವಾ ಎಲ್ಲಾದರೂ ಹೋಗಬೇಕಂತ ಆಸೆ ಪಡ್ತೀವಿ, ಕೂತ್ಕೊಳ್ಬೇಕು, ಏನೋ ಒಂದು ಒಟ್ಟು ಓದೋದು ಬಿಟ್ಟು ಎಲ್ಲ ಕೆಲಸ ಮಾಡ್ತೀವಿ. ಎಕ್ಸಾಮಿನೇಷನ್ಗೆ ಹೋದಾಗ ನಮಗೆ ಅನಿಸುತ್ತೆ, ಅಯ್ಯೋ ಇದನ್ನು ನಾನು ಒಂದು ಸರಿ ಓದಿದ್ದೆ, ಇನ್ನೊಂದು ಸರಿ ಓದಿದ್ದಿದ್ರೆ ಅಂತ ಬರುತ್ತೆ. ಎಲ್ಲ ಪ್ರಶ್ನೆಗಳಿಗೂ ಅದೇ ಥರ ಆದಾಗ ಕೊನೆಗೆ ಉತ್ತರ ಬರಿದಾದಂತಹ ಪರಿಸ್ಥಿತಿ ಆವಾಗ ಹೊರಗೆ ಬಂದಾಗ ಗೊತ್ತಾಗುತ್ತೆ. ಆಗ ಕೆಲವೊಂದು ಸರಿ ನಾವು ನಮ್ಮ ತಪ್ಪಿಗೆ ನಾವೇ ಬೈಕೊಳ್ತೀವಿ. ಅಲ್ಲೂ ಕೂಡ ಆತ್ಮನಿಂದನೆಯನ್ನು ಮಾಡ್ಕೊಳ್ತೀವಿ. ನನ್ನ ಹಣೆ ಬೇಡ, ಇಷ್ಟೇ, ನಾನೇನು ಮಾಡಲಿಕ್ಕಾಗಲ್ಲ. ಭಾಳಷ್ಟು ಜನ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ. ಅಯ್ಯೋ ನಾವು ಆರ್ಟ್ಸ್ ಓದ್ಬಿಟ್ಟಿದ್ದೀವಿ, ನಾವು ಸೋಷಿಯಲ್ ಸೈನ್ಸು, ನಮಗೆ ಕೆಲಸನೇ ಸಿಗಲ್ಲ. ಫಸ್ಟು ಇದನ್ನು ಬಿಡಬೇಕು. ನೋಡಿ, ಒಂದು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿ ನಿಮಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಟೈಗರ್ ಇದೆ ಮತ್ತು ಡೀರ್ ಇದೆ. ಈ ಡೀರು ಟೈಗರ್ಗಿಂತ 2 ಪಟ್ಟು ಹೆಚ್ಚಿಗೆ ಸ್ಪೀಡಾಗಿ ಓಡುತ್ತೆ. ಇದು 100 ಕಿಲೋಮೀಟರ್ ಆದರೆ 200 ಕಿಲೋಮೀಟರ್ ಸ್ಪೀಡಾಗಿ ಓಡುತ್ತದೆ. ಆದರೂ ಕೂಡ ಈ ಟೈಗರ್ಗೆ ಅಂದರೆ ಹುಲಿಗೆ ಜಿಂಕೆ ಸಿಕ್ಬಿಡ್ತದೆ.
ಯಾಕೆ ಸಿಗ್ತದೆ? ಅದಕ್ಕೆ ಓಡೋ ಕೆಪಾಸಿಟಿ ಇತ್ತು ಅಂದ್ರೂ ಅದು ನಾನು ತಿಂದುಬಿಡುತ್ತೆ ಅಂತ ಮೊದಲೇ ಭಯ, ಆ ಭಯದಿಂದ ಏನಾಗ್ತದೆ ಅದು ಹೋಯ್ತದೆ. ಸೊ ಆ ಒಂದು ಭಯ ನಮ್ಮಲ್ಲಿ ಬರಬಾರ್ದು, ನಮಗೆ ನಾವು ಡಿಪ್ರೆಸ್ ಆಗಬಾರ್ದು. ಯಾವತ್ತೂ ಕೂಡ ಕಾನ್ಫಿಡೆಂಟ್ ಆಗಿ ಎಕ್ಸಾಮನ್ನು ಬರೀಬೇಕು. ಆತ್ಮನಿಂದನೆ ಅಂದರೆ ಏನು ಅನ್ನೋದು ನಿಮಗೆ ಈ ಮೂಲಕ ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನದಕ್ಕೆ ಹೋಗ್ತೀನಿ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾರಾದರೂ ನೆಗೆಟಿವ್ ಆಗಿದ್ದರೆ ಅವ್ರನ್ನ ದೂರ ಸೇರಿಸಿರಿ, ಅವ್ರನ್ನ ಹತ್ರನೇ ಸೇರಿಸ್ಕೊಬಿಡಿ, ಅಂಥವ್ರಿಂದ ನೀವು ದೂರ ಇರಿ. ಯಾರಾದರೂ ನೆಗೆಟಿವ್ ಆಗಿ ನಿಮಗೆ ಹೇಳಕ್ಕೆ ಬಂದರು ಅಂದರೆ, ನೆಗೆಟಿವ್ ಅಂದರೆ ಅಯ್ಯೋ ನಿಮಗೆಲ್ಲ ಆಗುತ್ತೆ ಬಿಡೋ, ಈಗಿನ ಕಾಲದಲ್ಲಿ ಎಲ್ಲ ಆಗುತ್ತೋ. ಕೆಲವ್ರು ಹೇಳ್ತಾರೆ ಇನ್ನು, ಅಯ್ಯೋ ದುಡ್ಡು ಕೊಟ್ಟರೆ ಮಾತ್ರ ಅಪಾಯಿಂಟ್ ಆಗೋದು, ದುಡ್ಡು ಕೊಟ್ಟಿಲ್ಲ ಅಂದರೆ ಅಪಾಯಿಂಟ್ ಆಗಲ್ಲ. ಈ ಥರದ್ದೆಲ್ಲ ನೆಗೆಟಿವ್ ಥಾಟ್ಸನ್ನು ಖಂಡಿತ ಬಿಡಿ. ನಿಮ್ಮ ಶಿಕ್ಷಕರ ವೃತ್ತಿ ಅಥವಾ ಇನ್ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರೀಬೇಕಂದ್ರೆ ನಿಮ್ಮ ನಾಲೆಡ್ಜೇ ನಿಮಗಲ್ಲಿ ಇರ್ತಕ್ಕಂಥ ದಾರಿ. ನಾನು ಕಳೆದ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೆ. ಸೊ vehicle is a knowledge, so education is a vehicle and knowledge is a fuel. ಸೊ ನಾಲೆಡ್ಜ್ ಇದ್ದರೆ ಆ ವೆಹಿಕಲ್ ಮೂವ್ ಆಗ್ತದೆ. ಅದಕ್ಕೆ ಆ ಒಂದು ಎಕ್ಸಾಂಪಲ್ ಕೂಡ ನಿಮಗೆ ಹೇಳಿದ್ದೆ, ಅದು ತುಂಬ ಜನ ಮೆಚ್ಕೊಂಡು ನನಗೆ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಗೋ ಟು ದ ನೆಕ್ಸ್ಟ್ ಒನ್. ಇನ್ನೊಂದಿದೆ, ಅದು ಯಾವುದು ಅಂತ ಹೇಳಿದರೆ ಸ್ವತಂತ್ರವಾಗಿ ತೇಲುವ ಕೋಪ. ಇದು ಕೂಡ ಒಂದು ಎಂಥ ರಕ್ಷಣಾ ತಂತ್ರ ಇದು ಕೂಡ ಅಗ್ರೆಸಿವ್ನೆಸ್ ಅಂದರೆ ಆಕ್ರಮಣ ತತ್ವಾಧಾರಿತ ರಕ್ಷಣಾ ತಂತ್ರ, ಅಗ್ರೆಸಿವ್ ಮೆಕ್ಯಾನಿಸಮ್ ಅಂತ ಹೇಳಿ ಕರಿತೀವಿ. ಸ್ವತಂತ್ರವಾಗಿ ತೇಲುವ ಕೋಪ. ಒಬ್ಬೊಬ್ಬರಿಗೆ ಕೋಪ ಬರ್ತದೆ. ಯಾವ ರೀತಿ ಕೋಪ ಬರುತ್ತೆ ಅಂದರೆ ಕಂಡವ್ರಿಗೆಲ್ಲ, ಅವ್ರು ಯಾರು ಗೊತ್ತಿಲ್ಲ, ಸಿಕ್ಕಾಬಟ್ಟೆ ರೇಗ್ತಕ್ಕಂಥದ್ದು. ದೊಡ್ಡವರು ಸಣ್ಣವರು ಯಾರನ್ನೂ ನೋಡೋದಿಲ್ಲ, ಎದುರಿಗೆ ಸಿಕ್ಕಿರೋ ವಸ್ತುಗಳನ್ನು ಹಿಡ್ಕೊಂಡು ಬಿಸಾಕ್ತಾ ಇರೋದು. ಅಂದರೆ ಚಿಂದಿ ಚಿತ್ರಾನ್ನ ಅಂತಾರಲ್ಲ, ಆ ರೀತಿ ಮಾಡ್ತಕ್ಕಂಥದ್ದು. ಹಿರಿಯರು ಕಿರಿಯರು ಎನ್ನದೇ ಇದು ಎಲ್ಲರ ಮುಂದೂ ಕೂಡ ಅದನ್ನು ವ್ಯಕ್ತಪಡಿಸ್ತಕ್ಕಂಥದ್ದಾಗತ್ತೆ. ಸೊ ಅಂತಹ ಸ್ವರೂಪದಲ್ಲಿ ಏನು ಮಾಡ್ತೀರಿ ಅಂದರೆ, ಈ ರೀತಿ ಮನುಷ್ಯ ಸ್ವತಂತ್ರವಾಗಿ ತೇಲುವ ಕೋಪ, ಫ್ರೀ ಫ್ಲೋಟಿಂಗ್ ಆ್ಯಂಗರ್ ಅಂಥೇಳಿ ಕರಿತೀವಿ. ಸಾಕಷ್ಟು ಒಂದು ಅಗ್ರೆಸಿವ್ನೆಸ್ಸನ್ನು ತೋರಿಸ್ತಾರೆ. ಏನು ಸಿಕ್ಕರೆ ಟಿ ವಿನೇ ಹೊಡೆದಾಕುವಂಥದ್ದು, ಮುಂದಿರ್ತಕ್ಕಂಥ ವಸ್ತುಗಳನ್ನೇ ಹಾಳು ಮಾಡುವಂಥದ್ದು ನಾವು ನೋಡಿರ್ಬೋದು. ಸೊ ಇವೆಲ್ಲವೂ ಕೂಡ ಈ ಒಂದು ರಕ್ಷಣಾ ತಂತ್ರಕ್ಕೆ ಸಂಬಂಧ ಪಡ್ತವೆ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ, ನಿಮಗೆ ಪರೀಕ್ಷೆಯಲ್ಲಿ ಯಾವ ರಕ್ಷಣಾ ತಂತ್ರ ಏನು ಅನ್ನೋದು ಮುಖ್ಯ ಅಲ್ಲ. ಇಲ್ಲೆಲ್ಲ ಆಕ್ರಮಣನೋ ಪಲಾಯನನೋ ಒಪ್ಪಂದನೋ ಇವೆಲ್ಲ ಕೇಳಲ್ಲ. ಬಟ್ ನಿಮಗೆ ಅವು ಯಾವುವು ಅನ್ನೋದು ಗೊತ್ತಿರಬೇಕಾಗತ್ತೆ. ಈಗ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳ ಬಗ್ಗೆ ನೋಡೋಣ. ಇದಕ್ಕೆ ನಾವು ಎಸ್ಕೇಪ್ ಮೆಕಾನಿಸಮ್ ಅಂತೇಳಿ ಇಂಗ್ಲೀಷ್ನಲ್ಲಿ ಹೇಳ್ತೇವೆ. ಅಂದರೆ ಪಲಾಯನ ಹೆಸರಲ್ಲೇ ಇದೆ ನೋಡಿ, ಒಂದು ಕಡೆ ಇದ್ದಂಥ ಸ್ಥಳವನ್ನು ಬಿಟ್ಟು ಮತ್ತೊಂದು ಕಡೆ ಹೋಗುವಂಥದ್ದು. ಇಲ್ಲಿ ನನಗೆ ಆಗೋದಿಲ್ಲ, ನಾನಲ್ಲಿ ಆ ಸನ್ನಿವೇಶದಲ್ಲಿ ನನಗೆ ನಿಯಂತ್ರಣ ಆಗ್ತಾ ಇಲ್ಲ ಅಂಥ ಸಂದರ್ಭದಲ್ಲಿ ಆ ಜಾಗವನ್ನು ಬಿಡ್ತಕ್ಕಂಥದ್ದು, ಆ ಒಂದು ವಿಚಾರವನ್ನು ಬಿಡ್ತಕ್ಕಂಥದ್ದೇ ಈ ಒಂದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಅದರಲ್ಲಿ ಯಾವ್ಯಾವ ಬರ್ತದೆ ಅಂತ ಹೇಳಿದಾದರೆ, ಒಂದು ದಮನ ಅಥವಾ ಅಡಗಿಸುವಿಕೆ, ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ, ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ, ಪ್ರಕ್ಷೇಪಣೆ, ತರ್ಕಸಮ್ಮತವಾಗಿಸುವಿಕೆ ಅಂತ ಇದೆ. ಮತ್ತು ಪ್ರತಿಕ್ರಿಯಾ ರಚನೆ ಅಂತ ಇದೆ. ಸೊ ಇವೆಲ್ಲವೂ ಕೂಡ ಒಂದು ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ಅದರಲ್ಲಿ ಮೊದಲನೇದು ಯಾವುದಪ್ಪ ಅಂದರೆ ದಮನ ಅಥವಾ ಅಡಗಿಸುವಿಕೆ. ಸೊ ಈ ದಮನ ಅಥವಾ ಅಡಗಿಸುವಿಕೆ ಅಂದರೆ ಏನು, ಅಡಗಿಸೋದು ಅಂದರೆ ಏನು, ಬಚ್ಚಿಡೋದು ಅಂದರೆ ಏನು, ದಮನ ಅಂದರೆ ಏನು? ಸೊ ಇಲ್ಲಿ ಕೂಡ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬರ್ತವೆ. ವ್ಯಕ್ತಿಯಲ್ಲಿ ಉದ್ವೇಗ ಅಥವಾ ಏನಾದರೂ ಈ ಮಾನಸಿಕವಾಗಿ ಒಂದು ಅಲ್ಲೋಲ ಕಲ್ಲೋಲ ಉಂಟಾದಂಥ ಸಂದರ್ಭದಲ್ಲಿ ಮನಸ್ಸಿನ ಒಂದು ಜಾಗೃತ ಭಾಗದಿಂದ ಅಜಾಗೃತ ಭಾಗಕ್ಕೆ ಆ ಒಂದು ಪ್ರಕ್ರಿಯೆಯನ್ನು, ಆ ಒಂದು ಘಟನೆಯನ್ನು ನಾವೇನು ಮಾಡ್ತೀವಿ, ತಳ್ತೀವಿ. ಅಂತಹ ಒಂದು ಪ್ರಕ್ರಿಯೆನೇ ದಮನ ಅಂಥೇಳಿ ಕರಿತೀವಿ. ಅಂದರೆ ನಾವು ಯಾವುದಾದ್ರೂ ಒಂದು ಕೆಲಸವನ್ನು ಇದು ಮಾಡ್ತೀವಿ. ಫಾರ್ ಎಕ್ಸಾಂಪಲ್ಲು ಒಂದು ಸಣ್ಣದೊಂದು ವಿಚಾರ, ಪರೀಕ್ಷೆಯಲ್ಲಿ ಎಲ್ಲರೂ ಪರೀಕ್ಷೆ ಬರೆದಿರ್ತಾರೆ, PUC ರಿಸಲ್ಟ್ ಬಂದಿರುತ್ತೆ, ನನ್ನ ರಿಸಲ್ಟ್ ಕಡಿಮೆ ಬಂದಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನೇ ಸೈನ್ಸ್ ಸ್ಟೂಡೆಂಟು, ನಂದು ರಿಸಲ್ಟ್ ಕಡಿಮೆ ಇದೆ ಅಂತ ನಾನು ಹೇಳಬೇಕಾದ್ರೆ ಆ ಟಾಪಿಕ್ಕೇ ನಾನು ಮಾತಾಡೋದಿಲ್ಲ. ಯಾಕೆಂದರೆ ನಾನು PUC ಮಾರ್ಕ್ಸ್ ಕೇಳಿಬಿಟ್ರೆ ಯಾರಾದರೂ ನಾನು ತುಂಬ ಕಡಿಮೆ ಪರ್ಸೆಂಟೇಜ್ ಅಲ್ವಾ, ಆ ರೀತಿ ಭಾವನೆ ಬರುತ್ತೆ. ಅದನ್ನು ಮುಚ್ಚಿಡುವಂಥ ಪ್ರಯತ್ನ ಮಾಡ್ತೀವಿ. ಅದನ್ನು ದಮನ, ಅಡಗಿಸಿಕೊಳ್ಳುವಿಕೆ ಅಂತೇಳಿ ಕರಿತೀವಿ. ಅದು ಘಟನೆ ಆಗಿರ್ಬೋದು, ಏನಾದರೂ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟಂತೆ ಸಿಗ್ಮಂಡ್ ಫ್ರಾಯ್ಡ್ ರವರು ತಮ್ಮ ಮನೋವಿಶ್ಲೇಷಣಾ ಸಿದ್ಧಾಂತದಲ್ಲಿ ಅದರ ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿರ್ತಾರೆ. ಯಾರಿಗೆ ಅವಮಾನ ಆಗಿರುತ್ತೆ, ಯಾರಿಗೆ ನಿರಾಶೆ ಆಗಿರುತ್ತೆ, ಯಾರಿಗೆ ತಪ್ಪು ಮಾಡಿರ್ತಕ್ಕಂತಹ ಒಂದು ನೋವು ಕಾಡ್ತಾ ಇರುತ್ತೆ, ಅಂಥವರು ಪ್ರಜ್ಞಾನುಭವ ಸ್ಥಿತಿಗೆ ತರೋದಿಲ್ಲ, ಮನಸ್ಸಿನ ಅಜಾಗೃತ ಸ್ಥಿತಿಗೆ ಆ ಒಂದು ಎಲ್ಲ ಘಟನೆಗಳನ್ನು ತೆಗೆದುಕೊಂಡು ಹೋಗ್ತಾರೆ. ಅದಕ್ಕೆ ನಾವು ದಮನ ಅಂತ ಕರಿತೀವಿ. ಅಂದರೆ ರಿಪ್ರೆಷನ್ ಅಂತ ಕರಿತೀವಿ. ಕೆಲವೊಂದ್ಸರಿ ಅದು ಬಿಡ್ತೀವಿ, ಅದನ್ನು ಸುಪ್ರೆಷನ್ ಅಂತ ಹೇಳಿ ಕರಿತೀವಿ. ರಿಪ್ರೆಷನ್ ಆ್ಯಂಡ್ ಸುಪ್ರೆಷನ್ ಬೋತ್ ಆರ್ ಸೇಮ್. ಅವನ್ನ ನಾವು ಆ ರೀತಿ ವ್ಯಕ್ತಪಡಿಸಿ ಅದರ ಮೂಲಕ ನಮ್ಮ ಮನಸ್ಸನ್ನು ನಾವು ಸ್ಥಿಮಿತಕ್ಕೆ, ಅಂದರೆ ಒಂದು ಅಡ್ಜಸ್ಟ್ಮೆಂಟ್ಗೆ, ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀವಿ. ಅದನ್ನೇ ನಾವು ದಮನ ಅಂಥೇಳಿ ಕರಿತೀವಿ. ಸೊ ದಮನ ಅನ್ನೋದ್ರ ಬಗ್ಗೆ ನಿಮಗೆ ಕ್ಲಿಯರ್ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅಂದರೆ ಯಾವುದೇ ವಸ್ತುಗಳನ್ನು, ಇದನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಹಿತಕರವಲ್ಲದ, ನೆನಪಿಟ್ಕೊಳ್ಳಿ ಇದನ್ನು,
ಏನದು? ಯಾವುದು ಮನಸ್ಸಿಗೆ ಹಿತವಲ್ಲ, ಯಾವುದು ಮನಸ್ಸಿಗೆ ಹಿತವಲ್ವೋ ಅಥವಾ ಹಿತಕರವಲ್ಲದ ನೆನಪುಗಳನ್ನು ತನಗೇ ಅರಿವಿಲ್ಲದಂತೆ ಸುಪ್ತ ಮನಸ್ಸಿನೊಳಗೆ ತಳ್ಳುವುದನ್ನು ನಾವು ಅದುಬಿಡುವುದು ಅಥವಾ ಬಚ್ಚಿಡೋದು ಅಥವಾ ಮುಚ್ಚಿಡೋದು ಅಥವಾ ದಮನ ಅಂತೇಳಿ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ದಮನ. ಇನ್ನು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ, ಅದರ ಬಗ್ಗೆ ಮಾತಾಡೋಣ. ಏನು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅಂತಂದರೆ ಏನು, ಅದ್ರ ಬಗ್ಗೆ ನೋಡೋಣ. ಸೊ ರಿಗ್ರೆಷನ್ ಅಂತೇಳಿ ಕರಿತೀವಿ. ಸೊ ಈ ಒಂದು ರಕ್ಷಣಾ ತಂತ್ರ ನಾವು ಬಳಕೆ ಮಾಡ್ತೀವಿ. ಇದು ಕೂಡ ಒಂದು, ನಾನು ಆಗಲೇ ಹೇಳಿದಂಗೆ, ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರ. ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತ ಹೇಳಿದ್ರೆ, ತನ್ನ ಅಡಚಣೆಗಳನ್ನು ನಿವಾರಿಸಲು ಸಾಧ್ಯವಾಗದೇ ಇದ್ದಾಗ ಅಥವಾ ನಿರ್ವಹಣೆ ಮಾಡಲಿಕ್ಕೆ, ಅದರ ಮ್ಯಾನೇಜ್ ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸನ್ನಿವೇಶ ಎದುರಾದಾಗ ತನ್ನ ವಯಸ್ಸು ಮತ್ತು ಪ್ರೌಢತೆಯ ಮಟ್ಟಕ್ಕನುಗುಣವಲ್ಲದ ಬಾಲ್ಯ ಸಹಜ ವರ್ತನೆಗಳನ್ನು ತೋರ್ತಾನೆ. ಈಗ ನಾವು ದೊಡ್ಡವರು ಚಿಕ್ಕ ಮಕ್ಕಳ ಥರ ಆಡ್ತೀವಿ ನಾವು. ಇದು ನೋಡಿ, ತುಂಬ ಕಾಮನ್ ಆಗಿ ಇದನ್ನು ಯೂಸ್ ಮಾಡ್ತೀವಿ ನಾವು. ಚಿಕ್ಕ ಮಕ್ಕಳ ಥರ ಅಳೋದು, ಚಿಕ್ಕ ಮಕ್ಕಳ ಥರ ಬೆರಳು ಚೀಪುವಂಥದ್ದು, ಮಗು ಥರ ಮಾತಾಡುವಂಥದ್ದು, ಹಾಸಿಗೆಯಲ್ಲಿ ಮೂತ್ರ ಮಾಡ್ಕೊಳ್ಳೋದು. ಸೊ ಅಂದರೆ ಏನೋ ಒಂದು ಭಯ, ಏನೋ ಒಂದು ಟೆನ್ಷನ್, ಏನೋ ಮಾಡಬಾರ್ದು ಮಾಡಿರ್ತಾರೆ ಅಥವಾ ಅನ್ನೋ ಒಂದು ಭಾವನೆ, ಒಂದ್ಸರಿ ಕೀಳಿರಿಮೆ, ಈ ರೀತಿ ಆದಾಗ ಚಿಕ್ಕ ಮಕ್ಕಳಂತೆ ವರ್ತಿಸಿ ಏನು ಮಾಡ್ತದೆ ಅಂದರೆ, ಈಗ ಮಕ್ಕಳಿಗೆ ಫಾರ್ ಎಕ್ಸಾಂಪಲ್ ನಾವೇನಾದರೂ ಸಿಹಿ ತಿಂಡಿಗಳನ್ನು ಕೊಡಲಿಲ್ಲ ಅಂದಾಗ ಕೆಳಗಡೆ ಬಿದ್ದು ಉಲ್ಡಾಡ್ತಿರ್ತಾರೆ ನೋಡಿ. ಮಣ್ಣಲ್ಲೂ ಬಿದ್ದು ಉಲ್ಡಾಡಿ, ಕ್ಯಾಸರು ಮಣ್ಣು ಏನು ನೋಡೋದಿಲ್ಲ, ಬಿದ್ದು ಉಲ್ಡಾಡ್ತಾ ಇರ್ತಾರೆ. ಸೊ ಅಂದರೆ ಅದು ಹಿಮ್ಮರಳುವಿಕೆ, ಅಂದರೆ ನನ್ನ ಏಜಿಂದ ನಾನು ಹಿಂದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೊ ನನಗೀಗ 31, 32 ಅಂದಾಗ ನಾನು ಒಂದು 10 ಇಯರ್ಸ್ ಮಗು ಥರ ಆಡ್ತೀನಿ ಅಂತ. ಸೊ ಅದನ್ನು ನಾವು ಪ್ರತಿಗಮನ ಅಥವಾ ಹಿಮ್ಮರಳುವಿಕೆ ಅಂತ ಕರಿತೀವಿ. ಸೊ ಅಳ್ತಕ್ಕಂಥದ್ದು ಮಗು ಥರ, ಅಥವಾ ತಲೆನೋವು ಬಂದಿದೆ ಅಂತೇಳಿ ಹೇಳೋದು. ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ, ತಲೆನೋವು ತಿಳ್ಕೊಂಡು ನನಗೆ ತುಂಬ ತಲೆನೋವ್ತಿದೆ, ಏನು ಮಾಡೋಕ್ಕಾಗ್ತಿಲ್ಲ, ನಾನು ಬೇಡ, ನಾನು ಬರೋದಿಲ್ಲ, ಏನೋ ಒಂದು ಹೇಳ್ತಾರೆ. ಸೊ ಪರೀಕ್ಷೆಗೆ ಕುಳಿತರೆ ಫೇಲ್ ಆಗ್ತೀನಿ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಪರೀಕ್ಷೆಗೆ ಬರೋದಿಲ್ಲ, ಜ್ವರ ಬಂದುಬಿಡ್ತದೆ ಅವರಿಗೆ. ಸೊ ಜ್ವರ ಬರೋದು, ಕಾಯಿಲೆ ಬಂದುಬಿಟ್ಟಿದೆ ಅನ್ನೋದು, ನಾನು ಪರೀಕ್ಷೆಗೆ ಬರಲ್ಲ ಅನ್ನೋದು, ಇವೆಲ್ಲವೂ ಕೂಡ ಈ ಒಂದು ಹಿಮ್ಮರಳುವಿಕೆ ಅಥವಾ ಪ್ರತಿಗಮನ ಅದರಲ್ಲಿರ್ತಕ್ಕಂತಹ ಲಕ್ಷಣಗಳು. ನಿಮಗೆ ಯಾವುದೇ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಬಂದರೂ ಕೂಡ ಇದನ್ನು ನೀವು ನೆನ್ಪಿಟ್ಕೊಂಡಿರಬೇಕು. ನಿಮ್ಗೆ ಏನಾದರೂ ಡೌಟ್ ಬಂದರೆ ಎಕ್ಸಾಮ್ಗೆ ಹಿಂದಿನ ದಿನ ಅಥವಾ ಎಕ್ಸಾಮಿನ ಒಂದು ಸ್ವಲ್ಪ ದಿನಗಳಿದ್ದಾಗ ಈ ಥರದ ವಿಡಿಯೋಗಳು ಅಥವಾ ಒಂದು ಆಡಿಯೋವನ್ನು ನೀವು ಕೇಳಿಸ್ಕೊಳ್ಳೋದು ಅಥವಾ ಪುಸ್ತಕಗಳನ್ನು ಓದಿ. ಬೆಸ್ಟ್ ಅಂದರೆ ಅನೇಕ ಪುಸ್ತಕಗಳಿದ್ದಾವೆ, ನೀವು ಯಾವುದೇ ಪುಸ್ತಕ ತಗೊಳ್ಳಿ, ಬಟ್ ಓದಿ, ಅದು ಇಂಪಾರ್ಟೆಂಟು. ಲೈಬ್ರರಿ ಥರ ಸುಮ್ಮನೆ ಸ್ಟೋರು ಮಾಡ್ಕೋಬೇಡಿ, ಅದನ್ನು ತಲೆ ಒಳಗೆ ಸ್ವಲ್ಪ ತೆಗೆದುಕೊಂಡೋಗಿ. ಇನ್ನು ಮುಂದಿನದು ಹಗಲುಗನಸು ಕಾಣುವಿಕೆ ಅಥವಾ ಭ್ರಮೆ. ಇದು ಕೂಡ ಒಂದು ರಕ್ಷಣಾ ತಂತ್ರ. ಇದೂ ಪಲಾಯನ ತತ್ವಾಧಾರಿತ ರಕ್ಷಣಾ ತಂತ್ರಕ್ಕೆ ಪ್ರಮುಖವಾದ ಒಂದು ಉದಾಹರಣೆ. ಹಗಲುಗನಸು ಕಾಣೋದು ಅಥವಾ ಭ್ರಮೆ ಅಂದರೆ ಏನು? ಡೇ ಡ್ರೀಮಿಂಗ್ ಆರ್ ಫ್ಯಾಂಟಸಿ ಅಂತ ಹೇಳಿ ಕರಿತೀವಿ. ಸೊ ಇದೊಂದು ನೈಜತೆಯಿಂದ ಹಿಂದೆ ಸರಿಯುವಂಥ ಒಂದು ತಂತ್ರ ಇದು. ಅಂದರೆ ಇದೊಂದು ಹಿಂಜರಿಕೆ ತಂತ್ರ ಅಂತ ಕೂಡ ಹೇಳ್ಬೋದು. ಅಂದರೆ ನಿಜವಾಗ್ಲೂ ರಿಯಲ್ ಆಗಿ ಸಮಾಜದಲ್ಲಿ ಏನಾದರೂ ಸಮಸ್ಯೆಗಳೆದುರಾದಾಗ ವ್ಯಕ್ತಿ ಅವುಗಳನ್ನು ಧೈರ್ಯವಾಗಿ ಎದುರಿಸಿ ಬಗೆಹರಿಸಿಕೊಳ್ಬೇಕು. ಆ ರೀತಿ ಬಗೆಹರಿಸಿಕೊಳ್ಳಿಕ್ಕೆ ಆಗದೇ ಇದ್ದಾಗ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ಬದಲಾಗಿ ಏನು ಮಾಡ್ತಾನಂದರೆ ಭ್ರಮಾಲೋಕದಲ್ಲಿ ಜಾರಿಕೊಳ್ತಾನೆ. ಹೇಗೆ? ಅವನಿಗೇನೋ ಒಂದು ಕೆಲಸ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ನಟನೆ ಅಥವಾ ಭ್ರಮೆಯ ಆ ಲೋಕದಲ್ಲಿ ಪ್ರತಿ ಕಾರ್ಯದಲ್ಲೂ ಯಶಸ್ಸನ್ನು ದೊರಕಿಸ್ಕೊಳ್ತಾನೆ. ಅಂದರೆ ಒಂದು ನಾನೇನಾದ್ರು ಫ್ಯಾಂಟಸಿ ಅಂತ ಒಂದು ವರ್ಡ್ ಯೂಸ್ ಮಾಡಿದೆ, ಭ್ರಮೆ ಅಂದರೆ ಕನಸಲ್ಲಾದ್ರೂ ಅವನು ಒಂದು ಏಮ್ ಈಡೇರುತ್ತೆ. ನಾನು ಗೆದ್ದಿದ್ದೀನಿ, ನಾನು ಕೋಟ್ಯಾಧೀಶ್ವರ ಆಗಿದ್ದೀನಿ. ಕೆಲವ್ರಿಗೆ ದುಡ್ಡಿನ ಮೇಲೆ ಆಸೆ ಇದ್ದರೆ ಕನಸಲ್ಲಿ ದುಡ್ಡನ್ನು ಚೆನ್ನಾಗಿ ದುಡಿತಾರೆ. ಹೀರೋ ಆಗಬೇಕಂತ ಆಸೆ ಇದ್ದರೆ ಕನಸಲ್ಲಿ ಹೀರೋ ಆಗಿರ್ತಾರೆ. ನನಗೆ ಜಾಬ್ ಆಗಬೇಕು ಅಂತ ಆಸೆ ಇದ್ದರೆ ಕನಸಲ್ಲಿ ಜಾಬ್ ಆಗ್ತಾರೆ. ನಾನು ಹೇಳಿದೆ, ಅಬ್ದುಲ್ ಕಲಾಂ ಹೇಳ್ತಾರಲ್ಲ, ಆ ರೀತಿ ಕನಸಲ್ಲ ಇದು. ನಿದ್ದೆಯಲ್ಲಿ ಕಾಣುವುದು ಕನಸಲ್ಲ, ನಿದ್ದೆ ಬಾರದಂತೆ ಮಾಡುವುದು ನಿಜವಾದ ಕನಸು ಅಂತಾರೆ. ಅದು ಬೇರೆ, ಇದು ಬೇರೆ. ಇದು ಸುಮ್ಮನೆ ಭ್ರಮೆಯಲ್ಲಿ ಏನೋ ಒಂದು ತೃಪ್ತಿ ಪಡುವಂಥದ್ದು. ನನಗೆ ಕೋಲ್ಡ್ ಕೇಕ್ ಐಸ್ ಕ್ರೀಮ್ ತಿನ್ನಬೇಕು, ಐಸ್ ಕ್ರೀಮ್ ತಿನ್ನಬೇಕು ಅಂದರೆ ಕನಸಲ್ಲಿ ತಿಂದುಬಿಡೋದು. ಹಾಂ ತಿಂದೆ, ಮುಗೀತು. ಅದೆಲ್ಲ ಭ್ರಮೆಯಲ್ಲಿ ಸಕ್ಸಸ್ಸನ್ನು ಕಾಳ್ತಕ್ಕಂಥದ್ದು, ಅಲ್ಲಿ ಯಶಸ್ಸನ್ನು ತಗೊಳ್ತಕ್ಕಂಥದ್ದು, ಅಲ್ಲಿ ವಿನ್ ಆಗ್ತಕ್ಕಂಥದ್ದು. ನೋಡಿ, ಇದೆಲ್ಲ ಹಗಲುಗನಸು ಅಥವಾ ಭ್ರಮೆ ಅಂತೇಳಿ ಕರಿತೀವಿ. ಹಗಲು ಕನಸು ವ್ಯಕ್ತಿ ಸಮಸ್ಯೆಯಿಂದ ತಪ್ಪಿಸಿಕೊಂಡು ವಿಶ್ರಮಿಸಿಕೊಳ್ಳಲು ಸಹಾಯಕವಾಗುವುದರಿಂದ ಅದೊಂದು ಹಿತಕರ ಅನುಭವ. ಏನೇ ಆಗಲಿ ಅದು ಒಂದು ರೀತಿ ಅವನಿಗೆ ಖುಷಿಯನ್ನು ತಂದುಕೊಡುತ್ತೆ. ಅದ್ರ ಮುಖಾಂತರ ಅವನೇನು ಮಾಡ್ತಾನಂದರೆ ಸಮಾಧಾನ ಮಾಡ್ಕೊಳ್ತಾನೆ, ಒಂದು ಪರಿಸರದೊಂದಿಗೆ ಅಡ್ಜಸ್ಟ್ ಮಾಡ್ಕೊಳ್ತಾನೆ. ಆದರೆ ಅತಿಯಾಗಿ ಹಗಲುಗನಸು ಕಾಣೋದ್ರಿಂದ ವ್ಯಕ್ತಿ ನೈಜವಲ್ಲದ ಊಹಾತ್ಮಕ ಯಶಸ್ಸಿನ ತೃಪ್ತಿಗಾಗಿ ಅವನ ಜೀವನದ ಸತ್ಯಗಳೊಂದಿಗೆ ಸಂಪರ್ಕವನ್ನು ಕಳ್ಕೊಳ್ತಾನೆ. ಅಂದರೆ ಭ್ರಮಾಲೋಕ ಜಾಸ್ತಿ ಆದರೆ ಹಿಮೆ ಗೋ ಟು ದ ಮೆಂಟಲ್ ಹಾಸ್ಪಿಟಲ್, ಆ ರೀತಿ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಯಾವುದೇ ಅತಿ ಆಗಬಾರ್ದು. ಕೆಲವೊಂದು ಸರಿ ಇವು ಕೂಡ ಖುಷಿ ಕೊಡ್ತವೆ. ಕೆಲವೊಂದು ಸರಿ ಹುಡುಗರಿಗೆ ಯಾವುದೋ ಒಂದು ಹೇಳಬಾರ್ದು ಈ ಸಂದರ್ಭದಲ್ಲಿ ಆ್ಯಕ್ಚುಲಿ. ಅಂದರೆ ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಯಾವುದೋ ಫಿಲಮಲ್ಲಿ ನೋಡೋಣ, ಫಿಲಮಲ್ಲಿ ಕನ್ಸಿಡರ್ ಮಾಡೋಣ. ಯಾವುದೋ ಒಂದು ಹೀರೋಯಿನನ್ನು ಇಷ್ಟಪಟ್ಟಿದ್ರೆ
ಆ ಹೀರೋಯಿನ್ ಬೇಕು ಅಂತೇಳಿ ಕನಸು ಕಾಣ್ತಾ ಇರ್ತಾನೆ ಅವನು. ಸೊ ಆ್ಯಕ್ಚುಲಿ ಹೀರೋಯಿನ್ನು ಸಿಗೋದಿಲ್ಲ, ಬಟ್ ಕನಸಲ್ಲಿ ಅವನಿಗೆ ತೃಪ್ತಿ ಪಡ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಇದೇ ಥರ ಅನೇಕ ಸಂಗತಿಗಳು ದಿನನಿತ್ಯ ಜೀವನದಲ್ಲೂ ಆಗುತ್ತೆ, ಮತ್ತು ಜೀವನದಲ್ಲಿ ಅಷ್ಟೇ ಅಲ್ಲದೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಮತ್ತು ಎಲ್ಲ ಕಡೆ ನಾವು ಇದನ್ನು ಗಮನಿಸ್ತಾ ಹೋಗ್ತೀವಿ. ಹಗಲುಗನಸು ಕಾಣುವುದು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಾವು ಏನು ತಿಳ್ಕೊಬೇಕಿದ್ರಲ್ಲಿ ಅಂದರೆ, ಒಂದು ರಿಯಾಲಿಟಿಯನ್ನು ಮರೆಮಾಚತಕ್ಕಂಥದ್ದು, ಅದರಲ್ಲಿ ಆಗದೇ ಇರತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಭೌತಿಕ ಪ್ರಪಂಚದಲ್ಲಿ ಆಗದೇ ಇರತಕ್ಕಂಥದ್ದು, ಫಿಸಿಕಲಿ ಆಗದೇ ಇರತಕ್ಕಂಥದ್ದನ್ನು ಅದು ಮೆಂಟಲಿ ಆಗ್ತಕ್ಕಂಥದ್ದು. ಅಂದರೆ ಇಲ್ಲಿ ನಿಜ ಜೀವನದಲ್ಲಿ ಆಗೋದಿಲ್ಲ, ಬದಲಾಗಿ ಭ್ರಮೆಯಲ್ಲಿ ಅದನ್ನು ತೃಪ್ತಿ ಪಡ್ಕೊಳ್ತಾರೆ. ಸೊ ಇದು ಬಹಳ ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಸೊ ಯಾವಾಗ ಭ್ರಮೆ ಪಟ್ಕೊಳ್ತಾರೆ ಆ ಸಂದರ್ಭದಲ್ಲಿ ಆ ಒಂದು ಕ್ರಿಯೆಗಳು ಆಗಿದವೆ ಅನ್ನೋ ಒಂದು ತೃಪ್ತಿ ಆ ಮನುಷ್ಯನಲ್ಲಿ ತಂದುಕೊಟ್ಟು ಆ ಆಸೆಗಳನ್ನು ಈಡೇರಿಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾನೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದು ಪರೀಕ್ಷೆಯಲ್ಲಿ ಯಾವುದೇ ಥರದ ಪ್ರಶ್ನೆಗಳು ಬಂದರೂ ಕೂಡ ನೀವು ಅದನ್ನು ಯಶಸ್ವಿಯಾಗಿ ಬರಿಬೇಕು. ಇನ್ನು ಮುಂದಿನದು ಪ್ರಕ್ಷೇಪಣೆ ಅಂತ ಇದೆ, ಪ್ರೊಜೆಕ್ಷನ್ ಅಂತ ನಾವು ಕರಿತೀವಿ. ಸೊ ಈ ಒಂದು ಪ್ರೊಜೆಕ್ಷನ್ ಅಂದರೆ ಏನು ಅಂತ ನಾವು ನೋಡೋದಾದರೆ, ಈ ತಂತ್ರ ಬಳಸುವಂಥ ವ್ಯಕ್ತಿ ತನ್ನಲ್ಲಿರುವಂತಹ ಅಪೇಕ್ಷಣೀಯವಲ್ಲದ ಗುಣಗಳ ಬಗ್ಗೆ ಆತಂಕ ಅನುಭವಿಸುತ್ತಿದ್ದು, ಆತಂಕ ನಿವಾರಣೆಗಾಗಿ ಆ ಗುಣಗಳನ್ನು ಇತರರಲ್ಲಿ ಕಾಣ್ತಾನೆ. ಈಗ ಫಾರ್ ಎಕ್ಸಾಂಪಲ್, ನಾನು ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀನಿ. ನಾನೊಬ್ಬನೇ ಫೇಲ್ ಆಗಿದ್ದೀನ, ಪಕ್ಕದ ಮನೆ ಗುಂಡ, ಈ ಕಡೆ ಮನೆ ತಿಮ್ಮ, ಆ ಕಡೆ ಮನೆ ಬಾಬು, ಎಲ್ಲರೂ ಫೇಲ್ ಆಗಿದ್ದಾರೆ ನೋಡು. ನಾನೊಬ್ಬನೇ ಫೇಲ್ ಆಗಿದ್ದೀನ, ನಾನೊಬ್ಬನೇ ಕಳ್ತನ ಮಾಡಿದ್ದೀನ, ನಾನೊಬ್ಬನೇ ಸುಳ್ಳು ಹೇಳ್ತೀನ, ಅವರು ಮಾಡ್ತಾರೆ. ಇನ್ನೊಬ್ಬರನ್ನ ನಮ್ಮ ಜೊತೆ ಸೇರಿಸ್ಕೊಳ್ಳೋದು, ಇದನ್ನು ಪ್ರೊಜೆಕ್ಷನ್ ಅಂತ ಕರಿತೀವಿ. ಪ್ರಕ್ಷೇಪಣೆ, ಅವ್ರ ಮೇಲೂ ಹಾಕುವಂಥದ್ದು. ಹಾಗೆ ಯಾವುದೇ ಒಂದು ವೈಫಲ್ಯಗಳನ್ನು ಒಪ್ಪಿಕೊಳ್ಳುವ ಬದಲು ಇದೇ ವೈಫಲ್ಯಗಳು ಇತರರಲ್ಲಿವೆ ಅಂತಕ್ಕಂಥ ಸುತ್ತಮುತ್ತಲಿರುವವರ ಗಮನವನ್ನು ಸೆಳೀತಕ್ಕಂಥದ್ದು. ಸುಳ್ಳು ಹೇಳುವ ವ್ಯಕ್ತಿ ಇತರೆ ಅಸತ್ಯವನ್ನು ನುಡಿಯುವವರು ಎಲ್ಲರೂ ನಾನೊಬ್ಬನೇನ. ಈಗ ಒಂದು ರಿಯಲ್ ಆಗಿ ಹೇಳ್ಬೇಕಂದ್ರೆ, ನಾವು ಮಾತ್ರ ಕೆಟ್ಟ ಕೆಲಸ ಮಾಡಿಲ್ಲ, ಇನ್ನೂ ಬೇರೆ ಭಾಳ ಜನ ಮಾಡಿದ್ದಾರೆ ಅನ್ನೋವಂಥದ್ದು ಆಗುತ್ತೆ. ಸೊ ನಮಗೆ ಅದೆಲ್ಲ ಬೇಡ. ಇರಲಿ, ನಮ್ಮ ಒಂದು ಎಜುಕೇಷನಿಗೆ ಸಂಬಂಧಪಟ್ಟಂತೆ ನೋಡೋಣ. ಗಮನ ಸೆಳೆಯುವಂಥ ಸಂಗತಿ ಇತರೆ ಯಾವುದನ್ನು ನಾವು ಇದು ಮಾಡ್ತೀವೋ, ಟೀಕೆ ಮಾಡ್ತೀವೋ, ಅದನ್ನು ಇನ್ನೊಬ್ಬರಲ್ಲಿ ಆ ಲೋಪದೋಷಗಳನ್ನು ತೋರಿಸ್ತಕ್ಕಂಥದ್ದು. ತಮ್ಮ ವೈಫಲ್ಯಗಳಿಗೆ ತಾವೇ ಜವಾಬ್ದಾರಿ ಅಂತ ಒಪ್ಪಿಕೊಳ್ಳದೆ ನಿಂದಿಸುವಾಗ ಪ್ರಕ್ಷೇಪಣೆಯನ್ನು ಮಾಡ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಮಟ್ಟಿಗೆ ಉದ್ವೇಗದಿಂದ ಅದರಿಂದ ಮುಕ್ತ ಆಗ್ತಾರೆ, ಒಂದು ರಿಲ್ಯಾಕ್ಸನ್ನು ಪಡಿತಾರೆ ಅಂತಕ್ಕಂಥದ್ದು. ನಾನೊಬ್ಬನೇ ಫೇಲ್ ಆಗಿಲ್ಲ, GPSTRಯಲ್ಲಿ ತುಂಬ ಜನ ಫೇಲ್ ಆಗಿದ್ದಾರೆ ನೋಡ್ರಿ, ಕೇವಲ ಇಷ್ಟೇ ಅಪಾಯಿಂಟ್ ಆಗಿರೋದು. ಖುಷಿ ಆಯಿತು, ಮುಗೀತು, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದು ಒಂದು ರೀತಿ ಒಳ್ಳೆಯದೇ. ಈಗ ಎಷ್ಟೋ ಜನ ಮಕ್ಕಳು ನೋಡ್ಬೋದು ನೀವು, ಏನೋ SSLC ಫೇಲ್ ಆಗಿದ ತಕ್ಷಣ ಆತ್ಮಹತ್ಯೆ ಹಾಗೆ ಹೀಗೆ ಅಂತಾರೆ. ಅದೆಲ್ಲ ತಪ್ಪು. ಈ ಥರ ಏನೋ ಒಂದು ರಕ್ಷಣಾ ತಂತ್ರಗಳನ್ನು ಬಳಕೆ ಮಾಡ್ಕೊಳ್ಳೋದು, ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು, ಶೇರ್ ಮಾಡ್ಕೊಳ್ಳೋದು, ಅಥವಾ ಪೇಪರ್ ಮೇಲೆ ನಿಮ್ಮ ಕಷ್ಟಗಳನ್ನೆಲ್ಲ ಅರೆದು ನೀರಿಗೆ ಹಾಕೋದು. ಸೊ ಕಷ್ಟಗಳನ್ನು ನೀವು ನೀರಿನ ಮೇಲೆ ಬರಿಬೇಕಂತೆ, ಸುಂದರವಾದ ಕ್ಷಣಗಳನ್ನು ಕಲ್ಲಿನ ಮೇಲೆ ಕೆತ್ತಬೇಕಂತೆ. ಸೊ ನೀವು ಏನು ಮಾಡಬೇಕು ಅಂತ ಯೋಚನೆ ಮಾಡಿ. ಕಷ್ಟಗಳು ಎಲ್ರಿಗೂ ಬರುತ್ತೆ, ಅದನ್ನು ನಾವೇನು ಮಾಡಬೇಕು, ಎದುರಿಸುವಂಥ ದಾರಿಯನ್ನು ಹುಡುಕೊಳ್ಬೇಕು. ನಿಮಗೆ ಅಷ್ಟು ಕಷ್ಟಗಳಾದರೆ ನಿಮಗೆ ಒಂದು ಹೆಲ್ಪ್ಲೈನ್ ನಂಬರ್ ಇರುತ್ತೆ, ಮಾನಸಿಕ ಆ ಒಂದು ಹೆಲ್ಪ್ಲೈನ್ ನಂಬರ್. ನಿಮ್ಮ ಹೆಸರುಗಳನ್ನು ಎಲ್ಲೂ ಡಿಸ್ಪ್ಲೇ ಮಾಡಲ್ಲ, ನೀವು ಅವ್ರ ಹತ್ರ ಮಾತಾಡ್ಬೋದು. ರಾಷ್ಟ್ರೀಯ ಒಂದು ಮಾನಸಿಕ ಆರೋಗ್ಯ ಸ್ವಾಸ್ಥ್ಯ ಸಂಸ್ಥೆಯಿಂದ ಇರ್ತದೆ. ಹಾಗೆ ನೀವು ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲೂ ಇರ್ತದೆ, ಬಟ್ ಅದು ನಿಮಗೆ ಗೊತ್ತಿರೋದಿಲ್ಲ. ಇನ್ನು ನಿಮಾನ್ಸಲ್ಲಿ ಡಾಕ್ಟರ್ CR ಚಂದ್ರಶೇಖರ್ ಅಂತ ಇದ್ದಾರೆ, ಅವ್ರ ಮಾತುಗಳನ್ನು ವಿಡಿಯೋಗಳು ಇದ್ದಾವೆ ನಿಮಗೆ. ವಿಜಯ್ ಭವ ಚಾನಲಲ್ಲಿ ಒಂದ್ಸರಿ ಇಂಟರ್ವ್ಯೂ ಮಾಡಿದ್ದಾರೆ. ಹಾಗೆ ಅನೇಕ ವಿಡಿಯೋಗಳು ನಿಮಗೆ ಸಿಗ್ತವೆ, ಸೈಕಾಲಜಿಸ್ಟ್ ಮಾತಾಡಿರ್ತಾರೆ. ಅವ್ರು ನೀವು ನಿಮ್ಮ ಪ್ರಶ್ನೆ ಕೇಳೋದೇನು ಬೇಡ, ಅಟ್ಲೀಸ್ಟ್ ಅವನ್ನ ಜಸ್ಟ್ ನೋಡಿ. ನಾನಾಗಲೇ ಯಾವಾಗಲೂ ಹೇಳ್ತಿರ್ತೀನಿ, ಗುರುರಾಜ್ ಕರ್ಜಗಿ ಅವ್ರ ಮಾತುಗಳನ್ನು ಕೇಳಿ, ಏನೋ ಒಂದು ಸ್ವಲ್ಪ ಇನ್ಸ್ಪಿರೇಷನ್ ಆಗುತ್ತೆ. ಸೋಲು ಎಲ್ಲರಿಗೂ ಆಗುತ್ತೆ, ಆದರೆ ಒಂದಿನ ನೀವು ಸಕ್ಸಸ್ ಕಾಣೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಬಟ್ ಅದರಿಂದ ಯಾವುದೇ ತೊಂದರೆ ಮಾಡ್ಕೊಳ್ಳೋದು ತಪ್ಪು. ಪ್ರೊಜೆಕ್ಷನ್ ಅಥವಾ ಪ್ರಕ್ಷೇಪಣೆ ಒಂದು ವಿಧವಾದದಲ್ಲಿ ಮನುಷ್ಯನಿಗೆ ಒಂದು ಸ್ವಲ್ಪ ತೃಪ್ತಿಯನ್ನು ತಂದುಕೊಡುತ್ತೆ. ತನ್ನ ವಿಫಲತೆ ಇನ್ನೊಬ್ಬರಲ್ಲಿ ವಿಫಲತೆಯನ್ನು ತೋರಿಸ್ಕೊಳ್ಳೋದು. ಪರೀಕ್ಷೆ ಸರಿಯಾದ ಉತ್ತರಿಸಿದ ವಿದ್ಯಾರ್ಥಿ ಪ್ರಶ್ನೆ ಪತ್ರಿಕೆಯೇ ಸರಿ ಇಲ್ಲ ಅಂದ್ಬಿಡೋದು. GPSTR ಕ್ವಶನ್ ಪೇಪರ್ ಹೆಂಗಿತ್ತು ಗೊತ್ತಾ, ಸೆಕೆಂಡ್ ಟೈಮು ಸಿಕ್ಕಾಬಟ್ಟೆ ಟಫ್ ಇತ್ತು. ಇದು ಕೂಡ ಪ್ರಕ್ಷೇಪಣಾ ತಂತ್ರ. ಸೊ ಅದು ತಪ್ಪಂತ ನಾನು ಹೇಳ್ತಾ ಇಲ್ಲ, ಯಾರನ್ನೂ ದೂಷಣೆನೂ ಮಾಡ್ತಾ ಇಲ್ಲ, ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಯಾಕಂದರೆ ನಾನು ಕೂಡ ಬರೆದಿದ್ದೆ, ಅದೇ ಅನುಭವನೇ ನಾನು ಬೇರೆಯವ್ರಿಗೆ ಹೇಳಿದ್ದೀನಿ. ಫಸ್ಟ್ ಟೈಮ್ ಆಗಿಬಿಟ್ಟೆ, ಸೆಕೆಂಡ್ ಟೈಮ್ ನಮ್ಮೂರಿಗೆ ಹೋಗಬೇಕು ಅಂದರೆ ಸ್ವಲ್ಪ ನನಗೆ ಕಠಿಣ ಅಂತ ಅನ್ನಿಸ್ತು. ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಿಪ್ರೇಷನ್ ಅಷ್ಟೇ, ಅದೇನಿಲ್ಲ, ಕಾರಣ ಕೊಡ್ಬೋದು ನಾನು. ಹಾಗೆ ಪರೀಕ್ಷೆಯಲ್ಲಿ ಫೇಲ್ ಆಗಿರೋ ವಿದ್ಯಾರ್ಥಿ ಶಿಕ್ಷಕರು ಸರಿಯಾಗಿ ಪಾಠ ಮಾಡಿಲ್ಲ ಅನ್ನೋದು, ಅಥವಾ ಇನ್ನು ಇತರ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ಟೆನ್ನಿಸ್ ಅಥವಾ ಇನ್ಯಾವುದೇ ಕ್ರೀಡೆಯಲ್ಲಿ ಸೋತಂತಹ ವ್ಯಕ್ತಿ ಸೋಲಿಗೆ ಆ ಜಡ್ಜ್ ಅದನ್ನಲ್ಲ, ಅವನೇ ಕಾರಣ ನೋಡು, ಅವನೇ ನನ್ನ ತಪ್ಪು ಜಡ್ಜ್ಮೆಂಟ್ ಕೊಟ್ಟಿದ್ದ, ಅದಕ್ಕೆ ನಾನು ಈ ಒಂದು ಮ್ಯಾಚ್ ಸೋತ್ಬಿಟ್ಟೆ. ಈ ರೀತಿ ಹೇಳುವಂಥದ್ದು ಪ್ರೊಜೆಕ್ಷನ್ ಅಥವಾ ಪ್ರಕ್ಷೇಪಣೆ ಅಂತ ನಾವು ಕರಿತೀವಿ. ಗೋ ಟು ದ ನೆಕ್ಸ್ಟ್ ಒನ್, ತರ್ಕಸಮ್ಮತವಾಗಿಸುವಿಕೆ. ಭಾಳ ಸಿಂಪಲ್ ಇದು. ತರ್ಕಸಮ್ಮತವಾಗಿಸುವಿಕೆ ಅಥವಾ ರ್ಯಾಷನಲೈಸೇಷನ್ ಅಂತ ಕರಿತೀವಿ.
ಏನು ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳಿದರೆ, ನಾನು ಆಗಲೇ ಹೇಳಿದೆ, ಆತ್ಮಾಭಿಮಾನವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಬಳಸುವಂಥ ರಕ್ಷಣಾ ತಂತ್ರಗಳು. ಅದರಲ್ಲಿ ಅಸಮರ್ಥತೆಯನ್ನು ಒಪ್ಪಿಕೊಳ್ಳದೆ ತನ್ನ ಸೋಲಿಗೆ ಸರಿಯಾದ ಕಾರಣಗಳನ್ನು ಕೊಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ನಾನು ಆಗಲೇ ಒಂದು ಹೇಳಿದ್ದೆ, ಪ್ರಕ್ಷೇಪಣೆ ಬಗ್ಗೆ ಒಂದು ಮಾತು ಹೇಳಿದ್ದೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಬರ್ತದೆ. ನಾನು ಅಂದರೆ ನೋಡ್ರಿ, ನನಗೆ ಬಹಳ ಜನ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, ಮತ್ತು ತುಂಬ ಇದಾಗಿದ್ದಾರೆ, ಅದು ಆ ಥರ ಇದು ಈ ಥರ ಅಂತ. ನಾನು ಮನಸ್ಸು ಮಾಡಿದರೆ ನಾನು ಇನ್ಸ್ಪೆಕ್ಟರ್ ಕೂಡ ಆಗ್ತೀನಿ, ಆದರೆ ನನಗದು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಆಗಿಲ್ಲ. ನಾನು ಪೊಲೀಸ್ ಆಗಬೇಕಂತ ಇದ್ದೆ. ಸರ್, ನಿಮ್ಮ ಹೈಟು ಪರ್ಸ್ನಾಲಿಟಿಗೆ ನನಗೆ ನಂದೇ ಹೇಳ್ತಾ ಇದ್ದೀನಿ, ನಿಮ್ಗೆ ಓನ್ ಎಕ್ಸಾಂಪಲ್ಲು ಹೇಳ್ತಾರೆ. ನಿಮ್ಮ ಹೈಟು ಪರ್ಸ್ನಾಲಿಟಿಗೆ ನೀವು ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಆಗ್ಬೋದಾಗಿತ್ತು ರೀ ಸರ್, ನೀವು ಯಾಕೆ ರೀ ಟೀಚರ್ ಆದ್ರಿ, ನೀವು ಯಾಕೆ ರೀ ಸರ್ ಆದ್ರಿ ಅಂತ ಕೇಳ್ತಾರೆ. ಅವಾಗ ನನಗೆ ಆ್ಯಕ್ಚುಲಿ PSIಗೆ ಅಭ್ಯಾಸ ಮಾಡಿ ನಾನು ಒಂದು ಜನರಲ್ ನಾಲೆಡ್ಜು, ಕಾನ್ಸ್ಟಿಟ್ಯೂಷನ್ ಅವನ್ನೆಲ್ಲ ಓದಿ ಬರಿಬೇಕಾಗಿತ್ತು. ಅದು ನನ್ನ ಮಿಸ್ಟೇಕು. ಅದ್ರ ಬದಲಿ ನಾನೇನು ಮಾಡ್ತೀನಿ ಅಂದರೆ, ನಾನು ಮನಸ್ಸು ಮಾಡಿದರೆ ಆಗ್ಬೋದಾಗಿತ್ತು, ಆದರೆ ನನಗೆ ಅದು ಇಷ್ಟ ಇಲ್ಲ. ಪೊಲೀಸ್ ಕೆಲಸ ಅಂದರೆ ನಮ್ಮ ಮನೇಲಿ ಭಯ ಪಡ್ತಾರೆ, ಅದಕ್ಕೋಸ್ಕರ ಅಂಥೇಳಿ ಅದನ್ನು ಒಂದು ಒಪ್ಪಿಕೊಳ್ಳುವಂಥ ದೆಸೆಯಲ್ಲಿ ನಾನು ಅದನ್ನು ವಿವರಿಸ್ತೇನೆ ಅಂತಕ್ಕಂಥದ್ದು. ಹಾಗೆಯೇ ಒಬ್ಬ ಲಂಚ ತೆಗೆದುಕೊಳ್ಳುವಂಥ ವ್ಯಕ್ತಿ ಜಗತ್ತಿನಲ್ಲಿ ಯಾರು ತಗೊಳ್ಳೇನೇನು, ನಾನು ಹಂಗೆ ತಗೊತೀನಪ್ಪ, ಯಾರು ತಗೊಳಲ್ಲ ಹೇಳು? ಪ್ರತಿಯೊಬ್ಬರು ದೇವಸ್ಥಾನಕ್ಕೆ ಹೋದ್ರೆ ಪೂಜಾರಿ ದಕ್ಷಿಣೆ ಕೇಳಲ್ಲೇನು? ಅದು ಲಂಚನೇ ತಾನೆ. ಈ ರೀತಿ ಒಂದು ತರ್ಕಸಮ್ಮತವಾಗಿಸುವಿಕೆ ಅಂತಕ್ಕಂಥದ್ದು. ಸಿಹಿ ನಿಂಬಿ ತಂತ್ರ ಅಂತ ನಾವು ಕರಿತೀವಿ. ಈಗ ನಾವು ಫಾರ್ ಎಕ್ಸಾಂಪಲ್ಲು, ನರಿ ದ್ರಾಕ್ಷಿ ಹಣ್ಣನ್ನು ಕಿತ್ಕೊಳ್ಳೋಕೆ ನೋಡ್ತಂತೆ ಹಸುವಾದಾಗ. ಆ ದ್ರಾಕ್ಷಿ ಸಿಗಲಿಲ್ದಾಗ ಅದೇನು ಹೇಳ್ತು, ಅದು ಹುಳಿ ಇರ್ತದೆ, ನನಗದು ಬೇಡ ಅಂತ ಹೇಳ್ಬಿಡ್ತು. ಸೊ ಇದು ತರ್ಕಸಮ್ಮತವಾಗಿಸುವಿಕೆ ಅಂತ ಹೇಳಿ ಕರಿತೀವಿ. ಇದ್ರ ಬಗ್ಗೆ ನಿಮಗೆ ಇನ್ನಷ್ಟು ಅನೇಕ ಉದಾಹರಣೆಗಳು ಕೂಡ ಸಿಗ್ತದೆ. ಇನ್ನು ಫಾರ್ ಎಕ್ಸಾಂಪಲ್ ಹೆಂಗೆ ಅಂದರೆ, ಇನ್ನೂ ಒಂದು ಎಕ್ಸಾಂಪಲ್ ನೋಡಬೇಕಾದ್ರೆ, ಒಂದು ಜೀವನ ನಡೆಸಬೇಕಾದಂಥ ಸನ್ನಿವೇಶದಲ್ಲಿ ತನ್ನೆಲ್ಲ ಧನ ಮತ್ತು ಆಸ್ತಿಯನ್ನು ಕಳೆದುಕೊಂಡಿರುವಂಥ ಒಬ್ಬ ವ್ಯಕ್ತಿ ಸರಳ ಜೀವನದ ಸುಖವನ್ನು ಕೊಂಡಾಡಬಹುದು. ಅವನ ಹತ್ರ ಕೋಟಿಗಟ್ಟಲೆ ಆಸ್ತಿ ಇತ್ತು, ಈಗ ಇಲ್ಲ ಕಣೋ ಅಂತ ಅವ್ನು ಯಾರಾದರೂ ಸಮಾಜ ಬೈದರೆ, ನೋಡು ಆಸ್ತಿ ಮುಖ್ಯ ಅಲ್ಲ, ನನಗೆ ಸರಳವಾದ ಜೀವನ, ನನಗೆ ಎಷ್ಟು ಚೆನ್ನಾಗಿ ನಿದ್ದೆ ಬರುತ್ತೆ ನೋಡಿ, ಈಗ ನಾನು ಎಷ್ಟು ಚೆನ್ನಾಗಿದ್ದೀನಿ, ತುಂಬ ಚೆನ್ನಾಗಿದೆ, ನಾನು ಅದನ್ನು ಕೊಂಡಾಡುವಂಥದ್ದು. ಅಂದರೆ ಅವನು ರಿಚ್ಚಿಂದ ಪೂರಾದ, ಆ ಪೂರ ಆಗುವಂಥ ನಡುವೆ ಅವನಿಗೆ ಬಂದಿರುವಂಥ ಮಾನಸಿಕ ಘರ್ಷಣೆಯನ್ನು ಅದರ ತೃಪ್ತಿ ಪಟ್ಕೊಳ್ಳೋದ್ರ ಮುಖಾಂತರ ಅದನ್ನು ಏನು ಮಾಡ್ತಾನೆ ಅಂದರೆ ಪರಿಹಾರವನ್ನು ಕಂಡುಕೊಳ್ತಾನೆ. ಅದನ್ನು ತರ್ಕಸಮ್ಮತವಾಗಿಸುವಿಕೆ ಅಂತ ಕರಿತೀವಿ. ಇನ್ನು ಪ್ರತಿಕ್ರಿಯಾ ರಚನೆ ಅಂತ ಇದೆ, ಇದು ಮುಂದಿನದ್ದು. ಏನು ಈ ಪ್ರತಿಕ್ರಿಯಾ ರಚನೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್, ಪ್ರತಿಕ್ರಿಯಾ ರಚನೆ ಅಂದರೆ ವ್ಯಕ್ತಿ ತನ್ನ ಮೂಲ ಭಾವನೆಗಳಿಗೆ ವಿರುದ್ಧವಾದ ವರ್ತನೆಯನ್ನು ತೋರುವುದು. ಅಂದರೆ ತನ್ನಲ್ಲಿರ್ತಕ್ಕಂತಹ ಮೂಲ ಭಾವನೆಗಳಿಗೆ ವಿರುದ್ಧವಾದ, ತನ್ನಲ್ಲಿ ಉದ್ವೇಗವನ್ನು ಉಂಟು ಮಾಡುವಂತಹ ಮೊದಲ ವರ್ತನೆಯನ್ನು ಮರೆಮಾಚುವುದು, ಅದಕ್ಕೆ ವಿರುದ್ಧವಾದ ಪ್ರತಿಕ್ರಿಯೆಯನ್ನು ತೋರಿಸಿ ಸಮತೋಲನವನ್ನು ಪಡೆಯುವುದು ಅಂತ. ಈಗ ಫಾರ್ ಎಕ್ಸಾಂಪಲ್, ಪೊಲೀಸ್ನರು ಬರೋಕ್ಕಿಂತ ಮುಂಚೆ ಈಗ ಮಕ್ಕಳು ಶಿಕ್ಷಕರು ಬರೋಕ್ಕಿಂತ ಮುಂಚೆ ಯಾವ ರೀತಿ ನಡ್ಕೊಳ್ತಾ ಇರ್ತಾರೆ. ಶಿಕ್ಷಕರು ಬರೋಕ್ಕಿಂತ ಮುಂಚೆ ಕಿರ್ಚಾಡ್ತಿರ್ತಾರೆ, ಕುಣಿದಾಡ್ತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ. ಆದರೆ ಶಿಕ್ಷಕರು ಕ್ಲಾಸ್ ರೂಮ್ ಒಳಗಡೆ ಎಂಟ್ರಿ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅಂದರೆ ಅವರ ವರ್ತನೆಗಳೇ ಬದಲಾಗ್ತವೆ. ಅಂದರೆ ನೆಗೆಟಿವ್ ಇಂದ ಪಾಸಿಟಿವ್ ಕನ್ವರ್ಟ್ ಆಗಿಬಿಡ್ತವೆ. ಒಳ್ಳೆ ಹುಡುಗರೇನೋ, ಏನೇನು ಮಾಡಿಲ್ಲೇನೋ ನೋಡ್ರಿ, ಪೊಲೀಸರ ಮುಂದೆ ಕಳ್ಳರು ಹೆಂಗಿರ್ತಾರೆ, ಏನೇನು ಮಾಡಿಲ್ಲೇನಪ್ಪ ಅವನು, ಎಷ್ಟು ಮುಗ್ಧ ಅಂತ ಅನಿಸುತ್ತೆ. ಅದನ್ನು ಪ್ರತಿಕ್ರಿಯಾ ರಚನೆ ಅಂತ ಕರಿತೀವಿ. ಆ ರೀತಿಯಾಗಿ ಆಡ್ತಾರೆ. ಮನೆಯಲ್ಲಿ ಹಿರಿಯ ಚಿಕ್ಕ ಮಗುವಿನ ಬಗ್ಗೆ ಅಸೂಯೆಯ ಭಾವನೆಯನ್ನು ಹೊಂದಿರಬಹುದು. ತಂದೆ ತಾಯಿಯರ ಪ್ರೀತಿ ವಿಶ್ವಾಸ ಚಿಕ್ಕವನು ಗಳಿಸಿದ್ದಾನೆ ಅಂತ ಹೇಳ್ಬಿಟ್ಟು ಅಸೂಯೆ ಭಾವನೆ ಇಟ್ಕೊಂಡು ಆ ರೀತಿ ಭಾವನೆಯಿಂದ ಸಹ ಪೋಷಕರಲ್ಲಿ ಎದುರಲ್ಲಿ ಚಿಕ್ಕ ಮಗುವಿನ ತುಂಬ ಪ್ರೀತಿ ತೋರಿಸುತ್ತಾ ಅಂತೇಳಿ ನಟನೆಯನ್ನು ಮಾಡೋದು. ನನಗೂ ನನ್ನ ತಮ್ಮ ಅಂದರೆ ತುಂಬ ಇಷ್ಟ ಅಂತೇಳಿ ತಂದೆ ತಾಯಿಗಳ ಮುಂದೆ ಒಂದು ನಟನೆಯನ್ನು ಮಾಡ್ತಕ್ಕಂಥದ್ದು. ರಿಯಲಿ ಅವನಿಗೆ ಇಷ್ಟ ಇರೋದಿಲ್ಲ. ಅವನು ಬೇರೆ ಮಗು ತಮ್ಮನ ಜೊತೆಗೆ ಅವನೊಬ್ಬನೇ ಬಿಟ್ಟರೆ ಕಿವಿ ಹಿಂಡೋದು, ಚುಚ್ಚೋದು, ಅವನು ಬಡಿಯೋದು, ಹೊಡೆಯೋದು ಮಾಡೋದು. ಅಪ್ಪ ಅಮ್ಮನ ಮುಂದೆ ಬಾರೋ, ಊಟ ಮಾಡಬಾರೋ, ನನಗೆ ಬೇಡ ಕಣೋ, ನೀನು ತಿನ್ನೋ, ನೀನು ಚೆನ್ನಾಗಿರೋ ಅನ್ನೋವಂಥದ್ದು. ಸೊ ಇದೆಲ್ಲ ಪ್ರತಿಕ್ರಿಯಾ ರಚನೆ ಅಂತೇಳಿ ಕರಿತೀವಿ. ಸೊ ಈ ರೀತಿ ಮಾಡೋದ್ರಿಂದ ಅವರು ಏನು ಮಾಡ್ತಾರೆ, ಸಮತೋಲನವನ್ನು ಕಾಪಾಡಿಕೊಳ್ತಾರೆ. ಆಕ್ರಮಣ ಪ್ರವೃತ್ತಿಯ ಒಬ್ಬ ವ್ಯಕ್ತಿ ತುಂಬ ವಿನಮ್ರತೆಯಿಂದ ವರ್ತಿಸೋದು, ಕೈ ಕಟ್ಕೊಂಡ್ಬಿಡೋದು, ಸರ್ ಹೇಳಿ, ಹೌದಾ, ಸರಿ ಸರ್ ಆಯಿತು, ಅವ್ರು ಹೋದ್ಮೇಲೆ ಲಾಂಗು ಮಚ್ಚು ಇಟ್ಕೊಳ್ಳೋದು. ಶವಾಗಾರದ ಬಗ್ಗೆ ತುಂಬ ಭಯವಿರುವಂತಹ ಹುಡುಗ ಅದರ ಎದುರಿಗೆ ಬಂದಾಗ ಅಂದರೆ ಸಿಳ್ಳೆ ಹಾಕುತ್ತಾ ಭಯವಿಲ್ಲದಂತೆ ಓಡಾಡೋದು. ಅಂದರೆ ಸ್ಮಶಾನ ಅಥವಾ ಒಂದು ಆಸ್ಪತ್ರೆಯಲ್ಲಿ ಶವಾಗಾರ ಇರ್ತವೆ, ಅದ್ರ ಬಗ್ಗೆ ಭಯ ಇರುತ್ತೆ ಅವನಿಗೆ. ಅದನ್ನು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಶಿಳ್ಳೆ ಹೊಡೆಯುವಂಥದ್ದು, ಡ್ಯಾನ್ಸ್ ಮಾಡೋದು, ಏನೋ ಒಂದು ಮಾಡೋವಂಥದ್ದು. ಸಾಮಾಜಿಕ ಸಮಾರಂಭಗಳಿಗೆ ತನಗೆ ಇಷ್ಟವಿಲ್ಲದಿರುವಂಥ ವ್ಯಕ್ತಿಯ ಬಗ್ಗೆ ಹೊಗಳುವುದು. ಅವನಿಗೆ ಇಷ್ಟನೇ ಇಲ್ಲ, ಆದರೂ ಸುಮ್ಮನೆ ಹೊಗಳುತ್ತಿರ್ತಾನೆ. ಕಾರಣ ಇದೆ, ಪ್ರತಿಕ್ರಿಯಾ ರಚನೆ ಅಂಥೇಳಿ. ಸೊ ಇನ್ನೂ ಅನೇಕ ಒಂದು ಥರದಲ್ಲಿ ನಾವು ಉದಾಹರಣೆಗಳ ಮುಖಾಂತರ ನಾವು ನೋಡ್ಬೋದು. ಇದೆಲ್ಲವೂ ಕೂಡ ಪ್ರತಿಕ್ರಿಯಾ ರಚನೆ ಅಂಥೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಬರುವಂಥದ್ದು ಮೂರನೇ ವಿಧ,
ಯಾವುದಪ್ಪ ಅಂತ ಹೇಳಿದರೆ ಅದು ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳು. ನಾವೀಗ ಮೊದಲೇ ಹೇಳಿದ್ದೆ, ರಕ್ಷಣಾ ತಂತ್ರಗಳು ಐದರ್ ಪಾಸಿಟಿವ್ ಆರ್ ನೆಗೆಟಿವ್ ಇರ್ಬೋದು ಅಂತ. ಇಷ್ಟೊತ್ತು ನೆಗೆಟಿವ್ ಆಗಿ ಕೆಲವೊಂದು ಹೇಳಿದೆ, ಈಗ ಪಾಸಿಟಿವ್ ಬರ್ತದೆ. ಇವೆಲ್ಲ ಪಾಸಿಟಿವ್ ಇರ್ತದೆ. ಪರಿಹಾರ ಕಂಡುಕೊಳ್ತಕ್ಕಂಥದ್ದು ಉದಾತ್ತೀಕರಣ ಮತ್ತು ತದಾತ್ಮೆ ಮತ್ತು ಅನನ್ಯತೆ ಅಂತ ಕರಿತೀವಿ. ತದಾತ್ಮೆ ಇದು. ಸೊ ಯಾವ ರೀತಿ ಅಂಥೇಳಿ ನಾವು ಒಂದೊಂದನ್ನೇ ವಿವರಣೆಯಿಂದ ತಿಳ್ಕೊಳ್ತಾ ಹೋಗೋಣ. ಅಡ್ಜಸ್ಟ್ಮೆಂಟ್ ಮೆಕ್ಯಾನಿಸಮ್ ಅಥವಾ ಒಪ್ಪಂದ ತತ್ವಾಧಾರಿತ ರಕ್ಷಣಾ ತಂತ್ರಗಳಲ್ಲಿ ಪ್ರಮುಖವಾದದ್ದು ಪರಿಹಾರ, ಕಾಂಪನ್ಸೇಷನ್ ಅಂಥೇಳಿ ನಾವು ಕರಿತೀವಿ. ಸೊ ಏನಪ್ಪ ಅಂತ ಹೇಳಿದರೆ, ಈಗ ನೋಡಿ, ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿ ತನ್ನ ಶಾಲೆಯಲ್ಲಿ ಸಾಧನೆಯನ್ನು ಉತ್ತಮಪಡಿಸಿಕೊಳ್ಳಲು ತನ್ನೆಲ್ಲ ಶಕ್ತಿಯನ್ನು ಬಳಸಿಕೊಂಡು ಕಷ್ಟಪಟ್ಟು ಅಧ್ಯಯನ ಮಾಡಿ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದು ಅದು ಒಂದು ಪರಿಹಾರ. ಅಥವಾ ಇದರಲ್ಲಿ ಪರೋಕ್ಷ ಪರಿಹಾರ ಅಂತ ಕೂಡ ಇದೆ, ಬದಲಿ ಪರಿಹಾರ ಅಂತ ಕೂಡ ಇದೆ. ನೀವು ಅದನ್ನು ಗಮನಿಸಬೇಕು. ಪರೋಕ್ಷ ಅಥವಾ ಬದಲಿ ಅಂತ ಇದೆ. ವ್ಯಕ್ತಿ ಈಗ ಒಂದು ಇಂಜಿನಿಯರ್ ಆಗಬೇಕಂತ ಬಯಸ್ತಾನೆ, ಆದರೆ ಅವನು ಇಂಜಿನಿಯರ್ ಆಗೋದಿಲ್ಲ. ಸೊ ಈ ಇಂಜಿನಿಯರ್ ಆಗೋಕ್ಕಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಬದಲಿಗೆ ತನ್ನ ಮಗನನ್ನು ಇಂಜಿನಿಯರ್ ಮಾಡ್ತಾನೆ. ಅದನ್ನು ನಾವು ಏನಂತ ಪರೋಕ್ಷ ಪರಿಹಾರ ಅಂತೇಳಿ ಕರಿತೀವಿ. ಅಥವಾ ಇನ್ನೊಂದು ಬರ್ತದೆ, ಅದರಲ್ಲಿನೇ ಬದಲಿ ಪರಿಹಾರ ಅಂತ. ಏನು, ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದಂಥ ವಿದ್ಯಾರ್ಥಿನ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಮಾಡುವಂಥದ್ದು. ಅಂದರೆ ಚೆನ್ನಾಗಿ ಸ್ಪೋರ್ಟ್ಸಲ್ಲಿ ಅವನಿಗೆ ಆಸಕ್ತಿಯನ್ನು ಬರೆಸಿ ಅಲ್ಲಿ ಅವನನ್ನು ಇದನ್ನು ಮಾಡ್ತಕ್ಕಂಥದ್ದು. ಅಥವಾ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದಾಗ ಒಬ್ಬ ಮಹಾನ್ ಕಲಾವಿದನಾಗ್ತಕ್ಕಂಥದ್ದು, ಅಥವಾ ಬೇರೆ ಕ್ಷೇತ್ರದಲ್ಲಿ ಒಂದು ಪರಿಹಾರವನ್ನು ಹುಡುಕೊಂಡು ಮಾಡ್ತಕ್ಕಂಥದ್ದು, ಅದನ್ನು ಬದಲಿ ಪರಿಹಾರ ಅಂತ ಕರಿತೀವಿ. ಪರೋಕ್ಷ ಪರಿಹಾರ ಒಂದು, ಇನ್ನೊಂದು ಬದಲಿ ಪರಿಹಾರ. ಇವೆರಡೂ ಕೂಡ ಒಂದು ಕಾಂಪನ್ಸೇಷನ್ ಕ್ಷೇತ್ರದಲ್ಲಿ ನಡೀತವೆ. ಅಂದರೆ ಇಷ್ಟೇ ಇದರ ಅರ್ಥ. ಮೂಲ ಚಟುವಟಿಕೆಯಲ್ಲಿ ಉಂಟಾದ ಸೋಲು ಪರ್ಯಾಯ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣುವ ಮೂಲಕ ಸರಿದೂಗಿಸ್ತಕ್ಕಂಥದ್ದು. ಒಂದು ಕ್ಷೇತ್ರದಲ್ಲಿ ಸಾಮರ್ಥ್ಯ ಅಥವಾ ಸಾಧನೆಯ ಕೊರತೆ ಉಂಟಾದಂತಹ ವ್ಯಕ್ತಿ ಮತ್ತೊಂದು ಕ್ಷೇತ್ರದಲ್ಲಿ ತನ್ನ ಸಾಧನೆಯನ್ನು ಮಾಡಿಕೊಳ್ತಕ್ಕಂಥದ್ದೇ ಈ ಒಂದು ಪರಿಹಾರ ಅಂತೇಳಿ ನಾವು ಹೇಳ್ಬೋದು. ಸೊ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಮುಂದಿನದಕ್ಕೆ ಹೋಗ್ತೀನಿ. ಉದಾತ್ತೀಕರಣ, ಸಬ್ಲಿಮೇಷನ್ ಅಂತ ಹೇಳಿ ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ. ಏನು ಉದಾತ್ತೀಕರಣ ಅಂತ ಹೇಳಿದರೆ, ಸ್ವಂತ ಮಕ್ಕಳು ಇಲ್ಲ ಅಂತ ಹೇಳಿಬಿಟ್ಟು ನಾವೇನು ಮಾಡೋದು, ಬೇಜಾರು ಮಾಡಿಕೊಂಡು ಅದು ಜೀವನದಲ್ಲಿ ಜಿಗುಪ್ಸೆ ಒಂದು ಬದಲಿಗೆ ಒಂದು ದತ್ತು ಮಕ್ಕಳನ್ನ ತೆಗೆದುಕೊಳ್ತಕ್ಕಂಥದ್ದು, ಅಥವಾ ಒಂದು ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ದು, ಅಥವಾ ಅನಾಥಾಶ್ರಮದ ಮಕ್ಕಳಿಗೆ ಸಿಹಿ ತಿಂಡಿಗಳನ್ನು ಹಂಚತಕ್ಕಂಥದ್ದು, ಮಕ್ಕಳಿಗೆ ಪ್ರೀತಿ ವಿಶ್ವಾಸವನ್ನು ತೋರುವ ಮೂಲಕ ತೃಪ್ತಿಯನ್ನು ಪಡಿಬೋದು. ಇದು ಒಂದು ಉದಾತ್ತೀಕರಣ ಅಂತೇಳಿ ಹೇಳ್ತೇವೆ. ಅಂದರೆ ಅಂದರೆ ಈಗ ಅನಾಥ ಮಕ್ಕಳಿಗೆ ಒಂದಷ್ಟು ಪ್ರೀತಿಯನ್ನು ಕೊಡೋದು, ಅವರಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಒಳ್ಳೆಯ ಕೆಲಸ ಅಲ್ವಾ. ಅದಕ್ಕೆ ನೋಡಿ ನಾನು ಹೇಳಿದ್ದು ಪಾಸಿಟಿವ್ ಅಂತ ಹೇಳಿಬಿಟ್ಟು. ಹಾಗೆಯೇ ಹದಿಹರೆಯದವರು ಪ್ರೇಮ ಕವನಗಳು, ಲೈಂಗಿಕ ಬಯಕೆಗಳನ್ನು, ಅಂದರೆ ಈಗ ಏನಾಗುತ್ತಪ್ಪ ಅಂದರೆ ಸ್ವಲ್ಪ ಟೀನೇಜಿಗೆ ಬಂದಾಗ ಕೆಲವೊಂದು ಹಾರ್ಮೋನ್ಗಳ ಸ್ರವಿಕೆಯಿಂದಾಗಿ ದೇಹದಲ್ಲಿ ಅವರಿಗೆ ಲೈಂಗಿಕ ಬಯಕೆ ಉಂಟಾಗುತ್ತೆ. ಅದರ ಬದಲಿಗೆ ಅದನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೆ ಕವನಗಳನ್ನು ರಚನೆ ಮಾಡುವಂಥದ್ದು. ಸೊ ಇದರಿಂದ ಏನಾಗುತ್ತೆ, ಅದಕ್ಕೆ ಬದಲಿ ಪರಿಹಾರ ಆಗ್ತದೆ. ಅಂದರೆ ಅದು ಉದಾತ್ತೀಕರಣಕ್ಕೆ ಬರುತ್ತೆ. ಆ ಕವನಗಳನ್ನು ಓದ್ತಾರೆ, ನೀ ಹಿಂಗೆ ನೋಡಬೇಡ ನನ್ನ, ನಾ ಹೆಂಗೆ ನೋಡಲೇ ನಿನ್ನ, ಈ ಥರದ ಕೆಲವೊಂದು ವರ್ಣನೆಯನ್ನು ಮಾಡ್ತಕ್ಕಂಥದ್ದು. ಅವಳ ಕಣ್ಣು ಮೀನಿನಂತಹ ಕಣ್ಣುಗಳು, ತೊಂಡೆ ಹಣ್ಣಿನಂಥ ತುಟಿಗಳು, ಈ ರೀತಿಯಾಗಿ ವರ್ಣನೆಗಳನ್ನು ಮಾಡ್ತಾರೆ, ಕವನಗಳನ್ನು ರಚನೆ ಮಾಡ್ತಾರೆ. ಸೊ ಅದ್ರ ಮುಖಾಂತರ ಅವರ ಒಂದು ಬಯಕೆಗಳನ್ನು ಪಡೆದುಕೊಂಡು ತೃಪ್ತಿಯನ್ನು ಪಟ್ಟು ಅವರು ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ. ಇನ್ನು ಇದನ್ನು ಉದಾತ್ತೀಕರಣ ಅಂತ ಹೇಳ್ತೀವಿ. ಅಂದರೆ ಜೀವನದಲ್ಲಿ ಕೆಲವೊಂದು ಸರಿ ತುಂಬ ಆಸೆ ಆಕಾಂಕ್ಷೆಗಳನ್ನು ಪೂರೈಸ್ಕೊಳ್ಳಿಕ್ಕಾಗಲಿಲ್ಲಂಗ ಸಂಗೀತ ಮೊರೆಯನ್ನು ಹೋಗ್ತಕ್ಕಂಥದ್ದು, ಸಮಾಜ ಸೇವೆ ಮಾಡ್ತಕ್ಕಂಥದ್ದು, ಸಾಹಿತ್ಯ ಬರಿತಕ್ಕಂಥದ್ದು, ಅಥವಾ ಕಲೆಯಲ್ಲಿ ಸಾಧನೆಯನ್ನು ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡ್ತಕ್ಕಂಥದ್ದೆಲ್ಲವೂ ಕೂಡ ಸಮಾಜಕ್ಕೆ ಲಾಭದಾಯಕವಾದ ಚಟುವಟಿಕೆಗಳನ್ನು ಮಾಡೋದ್ರ ಮುಖಾಂತರ ಅವರು ತೃಪ್ತಿಯನ್ನು ಪಟ್ಕೊಳ್ತಾರೆ. ಅದಕ್ಕೆ ನಾವು ಅದನ್ನು ಉದಾತ್ತೀಕರಣ ಅಂಥೇಳಿ ಕರಿತೀವಿ. ಸೊ ಮುಂದಿನ ರಕ್ಷಣಾ ತಂತ್ರ, ಈ ಒಂದು ರಕ್ಷಣಾ ತಂತ್ರದೊಂದಿಗೆ ಈ ಒಂದು ತರಗತಿಯನ್ನು ಮುಕ್ತಾಯ ಮಾಡ್ತೇನೆ. ಸೊ ಅದು ಯಾವುದಪ್ಪ ಅಂತ ಹೇಳಿದ್ರೆ ತದಾತ್ಮೈ ಅಂತ ಹೇಳ್ಬಿಟ್ಟು. ಸೊ ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ. ತಾಕೆ ಮಾವತ್ತು ಯಾವತ್ತು, ತದಾತ್ಮೈ ಅಂತ ಹೇಳಿ. ಸೊ ತದಾತ್ಮೈ ಅಥವಾ ಅನನ್ಯತೆ ಅಂತ ಕೂಡ ಕರಿತೀವಿ. ಐಡೆಂಟಿಫಿಕೇಷನ್ ಹೆಸರೆಲ್ಲ ಇದೆ, ಐಡೆಂಟಿಫಿಕೇಷನ್ ಅಂತ. ನಾನೇನು ಮಾಡ್ತೀನಿ ಅಂದರೆ, ನಾನು ಹೀರೋ ಆಗೋಕ್ಕಾಗಲ್ಲ, ಹೀರೋ ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡ್ಬಿಡೋದು, ಹೌದಲ್ವಾ. ಸೊ ಕೆಲವೊಂದು ಸಾಧನೆಯನ್ನು ನಾವು ಮಾಡಲಿಕ್ಕಾಗಲ್ಲ. ಈ ಹೊಂದಾಣಿಕೆ ತಂತ್ರವನ್ನು ಬಳಸುವಂಥ ವ್ಯಕ್ತಿ ಕೇವಲ ತೃಪ್ತಿ ಹೊಂದುವುದಕ್ಕಾಗಿ ಬೇರೊಬ್ಬ ಪ್ರಸಿದ್ಧ ಯಶಸ್ವಿ ವ್ಯಕ್ತಿಯೊಂದಿಗೆ ತನ್ನನ್ನು ತಾನು ವ್ಯಕ್ತಪಡಿಸ್ಕೊಳ್ತಾನೆ. ಅಲ್ಲಿ ಚೆನ್ನಾಗಿ ಪಾಠ ಮಾಡ್ತಾರಲ್ಲ ಯೂಟ್ಯೂಬಲ್ಲಿ, ನಿಮಗೆ ಗೊತ್ತಿರ್ಬೋದು, TM ಲರ್ನಿಂಗ್ ಸೆಂಟರಲ್ಲಿ, ಅವ್ರು ನನ್ನ ಫ್ರೆಂಡ್ ಕಣೋ,
ಈ ರೀತಿ ಹೇಳ್ತೇವೆ ನಾವು. ಅಂದರೆ ಒಳ್ಳೆಯದು, ಅದೇನು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ. ಹಾಗೆ ಮಕ್ಕಳು ತಮ್ಮ ಪೋಷಕರೊಂದಿಗೆ ಅಥವಾ ಅಚ್ಚುಮೆಚ್ಚಿನ ಶಿಕ್ಷಕರೊಂದಿಗೆ, ಈ ಸರ್ ಇದ್ದಾರಲ್ಲ ನನಗೆ ಬೆಸ್ಟ್ ಟೀಚರ್, ಅವರು ಒಳ್ಳೆ ಸಾಧನೆ ಮಾಡಿದ್ದಾರೆ, ಈಗ ನಮ್ಮೂರಿಂದ ಯಾವುದೋ ಒಬ್ಬ ವ್ಯಕ್ತಿ ಸಾಧನೆ ಮಾಡಿದರೆ ಅವನ ಬಗ್ಗೆ ನಾವು ಜಂಬ ಕೊಚ್ಕೊಳ್ಳುವಂಥದ್ದು, ಸಮೀಕರಿಸಿಕೊಳ್ಳುವುದು ಅಂತ ಹೇಳ್ತೀವಿ. ಕೆಲವು ಗುಣಗಳು ಒಳ್ಳೆಯ ಗುಣಗಳಿದ್ದಾವೆ ಅಂತ ಹೇಳಿ ಸಾಧನೆ ಮಾಡಲಾಗದಿದ್ದಾಗ ಅಥವಾ ಸಾಧನೆ ಮಾಡಿರುವ ವ್ಯಕ್ತಿಗಳೊಂದಿಗೆ ಒಂದು ಸಮೀಕರಣವನ್ನು ಮಾಡಿಕೊಂಡು ಅದನ್ನು ನಾವು ಹೇಳ್ಕೊಳ್ತೀವಿ. ಇದು ಒಳ್ಳೆಯದು, ಆದರೆ ಅತಿಯಾದಾಗ ಅದರ ಸಾಧನೆಗಳು ಏನಾಗುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ತನ್ನ ಸ್ವಂತಿಕೆಯನ್ನೇ ಕಳೆದುಕೊಳ್ಳುವಂಥ ಒಂದು ಅನುಭವ ಇರುತ್ತೆ. ಇದು ಕೂಡ ನಾನು ಆಗಲೇ ಹೇಳ್ದಂಗೆ ಇದು ಪಾಸಿಟಿವ್. ನಮ್ಮನ್ನು ಗೌರವ ಅಂದರೆ ನಾವು ಈಗ ನಮ್ಮ ಒಂದು ವೃತ್ತಿಯಲ್ಲಿ ನಾವು ಯಶಸ್ಸನ್ನು ಗಳಿಸಿಲ್ಲ ಅಂದಾಗ, ಯಾರಾದರೂ ಬೆಸ್ಟ್ ಟೀಚರ್ ಅವಾರ್ಡನ್ನು ತಗೊಂಡಿರ್ತಾರೆ ಅಂದಾಗ ಅವರೊಂದಿಗೆ ನಮ್ಮನ್ನು ನಾವು ಸಮೀಕರಣ ಮಾಡ್ಕೊಳ್ಳುವಂಥದ್ದು, ಅದಕ್ಕೆ ಅದು ಒಂದು ರೀತಿ ಒಳ್ಳೆಯದು. ಆದರೆ ಅದು ಅತಿಯಾದಾಗ ನಮ್ಮ ಸ್ವಂತಿಕೆಯನ್ನು ಕಳೆದುಕೊಳ್ಳುವಂಥ ಒಂದು ಭಯ ಖಂಡಿತ ಇರುತ್ತೆ. ಸೊ ಯಾವುದು ಕೂಡ ಅತಿ ಆಗಬಾರ್ದು ಅನ್ನೋದು ನಿಮಗೆ ಗೊತ್ತಿರಲಿ. ಇದನ್ನು ನಾವು ತದಾತ್ಮೆ ಅಥವಾ ಅನನ್ಯತೆ ಅಂಥೇಳಿ ಕರಿತೀವಿ, ಐಡೆಂಟಿಫಿಕೇಷನ್ ಅಂಥೇಳಿ. ಒಬ್ಬ ಪ್ರಸಿದ್ಧ ವಿಜ್ಞಾನಿ, ಕವಿ, ಕಲಾವಿದ, ಸಮಾಜ ಸೇವಕ ಮುಂತಾದವರನ್ನು ಮಾದರಿಯಾಗಿಟ್ಟುಕೊಂಡು ಅವರನ್ನು ನಮ್ಮೊಂದಿಗೆ ಗುರುತಿಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಉದಾಹರಣೆ, ಒಬ್ಬ ಉದ್ಯೋಗಿ ತಾನು ಉದ್ಯೋಗ ಮಾಡುವ ಸಂಸ್ಥೆಯೊಂದಿಗೆ ಗುರುತಿಸಿಕೊಳ್ಳಲು ಬಯಸ್ತಾನೆ. ಅದಕ್ಕೆ ಹೇಳ್ತಾರೆ ಅಬ್ದುಲ್ ಕಲಾಂ, ಆ್ಯಕ್ಚುಲಿ ಇದು ಒಳ್ಳೆಯದೇ, ಆದರೂ ಕೂಡ ನಾನು ಡ್ಯಾಶ್ ಡ್ಯಾಶ್ ಕಂಪನಿ ಕಣ, ನನ್ನ ಕಂಪ್ನಿ ಯಾರ ಹತ್ರನ ರೈತ, ನಾನು ಡ್ಯಾಶ್ 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 ಸ್ಕೂಲ್ ಕಣೋ, ಸೊ ನನ್ನ ಸ್ಕೂಲ್ ನೋಡಿ ಹೇಗಿದೆ ಅಂತ. ಸೊ ಇದು ಆ್ಯಕ್ಚುಲಿ ಒಳ್ಳೆಯದು, ಆದರೆ ಅತಿ ಆಗಬಾರ್ದು. ಒಬ್ಬ ಕಂಪ್ಯೂಟರ್ ಇಂಜಿನಿಯರ್ ತಾನು ಮೈಕ್ರೋಸಾಫ್ಟ್ ಅಥವಾ ಒಂದು ವಿಪ್ರೋ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ, ವರ್ಕಿಂಗ್ ಮಾಡ್ತಾಯಿದ್ದೀನಿ ಅಂತ ಹೇಳುವ ಮುಖಾಂತರ, ಅಥವಾ ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಅಥವಾ ನಾನು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಅವನು, ಈ ರೀತಿಯಾಗಿ ಹೇಳ್ಕೊಳ್ಳುವಂಥದ್ದು ಒಂದು ತದಾತ್ಮೆ ಅಥವಾ ಅನನ್ಯತೆ ಅಂತ ಹೇಳ್ತೀವಿ. ಅದು ಕೂಡ ಒಳ್ಳೆಯದು, ಆದರೆ ಅತಿಯಾದರೆ ತನ್ನ ಸ್ವಂತಿಕೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅದೇನೇ ಆಗಲಿ, ಮಾನಸಿಕ ಒತ್ತಡ, ಆತ್ಮಾಭಿಮಾನವನ್ನು ಹೆಚ್ಚಿಸಿಕೊಳ್ಳಿಕ್ಕೆ, ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ, ಉದ್ಯೋಗವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಎಲ್ಲ ರಕ್ಷಣಾ ತಂತ್ರಗಳು ಒಂದಲ್ಲ ಒಂದು ರೀತಿ ನಾವು ಕೂಡ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂತ ಹೇಳ್ತಿ ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತೀನಿ. ಈ ವಿಡಿಯೋ ಬಗ್ಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಬಾಯ್.